ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮಧೀರಯೇತ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಶಾಂಘ್ರಿ ಲೀಲಮನಸೆ ಯತಿಧರ್ಮರತಾಯ ಚ ಮಾಧವಾರ್ಯಾಯ ಗುರವೇ ನಮೋ ವೈರಾಗ್ಯಶಾಲಿನೇ. ಸ್ವಸ್ಥಸ್ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಧರ್ಮದೃಢಬದ್ಧೋ ವೇದಸ್ಕಂದ ಪುರಾಣ ಶಾಖಾಢ್ಯಃ ಕೃತಕುಸುಮಫಲೋ ಮೋಕ್ಷಪೋ ಮಧುಸೂದನ ಪಾದ ಪೂಜಯತಿ. ಇದರ ಮಂಗಳಾಚರಣ ಶ್ಲೋಕ. ಗರುಡ ಪುರಾಣವನ್ನು ಸಾಕ್ಷಾತ್ ಗರುಡದೇವರು, ಕಾಲನಿಯಾಮಕನಾದವನು ಗರುಡ, ಜೀವನಿಯಾಮಕನಾದವನು ಶೇಷ. ಜೀವನಿಯಾಮಕ ಶೇಷ ನೋಡಿ, ಪ್ರತಿಯೊಬ್ಬ ಜೀವರಿಗೆ ನಿಯಮನ ಮಾಡತಕ್ಕವನು ಶೇಷದೇವರು. ಕಾಲವನ್ನು ನಿರ್ದೇಶ ಮಾಡತಕ್ಕಂಥ ಮಹಾನುಭಾವ ಗರುಡ. ಕಾಲಕಾಲಗಳಲ್ಲಿ ಆಗತಕ್ಕಂಥ ಮನುಷ್ಯರಿಂದ ಘಟನೆ ಆಗತಕ್ಕಂಥ ಅನೇಕ ದುರ್ವ್ಯಾಪಾರಗಳು, ಸದ್ವ್ಯಾಪಾರಗಳನ್ನು ಗಣನೆಗೆ ತಂದು ಆ ಗರುಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ವಿಲಕ್ಷಣವಾಗಿರ್ತಕ್ಕಂಥ ಜೀವರಾಶಿಗಳ ವೈವಿಧ್ಯಮಯವಾಗಿರ್ತಕ್ಕ ಜೀವನ ಎಂಥ ದುಃಖದಾಯಕವಾಗಿದೆ, ಅವ್ರನ್ನ ಉದ್ಧಾರ ಮಾಡುವಂತ ಕೇಳತಕ್ಕಂಥದ್ದೇ ಈ ಗರುಡ ಪುರಾಣದ ಉದ್ದೇಶ. ಮಾಯಾಮೋಹಿತರಾಗಿರ್ತಕ್ಕ ಪ್ರಪಂಚದಲ್ಲಿ ದೈವೀಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಭಗವಂತ ಗೀತೆಯಲ್ಲಿ ಹೇಳ್ತಾನೆ. ನನ್ನ ಅನುಗ್ರಹಗೊಲ್ಲಿವರೆಗೂ ಈ ಪ್ರಕೃತಿಯ ವಿಲಕ್ಷಣತೆಯನ್ನು ಜನರ ಅಳವಡಿಸಿಕೊಂಡು ಜೀವನದಲ್ಲಿ ದುಃಖ ಪಡ್ತಾರೆ. ಇದೇ ಸತ್ಯ ಅಂತ ಇಟ್ಕೋತಾರೆ. ಕಣ್ಣಿಗೆ ಕಾಣತಕ್ಕ ಪ್ರತಿಯೊಂದು ಮೋಹದಾಯಕವಾಗಿರ್ತಕ್ಕ ವಸ್ತುಗಳನ್ನು ಅದನ್ನು ವಶ ಮಾಡಿಕೊಳ್ಳಬೇಕು ಅಂತ ಪ್ರಯತ್ನದಲ್ಲೇ ಜೀರ್ಯತಾಂ ಲೋಕೆ, ಆ ವಸ್ತುಗಳು ಎಂದೂ ನಾಶವನ್ನು ಹೊಂದೋದಿಲ್ಲ. ಆ ವಸ್ತುವನ್ನು ಪಡೆಯುವಲ್ಲಿ ಇವನು ನಾಶ ಆಗಿಬಿಡ್ತಾನೆ. ಇದು ಎಂಥ ದುಸ್ಥಿತಿ ನೋಡಿ. ಈ ರೀತಿ ಜೀವನವನ್ನು ಮಾಡ್ತಾರಪ್ಪ. ಅದಕ್ಕೆ ಸ್ವಾಮಿ ಪ್ರತಿಯೊಂದು ನೀನು ಮಾಡಬೇಕಾದ ಕರ್ತವ್ಯ ಏನು ಅಂತಂದರೆ, ಮುಖ್ಯವಾಗಿ ಪ್ರತಿಯೊಬ್ಬ ಜೀವರಾಶಿಗಳಿಗೆ ಬುದ್ಧಿ ಕೊಟ್ಟಿದ್ದಿ. ಆ ಬುದ್ಧಿಯಿಂದ ಯೋಚನೆ ಮಾಡತಕ್ಕ ಶಕ್ತಿ ಕೊಟ್ಟಿದ್ದಿ. ಎಲ್ಲ ಇಂದ್ರಿಯಗಳನ್ನು ಕೊಟ್ಟು ವಿಶೇಷ ಬುದ್ಧಿ ಕೊಟ್ಟು ಆ ಬುದ್ಧಿ ಏನು ಮಾಡ್ತದೆ, ನಿರ್ಣಯ ಮಾಡ್ತದೆ ಪ್ರತಿಯೊಂದು ವಸ್ತುಗಳನ್ನು. ಯಾವುದೋ ನಿತ್ಯಾನಿತ್ಯ ವಸ್ತು ವಿವೇಕ, ನಿತ್ಯವಾದ್ದು ಅನಿತ್ಯವಾದ್ದು ವಸ್ತುಗಳು ಯಾವು ನಮಗೆ ಸಾಧಕ, ಯಾವು ನಮಗೆ ಬಾಧಕ ಅಂತ ಜಗತ್ತಿಗೆ ತೋರಿಸಿಕೊಡ್ತದೆ ಬುದ್ಧಿ. ಇಂಥ ಬುದ್ಧಿ ಕೊಟ್ಟಾಗೂ ಕೂಡ ಜನರು ಹಾಳಾಗಿ ಹೋಗ್ತಾರಪ್ಪ. ಸ್ವಾಮಿ ಹಾಗಾದರೂ ಮಾಡಿ ನೀನು ಏನು ಮಾಡು, ಉದ್ಧಾರವನ್ನು ಮಾಡು ಅಂತ ನಮ್ಮ ಸಲುವಾಗಿ ಕೇಳಿರ್ತಕ್ಕಂಥ ಪುರಾಣವೇ ಗರುಡ ಪುರಾಣ. ದೇವತೆಗಳಿಗೇನು ಬೇಕಾಗಿಲ್ಲ, ಅವರೆಲ್ಲ ಜಾತಾಪರೋಕ್ಷಗಳಾದ್ದರಿಂದ ಕೇವಲ ಭಗವಂತನ ಚಿಂತನ ಮಾತ್ರದಲ್ಲೇ ಸಕಲಾಭಿಷ್ಟಗಳನ್ನು, ಸಕಲ ಜ್ಞಾನವನ್ನು ಹೊಂದಿಬಿಡ್ತಾರೆ. ಅವರು ತಮ್ಮ ಯೋಗ್ಯತಾನುಸಾರವಾದ ಜ್ಞಾನವನ್ನು ಹೊಂದಿ ಭಗವಂತನನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಯಾವ ಬಾಧನೆಯೂ ಆಗೋದಿಲ್ಲ. ನಮಗೆ ಭಗವಂತ ಪ್ರತ್ಯಕ್ಷ ಆದ್ರೂ ಕೂಡ ಭಗವಂತನ ಉಪೇಕ್ಷಿಸಿ ನಾವು ಸಂಸಾರದಲ್ಲಿ ದುಃಖವನ್ನು ಪಡ್ತೀವಿ. ಇದೇ ಜೀವನದ ರಹಸ್ಯ. ಅಹಮೀತಿ ಯೋ ವೇದ್ಯ ಸಜೀವ ಇತಿ ಸ್ಮೃತಃ. ನಾನು ನಂದು 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 ಅಂತೇನಿವಲ್ಲ, ಇದೇ ಮಹಾಪಾಪಕ್ಕೆ ಕಾರಣವಾಗ್ತಕ್ಕಂಥದ್ದು. ಅದಕ್ಕೆ ಮಧುಸೂದನ ಪಾದ ಪೂಜೈತಿ. ಮಧು ಅಂತಕ್ಕಂಥ ಮಧುಸೂದನ ಅಂತ ಭಗವಂತನನ್ನು ಗರುಡ ಪುರಾಣದ ಮಂಗಲಾಚರಣದಲ್ಲಿ ಕರೆದಾರ. ಮಧು ಅಂದರೆ ಏನು? ಮಧು ಅಂದರೆ ಈ ವಿಶೇಷ ಅಲಂಕೃತವಾಗಿರ್ತಕ್ಕಂಥ ಈ ಸಂಸಾರ ಶರೀರ, ಇದಕ್ಕೆ ಮಧು ಅಂತ ಕರೆದ. ಈ ಅಲಂಕೃತವಾದ ಸಂಸಾರ, ಅಲಂಕೃತವಾಗಿರ್ತಕ್ಕಂಥ ಅನೇಕ ವಿಷಯಗಳು, ಚೆನ್ನಾಗಿ ಇರತಕ್ಕಂಥ ಪದಾರ್ಥಗಳ ಒಂದು ಉಪಯೋಗ, ಅದರ ಒಂದು ಲಾಭ, ಇವೆಲ್ಲವನ್ನು ಮಾಡತಕ್ಕಂಥ ಅನೇಕ ಬಂಧುಗಳು, ಅನೇಕ ನಮ್ಮ ಎಷ್ಟೋ ಜನ್ಮಗಳಲ್ಲಿ ಹೆಂಡರು, ಎಷ್ಟೋ ಜನ್ಮಗಳಲ್ಲಿ ಮಕ್ಕಳು, ಇವೆಲ್ಲ ಬರ್ತಾನೇ ಹೋಗ್ತಾ ಇರ್ತಾವೆ. ಇಂಥ ಯಾವ ಜೀವನವನ್ನು ಸೂದಯತಿ ಭಗವಂತ ಏನು ಮಾಡ್ತಾನೆ, ಸೂದನ ಅಂದರೆ ನಾಶ ಮಾಡಿ ಹಾಕ್ತಾನೆ. ಎಷ್ಟು ಸುಂದರವಾಗಿದ್ದರೂ ನಾಶ ಮಾಡ್ತಾನೆ ನೋಡ್ರಿ. ಯಾರನ್ನೂ ಬಿಡೋದಿಲ್ಲ ನಮ್ಮ ದೇವರು. ಪ್ರತಿಯೊಂದನ್ನು ಇದು ಅಕ್ಷರವಾದದ್ದು ಅಲ್ಲ, ಕ್ಷರವಾದದ್ದು, ಕ್ಷಯವನ್ನು ಹೊಂದತಕ್ಕಂಥವ್ರು ನೀವೆಲ್ಲ ಅನ್ನುವುದಕ್ಕೆ ಪ್ರತಿ ಕ್ಷಣದಲ್ಲಿಯೂ ಕೂಡ ಭಗವಂತ ಸಜ್ಜನರಿಗೆ ದುಃಖವನ್ನು ಕೊಡ್ತಾನೇ ಇರ್ತಾನೆ.
ಆ ದುಃಖವನ್ನು ಸಮರ್ಪಣೆ ಮಾಡ್ತಾ ಹೋದಂತೆಲ್ಲ ಭಗವಂತ ಜ್ಞಾನವನ್ನು ಕೊಟ್ಟು ಏನು ಮಾಡ್ತಾನೆ, ಜ್ಞಾನಿಗಳನ್ನಾಗಿ ಮಾಡ್ತಾನೆ. ಯುದ್ಧ ಮಾಡಬೇಕಾದಾಗ ಒಂದು ಯುದ್ಧದ ಪ್ರಸಂಗ, ಪಾಂಡವರು ಕೌರವರು ನಿಂತಿದ್ದಾರೆ. ಅರ್ಜುನ ವಿಷಾದವನ್ನು ವ್ಯಕ್ತಪಡಿಸಿದ. ಅರ್ಜುನನನ್ನು ಎಬ್ಬಿಸಬೇಕು, ಅವನಿಗೆ ಹುರಿದುಂಬಿಸಬೇಕು. ನೋಡ್ರಿ, ಅವನಿಗೆ ಪ್ರಿಯವಾದ ವಸ್ತುವನ್ನು ಕಳೆದ ದೇವರು. ಯಾರೋ ಅಭಿಮನ್ಯು. ಕಳೆದಾಗ ಏನಾಯ್ತು, ಓಹೋ ಇದು ನನ್ನ ವಸ್ತು ಅಂತ ಬಂತು ಅವನಿಗೆ ಸ್ವಲ್ಪ ತಲೆಯೊಳಗೆ. ನನ್ನ ವಸ್ತುವನ್ನು ಇವನು ಕೊಲ್ಲಿದ್ನ, ನಾನು ನಾಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ. ಅಂದರೆ ಏನು, ಭಗವಂತ ಕಾರ್ಯದಲ್ಲಿ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಆ ಕಾರ್ಯದಲ್ಲಿ ಅವನ ಮನಸ್ಸನ್ನು ತೊಡಗಿಸಿ ಆಮೇಲೆ ಇದೆಲ್ಲವೂ ನಶ್ವರ ಅಂತ ತೋರಿಸಿಕೊಡ್ತಾನೆ. ಒಂದು ಆಸೆ ಇಲ್ಲದೆ ಹೋದರೆ ನಾವೇನೂ ಮಾಡ್ಲಿಕ್ಕಾಗೋದಿಲ್ಲ. ಹೌದಾ? ಜೀವನದಲ್ಲಿ ಆಸೆ ಇಲ್ಲ ಅಂದರೆ ನಾವೇನೂ ಮಾಡ್ಲಿಕ್ಕಾಗೋದಿಲ್ಲ. ಆಸೆ ಇದ್ದರೆ ತಾನೇ ಎಲ್ಲ ವಸ್ತುಗಳು ನಮ್ಮ ಹಿಂದೆ ಹಿಂಬಾಲಿಸುವಂತೆ ಪ್ರಯತ್ನ ಮಾಡಿ 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 ಕಡೆಗೆ ಇದು ಯಾವುದು ನಂದಲ್ಲ ಅಂತ ಕೂತ್ಕೊಂಡಾಗ ಆನಂದದಾಯಕವಾಗಿರ್ತಕ್ಕ ಭಗವದ್ ದರ್ಶನವಾಗ್ತದೆ. ಮಹಾಭಾಗವತ, ರಾಮಾಯಣ, ಮಹಾಭಾರತಾದಿಗಳಲ್ಲಿ ನಾವು ಅನೇಕ ಕಥೆಗಳನ್ನು ಕೇಳ್ತೀವಿ. ಹಾಗೆ ಇಲ್ಲಿ ಗರುಡ ಪುರಾಣದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕಥಾ ಇಷ್ಟೇ. ನಿನ್ನೆವರೆಗೂ ನಾವು ಹೇಳಿದ್ವಿ. ಇಲ್ಲೇ ಜೀವರಾಶಿಗಳು ಅಂತಿದ್ದಾರೆ, ಸಾಧನ ಜೀವರಾಶಿಗಳು ಅಂತ ಬರ್ತಾರೆ ನೋಡಿ. 4 ಬಾಗಿಲುಗಳವ ಯಮಲೋಕಕ್ಕೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ 4 ಬಾಗಿಲುಗಳು. ಆ 4 ಬಾಗಿಲುಗಳಲ್ಲಿ ಒಬ್ಬೊಬ್ಬ ಜೀವರಾಶಿಗಳ ಪ್ರವೇಶ ಆಗ್ತದೆ. ದಕ್ಷಿಣದಲ್ಲಿ ಸಾಮಾನ್ಯ ಎಲ್ಲ ಜೀವರಾಶಿಗಳು ಹೋಗಿಬಿಡ್ತಾರೆ. ಪಾಪ ಯೋನಿಯಲ್ಲಿ, ಪಾಪ ಕರ್ಮಗಳಲ್ಲಿ ಪಾಪಾಸಕ್ತರಾಗಿರ್ತಕ್ಕ ಜನರಿದ್ದಾರಲ್ಲ, ಪಾಪಿಗಳು, ಅವರೆಲ್ಲ ಅಲ್ಲಿ ಪ್ರಯಾಣ ಮಾಡ್ತಾರೆ. ಅದ್ಭುತವಾಗಿರ್ತಕ್ಕಂಥ ಪ್ರಯಾಣವನ್ನು ಮಾಡಿ ಅತ್ಯಂತವಾಗಿರ್ತಕ್ಕಂಥ ದುಃಖವನ್ನು ಅನುಭವಿಸಿ ಕೆಳಗೆ ಬರ್ತಾರೆ. ಕೆಳಗೆ ಬಂದಾಗ ಏನಾಗ್ತದೆ, ಅನೇಕ ವಿಲಕ್ಷಣ ರೂಪಗಳನ್ನು ತಗೊಂಡು ಬರ್ತಾರಂತ ನಿನ್ನೆ ದಿವಸದಲ್ಲಿ ಹೇಳಿದ್ವಿ ನಾವು. ಕುರುಡರಾಗ್ತಾರೆ, ಅಸ್ತವ್ಯಸ್ತಾಗಿ ಹುಟ್ಟುತ್ತಾರೆ, ಹುಚ್ಚರಾಗಿ ಹುಟ್ಟುತ್ತಾರೆ. ಯಾರು ತಂದೆ ತಾಯಿಗಳು ಏನೂ ಮಾಡ್ಲಿಕ್ಕಾಗೋದಿಲ್ಲ, ಡಾಕ್ಟ್ರು ಏನೂ ಮಾಡ್ಲಿಕ್ಕಾಗೋದಿಲ್ಲ, ಯಾವ ಫಾರಿನ್ಯರು ಏನೂ ಮಾಡ್ಲಿಕ್ಕಾಗೋದಿಲ್ಲ. ಆಗ ಇದು ಜನ್ಮಾಂತರದ ಕರ್ಮದ ಫಲ. ಸ್ವಾಮಿ ನಾನೇನು ಕರ್ಮ ಮಾಡೀನಿ, ಅವನು ಮಾಡೋದಲ್ಲದೆ ನಾವು ಕರ್ಮ ಮಾಡೀವಿ. ನಮಗಂತಹ ಮಕ್ಕಳು ಹುಟ್ಟಬೇಕಾದ್ರೆ ಅವನು ಹುಟ್ಟಿದ ಒಂದು ಕರ್ಮ ನೋಡ್ರಿ, ನಾವು ಪಡೆದವ್ರದ್ದೊಂದು ಕರ್ಮ, ಎರಡೂ ಭಗವಂತ ಸಂಯೋಗ ಮಾಡ್ತಾನೆ. ಇದೆಂಥ ಭಗವಂತನ ಘಟನೆ ಶಕ್ತಿ ಅದ ನೋಡ್ರಿ. ಎಂಥ ಸಮ್ಮೇಳನ ಮಾಡ್ತಾನೆ ರೀ ನಮ್ಮ ದೇವರು. ಅವನ ಘಟನಾ ಶಕ್ತಿ ಯಾರಿಗೂ ಶಕ್ಯ ಇಲ್ಲ ನೋಡ್ರಿ. ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ಅವರ ಕರ್ಮ ನೋಡ್ರಿ. ಹೆಚ್ಚು ದುಃಖ ಪಡ್ತಕ್ಕವನು ಮಗನಾಗಲಿ ಹುಚ್ಚನಾಗಲಿ, ಅವನು ಸ್ವಲ್ಪ ನನ್ನ ಮಗ ಹೀಗಿದ್ದಾನೆ ಅಂತ ದುಃಖ ಪಡ್ತಕ್ಕಂಥದ್ದು ಸ್ವಲ್ಪ. ಹೆಚ್ಚಿನ ದುಃಖ ಅವನಿಗೆ ಕೊಡ್ತಾನೆ, ಸ್ವಲ್ಪ ದುಃಖದ ಲೇಪ ಇವನಿಗೆ ಕೊಡ್ತಾನೆ. ಯಾಕಂದ್ರೆ ಅಂತಹ ಪಾಪ ಇವನು ಮಾಡಿರ್ತಾನೆ, ಹೆಚ್ಚಿನ ಪಾಪ ಅವನು ಮಾಡಿರ್ತಾನೆ. ನೋಡ್ರಿ ಯಾವ ರೀತಿ ಭಗವಂತ ಸಂಯೋಗವನ್ನು ಮಾಡಿಕೊಡಿಸ್ತಾನೆ. ಇಂತಹ ಭಗವಂತ ಅವನಿಗೆ ಎಷ್ಟು ಪ್ರಣಾಮಗಳನ್ನು ನಾವು ಹೇಳಿದರೂ ಕಡಿಮೆ. ಅನಂತ ಪ್ರಣಾಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೂ ಕೂಡ ನಮ್ಮ ಕಡಿಮೆನೇ. ಯಾಕಂದರೆ ಏಕಪ್ರಣಾಮೇನ ಆ ಭಗವಂತನನ್ನು ನಾವು ಸ್ಮರಣೆ ಮಾಡಿದಾಗ ನಮಗೆ ಸಕಲವಾಗಿರ್ತಕ್ಕಂಥ ಅಭಿಷ್ಟಗಳು ಸಿದ್ಧಿ ಆಗ್ತದೆ, ಅನಿಷ್ಟಗಳ ನಿವೃತ್ತಿ ಆಗ್ತದೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಿರೂಪಣವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತಪ್ಪ. ಅದಕ್ಕೋಸ್ಕರ ನೋಡ್ರಿ, ಪ್ರತಿಯೊಂದನ್ನು ನಾವು ವಿಶೇಷವಾಗಿ ತಿಳಿಯಬೇಕಾಗಿರ್ತಕ್ಕಂಥ ಅಂಶವನ್ನು ನಾವೆಲ್ಲ ನಿರೂಪಣೆ ಮಾಡಬೇಕು. ಅದಕ್ಕೆ ಇಲ್ಲಿ ಧರ್ಮರಾಜನ ನಗರವನ್ನು ನಿರೂಪಣೆ ಮಾಡ್ತಾರೆ. ಇಲ್ಲಿ ಸಾಧನೆ ಮಾಡೋದು ಕಲಿಬೇಕು ಮೊದಲು. ನಾವಿಲ್ಲಿ ಸಾಧನೆ ಮಾಡುವುದನ್ನು ಕಲಿತ್ರೆ ನಮಗಲ್ಲಿ ರಿಸರ್ವೇಷನ್ ಸ್ಟಾರ್ಟ್. ವ್ರತ, ನೇಮ, ವಿಷ್ಣು ವ್ರತಗಳು, ಅನೇಕ ವಿಧವಾದ ಲೋಕ ಉಪಕಾರಗಳು, ಇವೆಲ್ಲ ನಾವಿಲ್ಲಿ ಮಾಡ್ಲಿಕ್ಕೆ ಹತ್ತಿದ್ವಿ ಅಂದರೆ ಆಮೇಲೆ ಪದಾರ್ಥಗಳ ತ್ಯಾಗ ಮಾಡೋದು ಕಲಿಬೇಕು. ಯಾವ ವಸ್ತುಗಳು ನಮ್ಮವಲ್ಲ. ಎಷ್ಟು ತ್ಯಾಗ ಮಾಡ್ತೀರಿ ಅಷ್ಟು ನಿಮ್ಮ ಮನೆಗೆ ಬಂದ್ಬಿಡ್ತದೆ. ತ್ಯಾಗೇನೈಕೆ ಅಮೃತತ್ವ ಮಾನುಷು ಅಂತ ವೇದ ಹೇಳ್ತದೆ. ನ ಕರ್ಮಣ ನ ಪ್ರಜಗಾಧನೆ ನ ತ್ಯಾಗೇನೈಕೆ ಅಮೃತತ್ವ ಮಾನುಷು. ಮಕ್ಕಳ ಹಡಿಯೋದ್ರಿಂದಾಗಲಿ, ಧನವನ್ನು ಸಂಪಾದನೆ ಮಾಡೋದ್ರಿಂದಾಗಲಿ ನಮಗೆ ಯಾವ ಥರದ ಸುಖವಿಲ್ಲ. ಸುಖ ಎಲ್ಲದ? ತ್ಯಾಗ ಮಾಡಿದಾಗ ಏನು ಆನಂದವಾಗ್ತದೆ ರೀ, ಅದ್ಭುತವಾದ ಆನಂದವಾಗ್ತದೆ.
ನೋಡ್ರಿ, ನಮ್ಮ ಭಾಗವತಾದಿಗಳಲ್ಲಿ ಎಷ್ಟು ತ್ಯಾಗಿಗಳ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ದಧೀಚಿ ಋಷಿಗಳು ತ್ಯಾಗ ಮಾಡಿದರು, ಹೌದಾ? ತಮ್ಮ ದೇಹವನ್ನೇ ಕೊಟ್ಟರು, ಒಬ್ಬರೇ ಇಬ್ಬರೇ. ಆಮೇಲೆ ಧರ್ಮಾಂಗದ ರುಕುಮಾಂಗದ ಮೊನ್ನೆ ಚರಿತ್ರೆ ಹೇಳಿದ್ವಿ, ಹೌದಾ? ನೋಡ್ರಿ, ಭಗವಂತನ ಸಲುವಾಗಿ, ವ್ರತದ ಸಲುವಾಗಿ, ಭಗವಂತ ಪ್ರೀತನಾಗಲಿ ಅಂತ ಹೇಳಿ ಭಗವಂತನ ವಸ್ತುವನ್ನೇ ಸಮರ್ಪಣೆ ಮಾಡಿದ ಮಹಾನ್ ಧೀಮಂತ ಜ್ಞಾನಿಗಳು ನಮ್ಮಲ್ಲಿದ್ದಾರೆ. ಅದನ್ನು ನೋಡಿ ನಾವು ಕಲಿಬೇಕು. ಅದಕ್ಕೆ ಪುರಾಣ ಇತಿಹಾಸಗಳು ನೋಡಿ ಕಲಿಯೋದು, ಲೆಸನ್ಸ್ ಅವೆಲ್ಲ ನಮಗೆ. ಅಂಥವ್ರು ಮಾಡ್ಯಾರ, ನೀವು ಮಾಡಿರಿ, ಸ್ವಲ್ಪ ಆದರೂ ಮಾಡಿರಿ ಅಂತ. ಅಷ್ಟು ಮಾಡ್ಲಿಕ್ಕಾಗೋದಿಲ್ಲ, ಸ್ವಲ್ಪ ಆದರೂ ಮಾಡಿರಿ ಅಂತ. ಅದಕ್ಕೆ ಧರ್ಮರಾಜನ ವಿಶೇಷವಾಗಿರ್ತಕ್ಕಂಥ ಇಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ನೋಡ್ರಿ, ಧರ್ಮರಾಜನ ಪಟ್ಟಣ. ಅದಕ್ಕೆ ಗರುಡ ಕೇಳ್ತಾನೆ, ಯಮಲೋಕ ಕಿಯನ್ ಮಾತ್ರ ಕೀದೃಶಕ್ಕೇನ ನಿರ್ಮಿತ ಸಭಾಚ ಕೀದೃಶಿ ತಸ್ಯಾಂ ಧರ್ಮಸ್ಥೆ ಕೈ ಸಖ. ಅಲ್ಲಪ್ಪ ನಾರಾಯಣ, ಏನು ವಿಚಿತ್ರವಾದದ್ದು ಇದೆಲ್ಲ. ಯಮಲೋಕ ಹೇಳಿದ್ವಿ, ಇನ್ನು ಧರ್ಮರಾಜನ 3 ಪಟ್ಟಣಗಳು ಅಂತ ಹೇಳಿದ್ವಿ. ಆ ಪಟ್ಟಣಗಳು ಹೆಂಗೆ ನಿರ್ಮಾಣ ಆಗ್ತಾವ ಎಲ್ಲವನ್ನು ಹೇಳುವಂದಾಗ ಭಗವಂತ ಹೇಳ್ತಾನೆ, ನೋಡಪ್ಪ, ಅದು 1,00,000 ಯೋಜಾತ್ಮಕವಾಗಿರ್ತಕ್ಕಂಥ ನರಕ ದಕ್ಷಿಣ ಭಾಗ ಯಮಲೋಕ, ಅದು ಒಂದು. ಅದರಲ್ಲಿ ನಾನು 4 ಭಾಗ ಮಾಡಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಮಾಡ್ತೀನಿ. ಅದರಲ್ಲಿ ಆ 4 ಸಮಾನವಾದ ಭಾಗಗಳನ್ನು ಮಾಡ್ತೀನಿ. ಮಾಡಿ ನಾನೇನು ಮಾಡ್ತೀನಿ, ಅದ್ಭುತವಾಗಿರ್ತಕ್ಕಂಥ ಯಮದೇವರ ದಿವ್ಯವಾಗಿರ್ತಕ್ಕಂಥ ಒಂದು ಆಸನವನ್ನು ಕೊಡ್ತೀನಿ. ಮಧ್ಯದಲ್ಲಿ 44 ಯೋಜನೆ ವಿಸ್ತೃತವಾಗಿರ್ತಕ್ಕಂಥ ಒಂದು ಆಸನ. ನೋಡಿ, 44 ಯೋಜನೆ ಆತನ ಪ್ರಾಂತ ಯಮದೇವರಿಗೆ. ಅದರ ಸುತ್ತಮುತ್ತ ಅನೇಕ ದೇವತೆಗಳು ಇರ್ತಾರೆ. ಯಾರ್ಯಾರ್ರೀ ಅವರು? ಒಬ್ಬರಲ್ಲ, ಇಬ್ಬರಲ್ಲ. ದಕ್ಷಿಣಸ್ಯಾಂ ಶೂಲಸ್ಯ ಲತಾ ವಿಸ್ಫೋಟಕಸ್ತತ ಪಶ್ಚಿಮೇ ಕಾಲ. ಇವರೆಲ್ಲ ಒಬ್ಬೊಬ್ಬರು ಮಹಾನುಭಾವರು. ಯಾರ್ಯಾರು? ಎಲ್ಲ ರೋಗದ ಅಭಿಮಾನಿ ದೇವತೆಗಳು ಅವರೆಲ್ಲ. ಓಹೋ, ಯಮದೇವರು ಸುತ್ತ ಇರ್ತಾರಂತೆ. ವಾತ, ಪಿತ್ತ, ಕಫ, ವಾಂತಿ, ಕ್ಯಾನ್ಸರು, ಏನು ಜಗತ್ತಿನ ನೆಗಡಿ, ಕೆಮ್ಮು, ಈ ರೋಗದೆಲ್ಲ ದೇವತೆಗಳು ಯಮದೇವರ ಸುತ್ತಲಿನ ಮನೆಯಲ್ಲಿ ಇರ್ತಾರೆ. ಯಮದೇವರ ಮನೆ ಇರ್ತದೆ ನೋಡು. ಮಧ್ಯೆ ಅದ್ಭುತವಾದ ಸಭಾ, 4 ಯೋಜನೆ ವಿಸ್ತೃತವಾಗಿರ್ತಕ್ಕಂಥದ್ದು ಅದ್ಭುತವಾದ ಸಭಾ. ಅವ ಎಲ್ಲ ಮನೆಗಳಿರ್ತಾವೆ. ಆ ಲೋಕ 3 ಅವಲ್ರಿ, ಅವು ಹೆಂಗಿರ್ತಾವ? ಅವು ಹೆಂಗಿಲ್ಲ, ಮುತ್ತು ರತ್ನ ಹವಳಗಳಿಂದ ದೇದೀಪ್ಯಮಾನವಾಗಿರ್ತಾವೆ. ಅಲ್ಲಿ ಯಾವ ಸೂರ್ಯ ಕೆಲಸ ಮಾಡೋದಿಲ್ಲ. ಮತ್ತು ಸೂರ್ಯ ಎಲ್ಲಿರ್ತಾನೆ? ಅಲ್ಲಿ ಹೋಗಿ ಕೂತ್ಕೊಂಡಿರ್ತಾನೆ ಸೂರ್ಯ, ಅಲ್ಲೇ ಇರ್ತಾನೆ. ಹಾಂ ಅಂದ ಗರುಡ. ಎಲ್ಲ ಕೊಡ್ತದೆ ಗರುಡನಿಗೆ. ನಮ್ಮ ಸಲುವಾಗಿ ಕೇಳ್ತಾನೆ, ಅಲ್ಲಪ್ಪ ಮತ್ತು ಸೂರ್ಯ ಕೂಡ್ತಾನಂದ್ರೆ ಗತಿ ಏನು? ತಿಂಗಳಿಗೊಬ್ಬ ಸೂರ್ಯ ಬರ್ತಾನೆ, ನೆನ್ಪಿಟ್ಕೊಳ್ರಿ. ತಿಂಗಳಿಗೊಬ್ಬ ಸೂರ್ಯ. ಈ ಸೂರ್ಯ ಮುಗ್ದ ಅಂದರೆ ಈ 11 ಮಂದಿ ಸೂರ್ಯಲ್ಲಿ ಯಮಲೋಕದಾಗ ಕೂತಿರ್ತಾರೆ. ಆತನ ಡ್ಯೂಟಿ ಬಂದ್ಗಳೇ ಬರ್ತಾನೆ, ಬಂದು ಕಾಣಿಸ್ತಾನೆ. ಆದರೆ ಕಾರ್ತೀಕ ಮಾಸದಲ್ಲಿ ಮಾತ್ರ ಸಾಕ್ಷಾತ್ ವಿಷ್ಣುವೇ ಸೂರ್ಯನಾಗಿ ಬರ್ತಾನೆ. ಏನು ಮಾಡ್ತೀವಿ? ಹಬ್ಬ ಏನು ಶಕ್ತಿ. ಅದಕ್ಕೆ ಧರ್ಮಗಳನ್ನು ಮಾಡಿರಿ ಅಂತ. ದೇವರು ಮನೆಗೆ ಬಂದಾಗ ಧರ್ಮ ಮಾಡ್ತೀವೋ ಇಲ್ಲ? ಗುರುಗಳು ಆಚಾರ್ಯರು ಮನೆಗೆ ಬಂದಾಗ ಮನೆಯೆಲ್ಲ ಸ್ವಚ್ಛ ಮಾಡಿ ಬರಿ ಅಂದು ಅವ್ರಿಗೆ ದಕ್ಷಿಣೆಗೆ ದಾನ, ಏನು ತಿಂತೀರಿ, ಏನು ಉಣ್ತೀರಿ, ಏನು ಕುಡಿತೀರಿ ನೋಡಿ. ಅದ್ರಂಗೆ ದೇವ್ರನ್ನ ಕೇಳ್ರಿ. ಅದೇ ಅರ್ಘ್ಯ ಪಾದ್ಯ ಆಚಮನ. ನಮಗೆ ಕೇಳೋದೇ ದೇವ್ರಿಗೆ ಕೇಳ್ರಿ. ಆಸನಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ಆಚಮನ ಸಮರ್ಪಯಾಮಿ. ಆತನ ಮೂರ್ತಿಗೆ ಒಂದು ತೊಟ್ಟಗೆ ನೀರು ಹಾಕಿದರೆ ಆಚಮನ, ಅಭಿಷೇಕ ಮಾಡಿದರೆ ಪಂಚಾಮೃತ ನಿಮಗೆ ಸಿಗ್ತದೆ. ಆತೇನು ಅಷ್ಟು ನುಂಗೋದಿಲ್ಲ. ಅಂತ ಬಾಯಿ ತಗೊಂಡು ಕುಡ್ತಾನಪ್ಪ, ಅಷ್ಟು ಪಂಚಾಮೃತ ಬಿಡ್ತಾನೆ, ಹೆಂಗೆ ಮಾಡಲಿ? ದೇವಕ್ಕೆ ಮಾಡಿದ್ರೆ ಕುಡಿತಾವ. ದೇವ್ರು ಹೆಂಗೆ ಕುಡಿತಾನೆ? ಕುಡಿಯೋದಿಲ್ಲ. ನೋಡ್ರಿ, ಅವರೆಲ್ಲ ದೇವತೆಗಳು ಸುತ್ತಲೂ ಇರ್ತಾರೆ. ಎಂತಹ ದೇವತೆಗಳು ವಾಸ ಮಾಡಿರ್ತಾರೆ. 11 ಮಂದಿ ಸೂರ್ಯ ಅಲ್ಲಿ ಕೂತಿರ್ತಾರೆ ನೋಡ್ರಿ. ನಾಳೆ ಬರೀ ಸೂರ್ಯನೇ ಬೇರೆ. ಈ ಸೂರ್ಯ ಮುಂದಿನ ತಿಂಗಳಿಗೆ ಇರೋದಲ್ಲ, ಅಲ್ಲೇ ಮುಂದಿನ ತಿಂಗಳಿಗೆ ಇರೋದಲ್ಲ, ಅಲ್ಲೇ ಕೂತಿರ್ತಾನೆ ಆತ. ಎಂಥ ಮಹಾನುಭಾವ ಇದ್ದಾನೆ, ಎಂಥ ಮಹಾನುಭಾವ ಇದ್ದಾನೆ ಲೆಕ್ಕ ಹಾಕ್ರಿ. ಮುಂದಿನ ಅಲ್ಲಿ ಹೋಗಿ ಕೂತ್ಕೊಂಡಿರ್ತಾನೆ. ಚಂದ್ರ ಒಬ್ಬನೇ ಬೇಕಂದಾಗ ಅಲ್ಲೇ ಕೂರ್ತಾನೆ. ಸೂರ್ಯ ಚಂದ್ರ ಎಲ್ಲ ಅಲ್ಲೇ ಕೂತಿರ್ತಾರೆ. ಅಬಾಬ ಅವನು ಸಭಾ ಮಂಟಪದ ಸುತ್ತ ಕೂತಿರ್ತಾರೆ. ಒಂದೊಂದು ಮನೆಗಳು 4 ಯೋಜನೆ ವಿಸ್ತೃತವಾಗಿರ್ತಕ್ಕಂಥ ಮನೆಗಳು ಇರ್ತಾವೆ. ಯಾರ್ಯಾರು? ಪಿತ್ತ, ವಾತ, ಕಫ, ಶ್ಲೇಷ ರೋಗ, ಅನೇಕ ರೋಗಗಳು ಅಂತ ಬರ್ತಾವಲ್ಲ, ಅವೆಲ್ಲ ದೇವತೆಗಳವರು. ಮತ್ತು ಹಂಗ್ರಿ ಅಲ್ಲೇ ಕೊಡೋದಿಲ್ಲ ಅವ್ರು. ನಮ್ಮ ಹತ್ರ ಬರ್ತಾರೆ. ಯಾವಾಗ ಬರ್ತಾರೆ? ನಾವೇನಾದರೂ ಪಾಪ ಹೆಚ್ಚು ಮಾಡಿದರೆ, ಪಾಪ ಆತಪ್ಪ, ನಮ್ಮಿಂದ ಏನೋ ಒಂದು ಪಾಪ ಕೃತ್ಯ ಆಯ್ತು, ಆ ರೋಗದ ಅಭಿಮಾನಿ ಬಂದುಬಿಡ್ತಾನೆ. ಮೈಯಾಗ ಹೊಕ್ಕೊಂಬಿಡ್ತಾನೆ. ಶೀತ, ವಾತ, ಕೆಮ್ಮು, ನೆಗಡಿ ಇಲ್ಲರಿ, ಜ್ವರನೇ ಕಡಿಮೆ ಆಗೋಲು, ಕೆಮ್ಮ ಕಡಿಮೆ ಆಗೋಲ್ತು, ಔಷಧ ತೊಗೊಂಡಿದ್ದೆ.
ಕಡೆಗೆ ಒಂದು ದಿವಸ ಡಾಕ್ಟ್ರ್ ಅಂತಾರೆ, ಅಪ್ಪ ಇದು ಯಾಕೋ ಎಷ್ಟು ಅಸಾಮಿ ಹೆಚ್ಚು ಕಡಿಮೆ ಆಗ್ಲಿಕ್ಕೈತದ, ಯಾರ ಹತ್ರ ಹೋಗ್ರಿ ಅಂತೇಳಿ ಯಾವುದೋ ಒಂದು ಗುಡಿಗೆ ಕಳಿಸ್ತಾನೆ. ಆಗ ಗುಡಿ ಆಚಾರ ಒಂದೇನೋ ಹೇಳ್ತಾರೆ, ನೋಡಪ್ಪ ನಿತ್ಯ ಬಂದು ಹನುಮಪ್ಪ ಕರ್ಪೂರ ಹಚ್ಚೋ, ಸ್ವಾಮಿ ನೀ ಇದ್ದಿ, ಇಷ್ಟು ಜ್ಞಾನ ಬಂತಿಲ್ಲ, ಹೋತದು ಹಾಳಾಗಿ ಹೋತು ರೋಗ. ಯಾಕಂದ್ರೆ ಆ ದೇವತೆಗಳೆಲ್ಲರೂ ಭಗವಂತನ ಸ್ಮರಣೆ ಮಾಡಲಿ ಅಂತ ಕೂತಿರ್ತಾರೆ. ಹಾಳಾಗಿ ಹೋಗ ನಾವು ಮಾಡೋದಿಲ್ಲ, ಡಾಕ್ಟರ್ ಹತ್ರ ಹೋಗ್ತೀವಿ. ದೇವರಂತಾನೆ ನನ್ನ ಸ್ಮರಣೆ ಮಾಡಿದ್ರೆ ಒಂದು ಕ್ಷಣದಲ್ಲೇ ಕಳಿತೀನೋ ಅದನ್ನೆಲ್ಲ ಹುಚ್ಚುಚ್ಚಾಕಾರ ಬಿಟ್ಟು ನೀವು ಕಂಡ್ಕಂಡಲ್ಲಿ ಹೋದ್ರೆ ರೋಗ ಹೆಂಗೆ ಕಡಿಮೆ ಆಗ್ತದೆ? ಅದು ತೋರ್ಸ್ಲಕ್ಕೆ ಬರ್ತಾರೆ, ಎಚ್ಚರಿಕೆಯನ್ನು ಕೊಡ್ಲಕ್ಕೆ ಬರ್ತಾರೆ. ಎಂಥ ಶಕ್ತಿ ಅದ ರೀ, ಅಬಾಬಾಬಾ. ರೋಗೋ ವಿಷ್ಣು ಸ್ಮೃತಿ ಅಂತ ಸತಾಂ ಇವರೆಲ್ಲ ಸಜ್ಜನರಿಗೆ ಬಂತು ಅಂದರೆ ಅವರೆಲ್ಲ ಉದ್ಧಾರ ಆಗಂಥ ಪ್ರಸಂಗ ಬರ್ತದಪ್ಪ. ಇವರೆಲ್ಲರೂ ಕೂತಿರ್ತಾರೆ. ಅತಿಸಾರ, ವಾಂತಿ, ಭೇದಿ ಇವರೆಲ್ಲ ದ್ವಿಶತ ಯೋಜನಾನಾಂ ವಿಸ್ತಾರಯುತ ಧೃತಸ್ತಂಭಂ ನೋಡಿದ್ವಿ. ಮತ್ತು ಮುಕ್ತಾಮಣಿ ಎಲ್ಲಿ ನೋಡಿದ್ರು ಬಂಗಾರದ ಕಂಬಗಳು, ಅಲ್ಲೇ ಅಬ್ಬ ಏನೋ ಊರೊಳಗೆ ಬಂಗಾರದ ಕಂಬ ಮತ್ತು ಮುತ್ತು ರತ್ನ ಅದರದೇ ಒಂದು ದೇದೀಪ್ಯಮಾನವಾಗಿರ್ತಕ್ಕಂಥ ಕಾಂತಿ. ಮತ್ತು ಅಲ್ಲಿ ಯಾರ್ಯಾರು ಕೂತಿರ್ತಾರೆ? ಒಬ್ಬರ ಮಾರಾಯ, ಒಬ್ಬರಿಬ್ಬರ ಹೆಸರು ಹೇಳ್ಯಾರ, ಏನಾರ ಮಾಡ್ಯಾನು. ತರವೇ ತಾಪಸುಗ್ರಾಹ ಯಾಂತಿ ಸೂರತ ಸತ್ಯವಾದಿನಕ. ಏನಿಲ್ಲಿ ಭೂಲೋಕದೊಳಗೆ ಅತ್ಯಂತವಾಗಿರ್ತಕ್ಕ ತಪಸ್ಸನ್ನು ಮಾಡಿ ಭಗವತಾರಾಧನೆ ಮಾಡಿ ವ್ರತ ನೇಮ ಗುಡಿ ಕಟ್ಟಿಸೋದು, ದೇವ ಸೇವೆ ಮಾಡೋದು, ಬ್ರಾಹ್ಮಣರ ಸೇವೆ ಮಾಡೋದು, ಗುರುಗಳ ಸೇವೆ ಮಾಡೋರು ಇವರೆಲ್ಲ ತಾಪಸುಗ್ರಹ ಒಳ್ಳೆ ಭಯಂಕರವಾದ ಉಗ್ರ ತಪಸ್ಸನ್ನು ಮಾಡಿ ಅಲ್ಲಿ ಹೋಗಿರ್ತಾರಲ್ಲ ಅವರೆಲ್ಲ ಕೂತಿರ್ತಾರೆ. ಅವರೊಬ್ಬರೇ ಇರ್ತಾರೇನ್ರಿ? ಇಲ್ಲಪ್ಪ. ಸರ್ವೇ ಭಾಸ್ಕರ ದೇಖ ವಿರಂಜಿ ಸರ್ವದೇವತಾ. ಅಬಾಬಾಬಾ ಅವರೆಲ್ಲ ಹೋಗಿ ಕೂತಿರ್ತಾರೆ. ಆಸನ ಇಲ್ಲಿ ನೀವು ರೆಡಿ ಆಗ್ಲಕತ್ತಿದ್ರಿ, ಏಕಾಚಿ ವೃತ ಮಾಡಿದ್ರಿ, ಪುರಾಣ ಕೇಳಕತ್ತಿದ್ರಿ, ಬೇಕಾಷ್ಟು ಮಳೆ ಇರಲಿ ಪುರಾಣ ಕೇಳ್ತೀನಿ ಅಂತ ಬಂದ್ರಿ, ರಿಸರ್ವೇಷನ್ ಸ್ಟಾರ್ಟ್. ಎಲ್ಲೇ ಯಮಲೋಕದೊಳಗೆ ನೋಡ್ರಿ ಏನು ಮಾಡ್ತಾರ? ಓಹೋ ಈ ಅಸಾಮಿ ಜ್ಞಾನಿ ಇದ್ದಾನ, ಕೇಳ್ತಾನ, ಗುರುಭಕ್ತಿ ಉಳ್ಳವನಾಗ್ಯಾನ, ರಿಸರ್ವೇಷನ್ ಸ್ಟಾರ್ಟ್. ನೀವೇನು ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ. ನಿಮ್ಮ ಮೈಯಾಗ ಅಪ್ಲಿಕೇಶನ್ ಅದ, ನಿಮ್ಮ ಮನಸ್ಸಿನೊಳಗೆ ಅಪ್ಲಿಕೇಶನ್ ಅದ, ನಿಮ್ಮ ಬುದ್ಧಿಯೊಳಗೆ ಅಪ್ಲಿಕೇಶನ್ ಅದ, ನಿಮ್ಮ ಸಕಲೇಂದ್ರಿಯಗಳೆಲ್ಲ ಅಪ್ಲಿಕೇಶನ್ನೇ. ನಾವು ಇಂದ್ರಿಯಗಳಿಂದ ಏನು ಭಗವಂತನ ಸೇವಾ ಮಾಡ್ತೀವಿ ಅದೇ ಅಪ್ಲಿಕೇಶನ್. ಅದೆಲ್ಲ ಎಂಟ್ರಿ ಆಗ್ತದೆ. ಪಾಪ ಸರಿ ತಯಾರು ಮಾಡ್ತಾರೆ. ಬಂಗಾರದ ಸಿಂಹಾಸನ ಅಂತ್ಯಂತದಲ್ಲ. ಮತ್ತು ಯಾರ್ಯಾರು ಕೂತಿರ್ತಾರ್ರಿ? ಇಷ್ಟೆಲ್ಲ ಮಂದಿ ಕೂತಿರ್ತಾರಪ್ಪ. ತಸ್ಯಾಂ ಧರ್ಮ ಭಗವಾನ್ ಆಸನೆ ಏನುಪನೇಶುವೆ. ಆ ಭಗವಂತ ಕೂತಿರ್ತಾನೆ, ಮಾನವ ಧರ್ಮರಾಜ. ಗಂಧರ್ವಾಣಾಂ ಗಂಧರ್ವರು ಇರ್ತಾರ, ಹಾಡು ಹಾಡ್ತಿರ್ತಾರ. ಓಹೋ ಹಿಂಗ್ರೆ. ಮತ್ತು ಯಾರ್ಯಾರು? ಅಗ್ನಿಶ್ವತ್ತ ಪಿತರ ಪಿತೃದೇವತೆಗಳು ಹೋಗಿ ಕೂತಿರ್ತಾರೆ. ನಮ್ಮ ಅಜ್ಜ ತಾತ ನಾವೇನೋ ಪುಣ್ಯ ಮಾಡಿದ್ರೆ ಅದ್ರ ಪುಣ್ಯದಿಂದ ಕರ್ಕೊಂಬಂದು ಕುಡಿಸಿರ್ತಾರೆ. ಆಮೇಲೆ ಎಂಥವ್ರಿ ಮಹಾಜ್ಞಾನಿಗಳಾಗಿರ್ತಕ್ಕ ಋಷಿಗಳು, ರಾಜನ ಸೂರ್ಯವಂಶಶ್ಚ. ಬಾಬಾ ರಾಜರು ಕೂತಿರ್ತಾರೆ ಬಾಬಾ. ಆಮೇಲೆ ಅತ್ರಿರ ವಸಿಷ್ಠ ಪುಲಹೋ ಕೃತ ದಕ್ಷಿಣಂಗ ಯಾಜ್ಞವಲ್ಕ್ಯ ಮುನಿಶ್ರೇಷ್ಠಗ ಭೃಗುಶ್ಚ ಅಗಸ್ತ್ಯಾನಾರದ ಚೈವ ಏತಾನ್ನೇ ಭವ ಋಷಯಕ. ಒಬ್ಬರ ಇಬ್ಬರು ಹೇಳಕ್ಕೆ ಎಲ್ಲ ಋಷಿಗಳು ಅಲ್ಲೇ ಕೂತಿರ್ತಾರಂತ. ಬೇಡ ಅಂತಂದರೆ ಹಿಮಾಲಯ ಪರ್ವತಕ್ಕೆ ಬರ್ತಾರೆ. ನೋಡು ಎಷ್ಟು ಸ್ವತಂತ್ರದವ್ರಿಗೆ. ಅದಕ್ಕೆ ಹಾರೋರು ಅಂತ ಕರೀತಾರೆ ಬ್ರಾಹ್ಮಣರಿಗೆ. ಹಾರೋರು ಅಂತ ಟಣ್ಣಂತ ಹಾರಿಬಿಡ್ತಾರೆ ಒಮ್ಮೆಲೆ. ಎಂಥ ಶಕ್ತಿ ರೀ! ನಮ್ಮ ವಿಜಯದಾಸರು ಹಾರಿದ್ರೋ ಇಲ್ಲ ನೋಡು, ಅವ್ರು ಹಾರೋರು. ಇವು ನಾವು ಹಾರ್ತೀವಿ ಯದ್ವಾ ತದ್ವಾ ಮಡಿಗೆ ಹಾರಿಕೊಂಡು ಗಿಂಡೊಂದು ಕಡೆ ನಾವೊಂದು ಕಡೆ ಪಾಂಜ ಒಂದು ಕಡೆ ಆಗಿ ಇನ್ನೊಬ್ಬತ್ತು ಬಂದು ಮೈಲಿಗೆ ಮಾಡಿ ಮುಟ್ಟೋ ತನಕ ನಮ್ಮ ಹಣೆ ಬಾರ ಹಾರಿ 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 ಹೊತ್ಕೊಂಡ್ಬಿಡ್ತೀವಿ. ಓಡಿ ಹೋಗುವ ಮಡಿಯ ಮಾಡಿ ದಣಿಯಲು ಬೇಡ, ನೋಡು ಸರ್ವತ್ರ ಹರಿರೂಪ ನೋಡಿ ಕೊಂಡಾಡಿ ಮನವೊಬ್ಬಿ ಅಂತ ನಮ್ಮ ದಾಸರು. ನೋಡು ಸರ್ವತ್ರದಲ್ಲಿ ಭಗವಂತನ ವ್ಯಾಪ್ತಿಯನ್ನು ನೋಡು, ಆನಂದ ಪಡು. ನೀರು ಯಾರೋ ಹಾಕ್ಯಾರಂತ ಬಿಡ್ತೇನೆ ಹುಚ್ಚ. ನೀರು ಯಾರ್ದು? ಅವ್ರದ್ದೇನದ ನೀರು? ಅಲ್ಲಾಗ ಬಂದದಪ್ಪ ನೀರು. ಯಾರ್ದದ ನೀರು? ಭಗವಂತ ಕೊಟ್ಟ ನೀರು. ಹೌದಾ? ಆ ನೀರಲ್ಲಿ ಕೆಳಗೆ ಬಿದ್ದದೆ. ಸ್ವಾಮಿ ಪುಂಡರೀಕಾಕ್ಷ ಅನ್ನೋ ಕಾಲಿಡು. ಇದಕ್ಕೆ ಹಾರೋರು ಅಂತ ಕರೆದ್ರು. ಅದನ್ನು ಸ್ವಲ್ಪ ಬ್ರ್ಯಾಕೆಟ್ನಾಗ ಇಲ್ಲಿ ನಾವು ಬೇರೆ ಹಾರ್ತೀವಿ ಅಂತ ಇವ್ರು ಹಾರಿಕೆತ ಹೊಂಟ್ಬಿಟ್ರು. ಹಾರುವ ಅಂದ್ರೆ ಬ್ರಾಹ್ಮಣ, ಹಾರುವ ಅಂದ್ರೆ ಸ್ವರ್ಗಲೋಕಕ್ಕೆ ಹಾರ್ತದ್ರು. ನೋಡ್ರಿ ಇವರೆಲ್ಲ ಋಷಿಗಳು ಯಮಲೋಕದಿಂದ ಮಹೇಂದ್ರ ಪರ್ವತಕ್ಕೆ ಬರ್ತಾರೆ, ಹಿಮಾಲಯ ಪರ್ವತಕ್ಕೆ ಬರ್ತಾರೆ, ಇಲ್ಲೂ ಬರ್ತಾರೆ. ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಮನೆ ಬಾರಕ್ಕೆ ದೇವರು ಬಂದರೆ ಗೊತ್ತಾಗೋದಿಲ್ಲ. ಇದು ಋಷಿಗಳು ಬಂದರೆ ಏನು ಗೊತ್ತಾಗ್ತದೆ?
ಯಾರೂ ಬರ್ಲಿಕ್ಕೆ ಶಕ್ಕಿಲ್ಲ. ಅಸಾಧ್ಯವಾಗಿರ್ತಕ್ಕಂಥವ್ರು ಇಲ್ಲಿಗೆ ಬರ್ತಾರೆ. ಎಲ್ಲರೂ ಬರ್ತಾರಪ್ಪ. ಇಷ್ಟೆಲ್ಲ ಋಷಿಗಳಲ್ಲಿ ಕೂತ್ಕೊಂಡಿರ್ತಾರೆ ನೋಡ್ರಿ. ಅಬ್ಬಾ ಅಲ್ಲೇ ಯಮಲೋಕದಾಗ. ಮತ್ತೇನು ರೀ ಯಮಲೋಕಕ್ಕೆ ಹೋಗಿರೋದಲ್ಲ ಅವರು. ಈ ಲೋಕನೇ ಬೇರೆ, ಪುಣ್ಯವಂತರಿಗೆ ಅಷ್ಟೇ. ಅಲ್ಲೇ ಈ 3 ದ್ವಾರಗಳು ಪುಣ್ಯವಂತರಿಗೆ ಮಾತ್ರ, ಎಲ್ಲರಿಗಲ್ಲ. ಅವ್ರಿಗೆ ಬೇರೆ. ರಾಜಾನಹ, ರಾಜರು ಯಾರ್ಯಾರ್ರಿ? ಮನೋರ್ದಿಲೀಪ ಮಾಂಧಾತ ನೋಡ್ರಿ. ಸಗರಶ್ಚ ಭಗೀರಥಃ ಅಂಬರೀಷೋ ಅರಣ್ಯಶ್ಚ ಮುಚಕುಂದೋ ನಿಮೇಪ್ರತೋ ಯಯಾತಿರ್ನಹುಷಃ ಯಯಾತಿ ನಹುಷ. ಆಮೇಲೆ ಏತೇ ಭರತ ಬಹುಶಃ ಪಾಂಡು ಸಹಸ್ರಾಬ್ಜನ. ಈ ಮಹಾನುಭಾವರೆಲ್ಲರೂ ಹೋಗಿ ಕೂತಿರ್ತಾರಂತಲ್ಲಿ, ಆನಂದಮಯ ಕೂತಿರ್ತಾರಂತೆ. ಯಾರಾದರೂ ಭೂಲೋಕದಿಂದ ಮೇಲೆ ಬಂದರು ಅಂದರೆ ಎದ್ದು ನಿಂದಿರ್ತಾರಂತವ್ರು, ಹಬ್ಬ ಅಂತಾರಂತ. ಅಲ್ಲೋ ಇಂಥ ಘನಘೋರವಾದ ಕಲಿಯುಗ, ಎಲ್ಲದ್ರಿಗೂ ಪಾಲಿಟಿಕ್ಸು, ಎಲ್ಲದ್ರಿಗೂ ಭೇದ, ಇಂಥದ್ರೊಳಗೆ ನೀವು ಶಾಸನ ಮಾಡಿ ಬಂದ್ಯಾ ಅಂತೆಲ್ಲರೂ ನಮ್ಮನ್ನು ನೋಡ್ತಾರಂತ ಹೋದವ್ರು. ಕಲಿಯುಗದ ಪ್ರಾಧಾನ್ಯತೆ ಎಷ್ಟದ ನೋಡಿ ಕೇಳಿ. ಕಲಿಯುಗದಲ್ಲಿ ಸಾಧನವಾದಷ್ಟು ಕೃತಿಯುಗ, ದ್ವಾಪರ ತೀರ್ಥಗಳಲ್ಲಿ ಸಾಧನ ಬಹಳ ಕಷ್ಟ. ಎಷ್ಟು ಕಷ್ಟ, ಅದ್ಭುತವಾದ ಕಷ್ಟ ಅದೇ. ಇಲ್ಲಿ ಕೇವಲ ಕೆಲವೇ ಆಯುಷ್ಯಗಳಲ್ಲಿ ಭಗವದ್ ಆರಾಧನೆಯನ್ನು ಮಾಡಿ ಮೇಲಿನ ಲೋಕಕ್ಕೆ ಹೋಗ್ಬೋದು. ಜ್ಞಾನ ಸಂಪಾದನೆ ಮಾಡ್ಕೊಂಡು ಬರ್ಬೋದು. ಓಹೋ, ಅಂದರೆ ಸರಿ ಸ್ವಾಮಿ, ಸಂತೋಷ ಆಯ್ತು. ಆಮೇಲೆ ಸುತ್ತಲೂ ಎಲ್ಲರೂ ಅಲ್ರಿ ಇಲ್ಲಿಗೆ ಹೋಗಿರ್ತಾರಲ್ಲ ಅವರು. ಮತ್ತು ಅವರಿಗೆ ಬೆಳಕು ದೀಪ್ಯಮಾನಂ ಸ್ವದೇಶತಃ, ತಮ್ಮ ದೇಹದಲ್ಲ, ಆ ದೇಹನೇ ಕಾಂತಿ. 1,00,000 ಕ್ಯಾಂಡಲ್ ಬಲ್ಬ್ ಇದ್ದಾಗಿರುತ್ತಂತ ಅವ್ರ ಮೈ. ಅಬಾಬಾಬ, ಅವ್ರದ್ದು 1,00,000 ಕ್ಯಾಂಡ್ಲು, ನಮ್ದು 1,00,000 ಕ್ಯಾಂಡ್ಲು ನೋಡಿ. ಎಲ್ಲರೂ ಲೈಟ್ ಹಿಡ್ಕೊಂಡ್ರೆ ಬೆಳಕಾಗ್ತದೆ ಇಲ್ಲೋ, ಹಂಗೆ ಅಡ್ಡಾಡ್ತಿರ್ತಾರಂತಲ್ಲಿ. ಬಾಬಾ ಏನು ರೀ ಮಹಾನುಭಾವರು, ಭಾರಿ ಆತು ಬಿಡ್ರಿ ಅಂದ. ಧರ್ಮರಾಜೇ ಪುರೇ ಗಂತರ್ವ್ಯಂ ಚತುರ್ಭಾಗ ಭವಂತಿ. ಅವ್ರನ್ನೆಲ್ಲರನ್ನೂ ಮೇಲೆ ಕರ್ಕೊಂಡು ಹೋಗ್ತಾರಪ್ಪ. ಎಂಥ ಅಲ್ರಿ. ಮತ್ತು ಅವರಿಗೆ ಮರಣ ಹೆಂಗಾಗ್ತದೆ? ಸಾಧನ ಜೀವರಾಶಿಗಳಿಗೆ ನೋಡ್ರಿ, ಮತ್ತದು ಮರಣ ಹೆಂಗಾಗ್ತದೆ? ಅಪ್ಪ, ಈ ಜೀವಿ ಇದ್ದಾನಲ್ಲ, ದಕ್ಷಿಣ ದ್ವಾರಕ್ಕೆ ಹೋಗ್ತಕ್ಕ ಜೀವಿ, ಅವನು ಒದ್ದಾಡಿ ಚೀರಾಡಿ ಅಂತೂ ಇಂತೂ ಮಾಡಿ ಆಮೇಲೆ ಆ ದೇವರು ಬಂದು ಎಳ್ಕೊಂಡೋಗಿ ವಾಯುದೇವರು ಹೊರಗೆ ಹಾಕೋ ತನಕ ಒದರ್ತಿರ್ತಾನೆ. ಯಾಕೆ? ಪಾಪದ ಲೇಪದಿಂದ. ಇಲ್ಲಿ ಹಾಗಲ್ಲ, ಧ್ಯಾನ ಮಾಡ್ತಾ ಕೂತಿರ್ತಾನೆ, ಧ್ಯಾನ ತತ್ಪರನಾಗಿರ್ತಾನೆ. ಯಾವಾಗ ಪ್ರಾಣ ಹೋತೋ ಗೊತ್ತಿರೋದಿಲ್ಲ. ಅಬ್ಬಾ, ಮತ್ತು ಪ್ರಾಣ ಎಲ್ಲೆಲ್ಲಿ ಹೋಗ್ಬೇಕ್ರಿ ಹೇಳಿಬಿಡ್ರಿ ಅಂದ. ಮತ್ತೆ ಶುರುವಾಗ್ತದೆ ಹಳೆ ಕಥೆ. ಏತೇ ಸುಕೃತಿನೋ ಲೋಕ ಸಪ್ತದ್ವಾರಾಣಿ ವೈ. 7 ದ್ವಾರದಿಂದ ನಮ್ಮ ಪ್ರಾಣ ಹೊರಗೆ ಹೋದರೆ ಪುನರ್ಜನ್ಮ, ಮನುಷ್ಯ ಜನ್ಮ ಬರ್ತದೆ ಗ್ಯಾರಂಟಿ. ಇನ್ನು ಕೆಳಗೆ 2 ದ್ವಾರಗಳವಲ್ಲ, ಅಲ್ಲಿ ಹೋದರೆ ಕ್ರಿಮಿ ಕೀಟ ಪಿಪೀಲಿಕ ಮಕ್ಷಿಕ ತ್ಯುಪಘಾತಕ. ಬಾಯಾಗ ಹೋದರೆ 2 ಹಳ್ಳಿ, 2 ಕಣ್ಣು, 2 ಕಿವ್ಯಾಗ ಹೋತು ಅಂದ್ರೆ ನಿಶ್ಚಿತ, ಮತ್ತು ಪುನರ್ಜನ್ಮ ಹೊಂದುತ್ತಾನ ಅಂತ ಅರ್ಥ. ಅದಕ್ಕೆ ಸತ್ತುಗಳೇ ಹಿರಿಯವರು ಎಲ್ಲಿ ಹೋಗಿ ನೋಡಪ್ಪ ಜೀವ ಅಂತ. ನೋಡಿ ಏನು ಮಾಡ್ತೀರಿ, ಎಲ್ಲಿ ಕಣ್ಣು ತೆಗೆದಾನೋ, ಏನು ಕಿವಿ ಇದಾಗ್ಯಾವೋ, ಬಾಯಿ ತೆಗೆದಾನೋ, ಅದರ ಸುಕೃತಿ. ಈತನಿಗೆ ಏನೂ ಆಗೋದಿಲ್ಲ. ಸ್ನೇಹಿತ ಆಗಿತಿ ಆಹ್ವಾನಂ. ಹೊರಗೊಬ್ಬ ಸ್ನೇಹಿತ ಬಂದಾಗಿತ್ತು ಮಲ್ಕೊಂಡಿರ್ತಾನೊಬ್ಬ ದೋಸ್ತ. ಹೊರಗೊಬ್ಬ ಸ್ನೇಹಿತ ಬರ್ತಾನೆ, ಏನೋ ರಾಮ ಅಂತಾನೆ. ರಾಮ ಅಂದಗಳೇ ಈ ರಾಮ ಮಲ್ಕೊಂಡ್ ರಾಮ ಹೊದ್ಕೊಂಬದು ತಲೆಗಂಬು ಜಾಡಿಸಿ ಮೈ ಮೇಲೆ ಬಟ್ಟೆ ಖಬರಿಲ್ಲದೆ ಹೆಂಗೆ ಆತನ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಾನೋ ಅದರಂತೆ ನೋಡಿ, ಆನಂದವಾಗಿ ಸಂತೋಷದಿಂದ ಜೀವ ದೇಹವನ್ನು ಬಿಟ್ಟು ಹೋಗ್ತದೆ. ಅಪ್ಪ ಏನು ಶಕ್ತಿ ಅಲ್ರಿ. ಮತ್ತು ಎಲ್ಲಿ ಹೋಗ್ತದ ಅಪ್ಪ? ಸುಮ್ಮನೆ ಹೋಗೋದಿಲ್ಲ. ಒಂದೊಂದು ದ್ವಾರದಿಂದ ಒಂದೊಂದು ಕಡೆ ಬರ್ತಾರೆ ನೋಡ್ರಿ. 4 ವಾಹನಗಳು ಬರ್ತಾವಂತೆ ಮನೆ ಮುಂದೆ. ರಥ ಬರ್ತದೆ, ಐರಾವತ ಬರ್ತದೆ, ಪಲ್ಲಕ್ಕಿ ಬರ್ತದೆ ನೋಡಿ. ಅಬ್ಬಾ, ದೇವತೆಗಳು ಮೇಳೆ ಹೊತ್ಕೊಂಬರ್ತಾರೆ. ರಥ ಬರ್ತದೆ, ಅಬ್ಬಾ ಕರ್ಕೊಂಡು ಹೋಗ್ಬೇಕು. ಪಲ್ಲಕ್ಕಿ ಬಂದು ನಿಂದಿರ್ತದೆ. ಗಂಧರ್ವ ಸ್ತ್ರೀಯರು ಬರ್ತಾರೆ, ದೇವತೆಗಳು ಬರ್ತಾರೆ, ವಿಷ್ಣುದೂತರು ಬರ್ತಾರೆ. ಬಂದು ಬಾರಪ್ಪ ಅಂತ ಅವ್ರಿಗೆ ಆತನ ಮನೆಯಿಂದ ಒಳಗೆ ಬಂದು ಮನೆಯಾಗಿಂದ ಒಳಗಿನಿಂದ ಆತನ ಅವರು ಕರ್ಕೊಂಡೋಗಿ ಅದರ ಕುಶನ್ ಕರ್ಕೊಂಡೋಗಿ ಇಲ್ಲೇ ಇವ್ರು ಎಳ್ಕೊಂಡು ಒದಿರಿ ಚೀರಿ ಯಮದೂತರು ಬಂದು ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡು ಅಯ್ಯೋ ಮಾರಾಯ ಅಂಬದ್ರಾಗ ಹೋಗ್ಬಿಡ್ತು ಜೀವ. ಎಳ್ಕೊಂಡು ಹೋಗ್ತಾ ಒದರ್ತಿರ್ತಾನೆ, ಚೀರ್ತಿರ್ತಾನೆ ನೋಡು. ಸ್ನೇಹಿತರು ಕರ್ಕೊಂಡು ಹೋದಂತೆ ಹೋಗ್ಬಿಡ್ತಾರೆ. ಯಾರಿಗೆ?
ಯೋಗ ಭ್ರಷ್ಟೋಭಿಜಾಯತೆ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ. ಎಂಥ ಶಕ್ತಿ! ಹಿಂಗೆ ಸಾಧನೆ ಮಾಡ್ತಾ ದೇವಸ್ಥಾನದಲ್ಲಿ, ಗುಡಿಗಳಲ್ಲೋ, ಭಗವಂತನ ಧ್ಯಾನದಲ್ಲೋ, ಜಪದಲ್ಲೋ, ಎಲ್ಲೋ ಒಂದು ಕಡೆ ಕ್ಷೇತ್ರಗಳಲ್ಲೋ ನೋಡಿರಿ, ಪುಣ್ಯಕ್ಷೇತ್ರಗಳಲ್ಲಿ ಮರಣ ಆಯಿತು ಅಂದರೆ ಸದ್ಗತಿನೇ. ಕಾಶಿ ಕ್ಷೇತ್ರಕ್ಕೆ ಹೋಗಿ ಮರಣವನ್ನು ಹೊಂದಬೇಕು ಅಂತದ ನಮ್ಮೆಲ್ಲ ಏನ್ರಿ ತಾತ್ಪರ್ಯ? ಕಾಶಿ ಕ್ಷೇತ್ರಕ್ಕೆ ಹೋಗಿ ಸಾಯಿ ನೋಡ್ರಿ, ರುದ್ರದೇವರು ಒಂದು ಕೆಲಸ ಒಪ್ಪಿಸ್ಕೊಂಡಾರ. ಕಾಶಿ ಒಳಗೆ ಮರಣ ಅಂಥೇಳಿ ಪ್ರಯಾಗೆ ಮರಣೇವ ಅಂತ ಶ್ಲೋಕ ಹೇಳಿದ್ರೆ ಭಯಂಕರ ಹೊತ್ತಾಗ್ತದೆ. ಕಾಶಿ ಒಳಗೆ ಸತ್ರ ಮರಣ, ಬನಾರಸಿ, ಕಾಶಿ, ವಾರಣಾಸಿ ಅನ್ರಿ ಎಲ್ಲ ಒಂದೇ. ಅಲ್ಲೇನಾಗ್ತದೆ, ಜೀವರಾಶಿಗಳ ಉತ್ಕ್ರಮಣ ಕಾಲದಲ್ಲಿ ರುದ್ರದೇವರು ಅನಾದಿ ಕಾಲದಲ್ಲಿ ಅಲ್ಲಿ ನಿಂತ್ಕೊಂಡಾರಲ್ಲಿ. ರುದ್ರದೇವರ ಸ್ಥಾನ ಅದು. ರುದ್ರದೇವರು ರಾಮನಾಮ ಜಪದಿಂದ ಸಂಸಿದ್ಧಿಯನ್ನು ಪಡೆದಂತೆ ರಾಮ ಅವ್ರಿಗೊಂದು ವರ ಕೊಟ್ಟ. ಅಪ್ಪ ಏನು ಅಂದರೆ, ನಿಂದ ದಿವ್ಯ ಕ್ಷೇತ್ರ ಆಯ್ತು. ಯಾಕೆ? ನೀನು ಜಪ ಮಾಡಿದ್ದಕ್ಕೆ. ನಿನ್ನ ಕ್ಷೇತ್ರದಲ್ಲಿ ಯಾರು ಮರಣ ಹೊಂದುತ್ತಾರೋ ಅವ್ರು ನನ್ನಲ್ಲಿ ಕಳಿಸ್ಕೊಡಪ್ಪ ಅಂದ. ಅದಕ್ಕೆ ರುದ್ರದೇವರು ಏನು ಮಾಡ್ತಾರೆ ಗೊತ್ತೇನು? ನೋಡಿ, ಜಾಬಾಲಿ ಸ್ಮೃತಿ ಹೇಳ್ತಾನೆ, ಪ್ರಾಣೋತ್ಕ್ರಮಣ ಕಾಲೇಶು ಯೋ ರುದ್ರಃ ತಾರಕ ಮಂತ್ರಂ ವ್ಯಾಚಷ್ಟೇ ತೇನ ಅಮೃತಿ ಭೂತ್ವ ಸಾ ಮೋಕ್ಷೀ ಭವತಿ. ಯಾರು ಸಾಯ್ತಾರೆ ಅಂತ ಇನ್ನೇನು ಪ್ರಾಣ ಹೋಗ್ತದೋ ಆಗ ರುದ್ರದೇವರ ಕಾಶಿ ಒಳಗೆ ಪ್ರಾಣ ಹೋಗೋರು ಕಿವ್ಯಾಗ ಬಂದು ಏನು ಮಾಡ್ತಾರೆ? ರುದ್ರದೇವರು ತಾರಕ ಮಂತ್ರಂ. ತಾರಕ ಮಂತ್ರ ಯಾವುದು? ರಾಮ ಮಂತ್ರನೇ ತಾರಕ ಮಂತ್ರ. ಆ ರಾಮ ಮಂತ್ರವನ್ನು ಆ ಮೃತನಾಗತಕ್ಕ ಸಾಯತಕ್ಕ ಜೀವಿಯ ಕಿವಿಯಾಗಿ ಹೇಳ್ತಾರಂತೆ. ಹೇಳಿದಗಳನ್ನೇ ಆ ಜೀವಿ ಕಣ್ಣು ತೆಗೆದು ಆನಂದಪಟ್ಟು ರಾಮನಾಮ ಜಪ ಮಾಡಿ ಸಾಯ್ತಾನಂತೆ. ಏನು ಮಾಡ್ತೀರಿ? ಅದಕ್ಕೆ ಪ್ರಯಾಗೆ ಮರಣೇವ. ರುದ್ರದೇವರು ಮಾಡೋ ಕೆಲಸ ಇದು. ಎಲ್ಲ ದೇವತೆಗಳು ಮಾಡ್ತಾರೆ. ಗುಡಿ ಒಳಗೆ ಹೋದ್ರೆ ಇವೆಲ್ಲ ದೇವತೆಗಳು ಮಾಡ್ತಾರೆ. ಮತ್ತು ಇಲ್ಲಿ ಬಂದು ಯಾರೋ ಉರ್ಲಕ್ಕಣದವ ಅಂತ ಮಾಡ್ರಿ. ಮತ್ತೆ ಯಾವತ್ತೋ ಒಬ್ಬ ತಂಗ ಮಾಡಿದ್ದ, ಹೇಳಿದ್ರೆ ಅಲ್ಲಿ ಬಂದು ಕೃಷ್ಣಾರ್ಪಣೆಗೆ ಆತ್ಮತ್ಯಾಗ ಮಾಡ್ಕೊಂಡು ಮುಂದ್ಗತಿ. ಪ್ರತಿ ಸಲೇನೂ ಗುಡಿ ಸ್ವಚ್ಛ ಮಾಡ್ಕೊತ ಇರೋದ್ರೊಳಗೆ ಆಗಿ ಅಂಥವೆಲ್ಲ ಮಾಡಬಾರ್ದು. ಸಹಜವಾದಂಥ ಮೃತಿ ಆದಾಗ ಇಲ್ಲಿಯ ದೇವತೆಗಳು ನಮ್ಮನ್ನು ಉದ್ಧಾರ ಮಾಡ್ತಾರೆ. ಅಂದರೆ ಅಷ್ಟು ನಾವು ಧಾರ್ಮಿಕರಾಗಿರಬೇಕು ಎಂಬ ತಾತ್ಪರ್ಯ ಅಷ್ಟೇ, ಮತ್ತೇನಲ್ಲ. ಹಂಗ ಕ್ಷೇತ್ರಗಳಲ್ಲಿ ಮೃತಿಯನ್ನು ಹೊಂದಕ್ಕಂಥದ್ದು ಕೂಡ ಈ ರೀತಿಯಾಗಿ ಎಲ್ಲ ಕರ್ಕೊಂಡು ಹೋಗ್ತಾರಪ್ಪ. ಆಗ ಇದು ಪ್ರಾಣ ಉತ್ಕ್ರಮಣ ಆಗ್ತದೆ. ಆ ತಕ್ಷಣ ಅಲ್ಲಿ ಏನು ಮಾಡ್ತಾರೆ? ಕರ್ಕೊಂಡು ಹೋಗ್ಬಿಡ್ತಾರೆ. ಸೀದಾ ಎಲ್ಲಿಗೆ ಹೋಗ್ತಾರೆ? ಅದೇ ತಕ್ಷಣಕ್ಕೆ ಹೋಗ್ತಾರೆ. ಪೂರ್ವ ಭಾಗದಲ್ಲಿ ಯಾರ್ಯಾರು ಹೋಗ್ತಾರೆ ಹೇಳಿಬಿಡ್ರಿ, ಅದು ಮಾತು ಶುರುವಾತು ಅಲ್ರಿ. ಒಬ್ಬ ಪೂರ್ವದಾಗ ಯಾರು ಹೋಗ್ತಾರೆ, ಪಶ್ಚಿಮದಾಗ ಸ್ವಲ್ಪ ನಮ್ಮ ಲಿಸ್ಟ್ ತೊಗೊಂಡ್ಬಿಡ್ತೆ ಅಂತ ಗರುಡ. ಇಷ್ಟು ನಾನು ಹೇಳಕ್ಕೆ ಬರ್ತದೆ ಇಲ್ಲ ನಾ ತಿಳ್ಕೊಳಕ್ಕೆ ಬರ್ತಂತ ನೀನೇ ತಿಳ್ಕೊತೀವೋ ಮಹಾರಾಯ, ನಿಮಗೆಲ್ಲ ಮೋಕ್ಷ ಸಿದ್ಧತೆ. ನಮ್ಮಂಥವ್ರು ತಿಳ್ಕೊಬೇಕು ನಿಮ್ಮ ನಿಮಿತ್ತವಾಗಿ. ಯಾರ್ಯಾರು ಪೂರ್ವದಲ್ಲಿ ಹೋಗ್ತಾರೆ ನೋಡಿ. ಪೂರ್ವಾಭಿರ್ಸ್ತ್ರೀಯಮಾಣಂಚ ಧರ್ಮ ಮಂದಿರೇ ಯಾರ್ಯಾರು ಹೋಗ್ತಾರೆ? ವಿಮಾನ ಸಂಕೀರ್ಣ ಹಂಸತೋಲಿಕಾಚೈವ. ಇಲ್ಲಿ ವಿಮಾನ ಬಂದು ನಿಂದಿರ್ತು ಅಂತ ಕರ್ಕೊಂಡು ಹೋಗ್ಲಕ್ಕೆ ನಮ್ಮನ್ನು. ಯಾರನ್ನ? ಪೂರ್ವ ಭಾಗದಲ್ಲಿ ಯಾರು ಹೋಗ್ತಾರೆ? ಅವ್ರು ಯಾರ್ಯಾರು ಹೋಗ್ತಾರೆ ಅಂಬುದು ಹೇಳ್ತಾರೆ. ತೇ ಬ್ರಹ್ಮ ಋಷಯ ಯಾಂತಿ ಪುಣ್ಯ ರಾಜ ಋಷಯೋ ಮದ ಅಪ್ಸರೋ ಗಣ ಸಂಯುಕ್ತ. ಯಾರ್ಯಾರು ಹೋಗ್ತಾರೆ? ದೇವತಾ ಕಾಷ್ಟಾಶ್ಚ. ದೇವರನ್ನು ಸದಾ ಪೂಜೆ ಮಾಡ್ತಕ್ಕವನು. ಶಿವಭಕ್ತಿ ಪರಾಯಣ. ಶಿವನನ್ನು ಧ್ಯಾನ ಮಾಡ್ತಕ್ಕವನು. ಗ್ರೀಷ್ಮೆ ಪ್ರಪಾದಾತಾರಗ. ನೋಡ್ರಿ, ಗ್ರೀಷ್ಮ ಕಾಲ ಅಂದರೆ ಒಳ್ಳೆ ಬೇಸಿಗೆ ಕಾಲದಲ್ಲಿ ಅರವಟ್ಟಿಗೆ ಇಡ್ತಾರೆ ನೋಡ್ರಿ. ಅರವಟ್ಟಿಗೆ ಇಡತಕ್ಕಂಥವ್ರನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲೇ? ಪೂರ್ವ ಭಾಗದಿಂದ ಅರವಟ್ಟಿಗೆ ಇಟ್ಟು ನೀರು ದಾನ ಮಾಡ್ತಕ್ಕವರು, ತಂಪಾದ ಪಾನೀಯ ದಾನ ಮಾಡ್ತಕ್ಕವರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಮಾಘೆ ಕಾಷ್ಟಪ್ರದಾಯನಘ. ಮಾಘ ಮಾಸದಲ್ಲಿ ಕಟ್ಟಿಗೆಯನ್ನು ದಾನ ಕೊಡ್ತಕ್ಕವರು. ಮಾಘ ಮಾಸದಲ್ಲಿ ಕಟ್ಟಿಗೆ ದಾನ ಕೊಡಬೇಕು. ಯಾರಿಗೆ ಕೊಡ್ಬೇಕ್ರಿ? ಗುಡಿ ಗುಂಡಾರ ಬ್ರಾಹ್ಮಣರು ಅವ್ರಿಗೆ ಹೇಳಬೇಕು, ಆಚಾರ್ಯ ನೀವು ಕಟ್ಟಿಗೆ ಮೇಲೆ ಊಟ ಮಾಡ್ತೀರಿ, ಅಲ್ಲೊಂದು 10 ಮಣ ಕಟ್ಟಿಗೆ ಹೇಳ್ತೀನಿ, ನಿಮ್ಮ ಮನೆಗೆ ತೊಗೊಂಡು ಹೋಗ್ರಿ ಅನ್ಬೇಕು. ಇಲ್ಲ ತಾವೇ ತಂದು ಆಚಾರ ಮನೆ ಮುಂದೆ ಹಾಕಿ ಹೋಗ್ಬೇಕು. ಏನು ತಪ್ಪಲ್ಲ, ಕಟ್ಟಿಗೆ ದಾನ ಕೊಟ್ಟರೆ ತಪ್ಪಲ್ಲ. ಕಟ್ಟಿಗೆ ದಾನ ಕೊಡ್ತಾರೆ. ಅಂಥವ್ರನ್ನ ಪೂರ್ವ ಬಾಗಿಲಲ್ಲಿ ಕರ್ಕೊಂಡು ಹೋಗ್ತಾರೆ. ವಿಶ್ರಾವಂತು ವರ್ಷಾಸು. ಈ ಮಳೆ ಬಂದಾಗ ಬಿಸಿಲುಗಾಲದಲ್ಲಿ ವಿಶ್ರಾಂತಿ ಗ್ರಹ ಅಂತ ತಂಗುದಾಣ ಅಂತ ಕಟ್ಟಿಸ್ತಾರೆ ನೋಡಿ.
ಈ ಸರ್ಕಾರ ಕಟ್ಟಿಸೋದಲ್ಲ. ಯಾಕಂದರೆ ಯಾವತ್ತು ಜೋರು ಮಳೆ ಬಂದ್ರೂ ಹೊತ್ಕೊಂಡ್ಬಿಡ್ತದೆ, ಜೋರು ಬಿಸಿಲು ಬಂದ್ರೂ ಕ್ರ್ಯಾಕ್ ಬಂದು ಹೋಗ್ತದೆ. ಇಂಥ ವಿಶ್ರಾಂತಿ ಧಾಮ ಅಲ್ಲ, ಕಡೇ ತನಕ ಇರ್ತಕ್ಕಂತಹ ವಿಶ್ರಾಂತಿ ಧಾಮಗಳೇನವಲ್ಲ, ಅದನ್ನು ಯಾರು ಕಟ್ಟಿಸ್ತಾರೋ ಅವರನ್ನು ಕರ್ಕೊಂಡು ಹೋಗ್ತಾರೆ. ನೋಡಿ, ವಿರಕ್ತರನ್ನು, ಸತ್ಯಧರ್ಮ ರತರಾದವರನ್ನು, ಧರ್ಮ ಕಾಮಕ್ರೋಧ ವರ್ಜಿತರನ್ನು, ಭೂನಿದಾನ ಮಾಡಿದವರನ್ನು, ಗುರುಗಳನ್ನು ಸೇವೆ ಮಾಡಿದವರನ್ನು, ಗುರುಗಳ ಸೇವೆಯನ್ನು ಯಾರು ಮಾಡ್ತಾರೋ ಅವರು ಕರ್ಕೊಂಡು ಹೋಗ್ತಾರೆ. ಪುರಾಣ ಹೇಳ್ತಕ್ಕವರನ್ನು, ಪುರಾಣ ಕೇಳುವರನ್ನು ನೋಡ್ರಿ ಪೂರ್ವಭಾಗಲೇ ಕರ್ಕೊಂಡು ಹೋಗ್ತಾರೆ. ಏತೇ ಸುಕೃತಿರಾಶ್ಚೈವ ಇವರೆಲ್ಲರನ್ನು ಮೇಲೆ ಕರ್ಕೊಂಡು ಹೋಗ್ತಾರೆ. ಇನ್ನು ಇದಂತೂ ಆತ್ರಿ ಒಳ್ಳೇದಾಯ್ತು. ಉತ್ತರ ಭಾಗದಾಗ ಯಾರು ಹೋಗ್ತಾರೆ ಮತ್ತು ಪ್ರಶ್ನೆ, ಅಲ್ಲಿ ಒಂದು ರಥ ಬರುತ್ತೆ ಅಂತ ಹೇಳಿದ್ದಾರೆ ಮೊದಲು. ದೊಡ್ಡದು ಒಂದು ರಥ ಬಂದು ನಿಂದಿರ್ತಾರೆ, ಬಾಬಾ ಎಲ್ಲ ಕಟ್ಟಿರ್ತಾರೆ, ಬಾಳಿಕಂಬ, ಕಬ್ಬು, ಬಾಗಲವಾಡ, ಏನು ಅಲಂಕಾರ ಮುತ್ತು ಹವಳ ಕಟ್ಟಿರ್ತಾರೆ, ಕರ್ಕೊಂಡು ಹೋಗ್ತಾರೆ. ಯಾರ್ಯಾರು ಹೋಗ್ತಾರೆ? ಅನೇಕ ವೈದಿಕ ಯಾಂತಿ, ಈ ವೈದಿಕ ವೃತ್ತಿಯಲ್ಲೇ ಜೀವನವನ್ನು ನಡೆಸ್ತಿರ್ತಾರೆ ನೋಡು, ಎದುರಿಚ್ಛಾಲಾಭ ಸಂತುಷ್ಟರಾಗಿ ಅವರನ್ನು. ಏ ಮೃತ ಧರ್ಮ ಸಂಗ್ರಾಮೆ, ಧರ್ಮ ಸಂಗ್ರಾಮದಲ್ಲಿ ಸಾಯ್ತಕ್ಕವರು, ದೇಶಕ್ಕಾಗಿ, ಸಮಾಜಕ್ಕಾಗಿ, ಧರ್ಮಕ್ಕಾಗಿ ಯಾರು ಸಾಯ್ತಾರಲ್ಲ ಅವರು ಕರ್ಕೊಂಡು ಹೋಗ್ತಾರೆ. ವಾರಣಸ್ಯಾಂ ಗೋಗ್ರಹಣೆ ಚೈವ, ವಾರಣಾಸಿಯಲ್ಲಿ ಸಾಯ್ತಕ್ಕವರು ಅಂದರೆ ವಾರಣಾಸಿ ಅಂದರೆ ಕಾಶಿ. ಆಮೇಲೆ ಗೋಗ್ರಹೆ ತೀರ್ಥೇ ಮೃತೇವ, ತೀರ್ಥಾದಿಗಳಲ್ಲಿ ಸಾಯ್ತಾರೆ ನೋಡ್ರಿ ಅವ್ರನ್ನ. ಬಾಬಾ ಸತ್ಪಾತ್ರನ ಪೂಜೆ ಮಾಡ್ತಕ್ಕವ್ರನ್ನ, ಬಾಬಾ ಇವ್ರನ್ನೆಲ್ಲರೂ ಕರ್ಕೊಂಡು. ಇನ್ನು ಪಶ್ಚಿಮ ದ್ವಾರದಲ್ಲಿ ಐರಾವತ ಬಂದು ನಿಂದಿರ್ತಪ್ಪ, ಮನೆ ಮುಂದೆ ಐರಾವತ ಬರ್ತದೆ. ಅಪ್ಪ ಯಾರ್ಯಾರನ್ನ? ಪರಹಿಂಸಾ ಪರದ್ರವ್ಯ, ಪರರ ಹಿಂಸೆಯನ್ನು ಮಾಡಬಾರದು. ಇನ್ನೊಬ್ಬರಿಗೆ ಹಿಂಸೆ ಆಗ್ತದಂದ್ರೆ ದೂರ ಸರಿಬೇಕು. ತನಗೆ ಹಿಂಸೆ ಆದರೂ ಪರವಿಲ್ಲ, ಇನ್ನೊಬ್ಬರಿಗೆ ಹಿಂಸೆಯನ್ನು ಯಾವನು ಮಾಡೋದಿಲ್ಲ ಅವನು ಉತ್ತರ ದ್ವಾರದಲ್ಲಿ ಪ್ರವೇಶ. ಅಲ್ಲಿಗೆ ಐರಾವತ ಮತ್ತು ಉಚ್ಚಶ್ರವ ಯಾವುದು ಕುದುರೆ ಬರ್ತದೆ. ಸ್ವರದಾರ ನಿರತ, ತನ್ನ ಹೆಂಡತಿಯಲ್ಲೇ ಸದಾ ಕಾಲದಲ್ಲಿರೋರು, ಪರಸ್ತ್ರೀಯನ್ನು ಗಮನ ಮಾಡದೇ ಇರತಕ್ಕವರು. ಅಗ್ನಿಪಾಠಕ ಅಂದರೆ ಈ ಮಂತ್ರಗಳನ್ನು ಮಾಡಿ ಈ ಯಥೋಕ್ತವಾಗಿರ್ತಕ್ಕ ಕರ್ಮಗಳನ್ನು ಉಪನಯನದಿಂದ ಆರಂಭಿಸಿ ತನ್ನ ಮರಣಾಂತವಾಗಿ ಅಗ್ನಿ ಕಾರ್ಯಾದಿಗಳನ್ನು ಮಾಡ್ತಾ, ಅಗ್ನಿಷ್ಠೋಮಾದಿಗಳನ್ನು ಮಾಡ್ತಾನಲ್ಲ, ಅಗ್ನಿಹೋತ್ರಿ ಅಂತ ಕರೀತಾರೆ, ಅವನನ್ನು ಕರ್ಕೊಂಡು ನಡಕ ಬೆಟ್ಟ ಅಂದರೆ ನಾಳೆ ಬರ ಆ ಕಡೆಯಲ್ಲ ಇತ್ತು. ಬ್ರಹ್ಮಚಾರಿ ವ್ರತಃ, ಸದಾ ಬ್ರಹ್ಮಚಾರಿ ಆಗಿರು ನೋಡು. ದೀರ್ಘ ಅಂದರೆ ಕಲಿಯುಗದಲ್ಲಿ ಬ್ರಹ್ಮಚರ್ಯ ನಿಷಿದ್ಧಗ. ಬ್ರಹ್ಮಚರ್ಯ ಅಂದರೆ ಭಗವಂತನ ಸದಾ ಧ್ಯಾನದಲ್ಲಿ ಇರ್ತಕ್ಕವನು ಅಂತ ಅರ್ಥ ಮಾಡ್ಕೋಬೇಕು. ವ್ರತಗಳನ್ನು ಧಾರಣ ಮಾಡ್ತಕ್ಕವನು. ಶ್ರೀಪಾದರು ಇಂಥವ್ರನ್ನೆಲ್ಲ ಮಹಾನುಭಾವರು ಕರ್ಕೊಂಡು ಹೋಗ್ತಾರಪ್ಪ. ಇವನ್ನೆಲ್ಲ ಮೇಲೆ ಸಾಲ ತೊಗೊಂಡಿರ್ತಾನಲ್ಲ, ಸಾಲ ಕೊಡ್ತಾರೆ ನೋಡಿ ಅಂಥವ್ರು. ಸಾಲ ತೊಗೊಳ್ಳೋಕೆ ಬೇಡ ಅಂದಿಲ್ಲ ನಮ್ಮ ಶಾಸ್ತ್ರ, ಸಾಲ ತೊಗೊಳ್ಳೋಕೆ ಬೇಡ ಎಂಬುದಲ್ಲ ನಮ್ಮ ಶಾಸ್ತ್ರ. ಸಾಲ ತೀರಿಸ್ರಿ ಅಂತ ಹೇಳ್ತೇವೆ. ಸಾಲ ತೊಗೊಂಡು ಯಾವನು ಸಾಲ ತೀರಿಸ್ತಾನೋ ಅವನು ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ? ಉತ್ತರ ದ್ವಾರದ. ಎಷ್ಟು ಶಕ್ತಿ ಅದು! ಎಂಥ ವಿಚಿತ್ರವಾದಂಥ ಕಲ್ಪನೆ ಅದ ನಮ್ಮ ಶಾಸ್ತ್ರದಲ್ಲಿ. ಇವರೆಲ್ಲರೂ ಹೋಗ್ತಾರಂತಪ್ಪ, ಮ್ಯಾಲೆ ಹೋಗ್ತಾರೆ. ಹೋಗಿ ಏನು ಮಾಡ್ತಾರೆ? ಅವ್ರಿಗೆ ಸುಧಾಪಾನವನ್ನು ಕೊಡ್ತಾರೆ. ಅಲ್ಲಿ ಶ್ಯಾಮಲ ಯಮದೇವರು ದ್ವಾರದಲ್ಲಿ ನಿಂತಿರ್ತಾರಂತೆ. ಯಾರ್ಯಾರು ಪೂರ್ವ, ಉತ್ತರ, ಪಶ್ಚಿಮಕ್ಕೆ ಹೋಗ್ತಾರೋ ಅಲ್ಲಿ ಶ್ಯಾಮಲ ಮತ್ತು ಯಮದೇವರು. ಶ್ಯಾಮಲ ಯಾರು? ಯಮದೇವರು ಹೇಳ್ತಿ. ಮತ್ತು ಯಾರು ಅಂತ ತಿಳ್ಕೊಬೇಡ್ರಿ, ಮೊದಲೆಲ್ಲ ಹೆಸರಿಡ್ತಿದ್ರು ಶ್ಯಾಮಲ, ಉಷಾ, ಈಗೆಲ್ಲ ಇಲ್ಲ. ಶಮ್ ಅಂತ ಇರ್ತಾರೆ. ಶಮ್ ಅಂದರೆ ಗಮ್ ಅಂತ ಹೇಳೋರು ಕೇಳೋದು ಹೊಡೆಯೋಗ್ಬಿಡ್ತಾವೆ. ಇವೆಲ್ಲ ಅಪಭ್ರಂಶ ಶಬ್ದಗಳು. ಯಾಕಂದರೆ ಅವು ಅನ್ವಯನೂ ಇರೋದಿಲ್ಲ, ಅನ್ವರ್ಥಕನೂ ಇರೋದಿಲ್ಲ, ರೂಢನೂ ಇರೋದಿಲ್ಲ, ಸಾರ್ಥಕನೂ ಇರೋದಿಲ್ಲ. ಮತ್ತು ಅವು ಹಾಗೆ ಇರ್ತಾವೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ, ಶ್ಯಾಮಲ ಅಂಥ ಮಹಾನುಭಾವ. ಶ್ಯಾಮಲ ಬಂಗಾರದ ತಂಬಿಗೆ ಹಿಡ್ಕೊಂಡಿರ್ತಾಳಂತ. ಯಮದೇವರು ಹರಿವಾಣ ಹಿಡ್ಕೊಂಡಿರ್ತಾನೆ, ಪರಾತ. ಅಪ್ಪ ಎಷ್ಟು ವರ್ಷದ ಹುಡುಗರಿರ್ತಾರ? 16 ವರ್ಷದ ಹುಡುಗ ಯಮದೇವ್ರು ಇರ್ತಾನಂತ. 14 ವರ್ಷದ ಹುಡುಗಿ ಶ್ಯಾಮಲ. ಅಂದ್ರೆ ಎಷ್ಟು ಚಂದ ಕಾಣಬಾರ್ದು. 16 ವರ್ಷಕ್ಕೆ ಹೆಣ್ಣೆ ಇರಲಿ ಗಂಡ ಇರಲಿ ಚಂದ ಕಾಣಿಸ್ತಾ, ಹೌದಿಲ್ಲ? ಹಂಗೆ ನಮ್ಮ ಯಮದೇವರು ಹೇಳ್ತಿ 16 ವರ್ಷದ ಹುಡುಗ ಹುಡುಗಿಯರಂತೆ ಇರ್ತಾರಂತ.
ಸತಿಪತಿಗಳು. ಯಾವಾಗ ಅವನು ಬರ್ಲಕತ್ತಾನೋ ಬಂಧುಗಳನ್ನೇ ಅಲ್ಲೇ ಆಸನ ಹಾಕಿ ಅವನು ಕೂಡಿಸಿ ಪಾದ ಪ್ರಕ್ಷಾಲನೆ ಮಾಡ್ತಾರಂತ್ರಿ. ಬಾಬಾ ಏನು ಹೇಳ್ಬೇಕ್ರಿ, ದೇವತೆಗಳು ಪಾದ ಪ್ರಕ್ಷಾಲನೆ ಮಾಡಿ ಅವನನ್ನು ಒಳಗೆ ಕರ್ಕೊಂಡು ಹೋಗ್ತಾರಂತ. ಆಗ ಎಲ್ಲರೂ ಎದ್ದು ನಿಂದ್ರೆ ನೋಡ್ತಾರ, ಸೂರ್ಯ ಚಂದ್ರ ಹರಿಯಮಾದಿ ಪಿತೃಶ್ವತ್ತ, ಆಮೇಲೆ ದೇವತೆಗಳು, ಆಮೇಲೆ ಅನೇಕ ಋಷಿಗಳು, ಸಾಧನ ಜೀವರಾಶಿಗಳು ಎದ್ದು ನೋಡ್ತಾರೆ. ಯಾರಪ್ಪ ಬಂದವರು? ಅಬಾಬಾ ಏನು ಆಶ್ಚರ್ಯ, ಎಂಥ ವಿಲಕ್ಷಣವಾಗಿರ್ತಕ್ಕಂಥದ್ದು, ಇವರೆಲ್ಲ ಬಂದಾರಲ್ಲ, ಏನು ಆಶ್ಚರ್ಯ ಅನ್ನುವುದಾಗಿ ಅವರು ವಿಮರ್ಶೆಯನ್ನು ಮಾಡ್ತಾರಂತೆ. ಆಗ ಇಲ್ಲಿ ಸಾಧನ ಪ್ರಾರಂಭವಾದಾಗ ಅಲ್ಲಿ ಒಂದು ಆಸನ ಸನ್ನದ್ಧವಾಗಿರ್ತದೆ. ಯಮದೇವರು ಶ್ಯಾಮಲ ಸಹಿತರಾಗಿ ಕೈ ಹಿಡಿದು ಕರ್ಕೊಂಡೋಗಿ ಅಲ್ಲಿ ಕೂಡಿಸ್ತಾರಂತೆ ಆಸನದಲ್ಲಿ. ನೋಡ್ರಿ ಎಂಥ ಆಸನದಲ್ಲಿ ಕೂಡಿಸಿ ಅವರ ಮುಖವನ್ನು ಒಮ್ಮೆ ನೋಡ್ತಾರಂತ. ನೋಡಿದಾಗ ಅಲ್ಲಿ ಏನಾಗ್ತದ್ರಿ, ಅವನಿಗೆ ಹಸಿವಾಗೋದಿಲ್ಲ, ನಾತಿ ಶೀತಂ ನಾತಿ ದುಃಖಮು, ಏನೇನು ಹಸಿವಾಗೋದಿಲ್ಲ, ನೀರಡಿಕೆಯೋದಿಲ್ಲ. ಸರ್ವೇ ಕಾಮ ಸ್ಥಿತಸ್ಯ ವೈ, ಏನ್ರಿ ಮಾರಿನ ಶೀಕರಣಿ ತಿನ್ಬೇಕು ಅನ್ಸಿದ್ರೆ ಆಗಿಂದಾಲೇ ಹೊಟ್ಟೆ ಹೋಗ್ಬಿಡ್ತದೆ. ಇದು ಕೈ ಸವರಿ ನಾಯಿ ಸರಿ ಕೈಯಲ್ಲಿ ತಗೋಬೇಕ್ರೆಂದು ಪಂಜಾಕ್ ವರ್ಷಂಡು ಬಟ್ಟಿಗೆ ವರ್ಷಂಬ ಕಾರಣನೇ ಇಲ್ಲ. ಸರ್ವೇ ಕಾಮ ಸ್ಥಿತಸ್ಯ ವೈ ಅಂತ ನೋಡ್ರಿ ಎಂಥ ಚಂದ ಬರೀತಾರೆ ಭಗವತ್ಪಾದಲ್ಲಿ. ಅವನ ಮನಸ್ಸಿನಾಗ ಬಾಯಿನ ಶೀಕರಣಿ ತಿನ್ಬೇಕು, ಹೊಟ್ಯಾಗ ಹೋತು ಅವನಂದ ಆಗ್ತದೆ ಅಲ್ರಿ. ಅಮೃತನೇ ಕೊಡೋ ಕಾಲಕ್ಕೆ ಈ ದರಿದ್ರ ಮಾಯಿನ ಶೀಕರಣಿ ಬಾಯಿನ ಶೀಕರಣಿ ಏನು ಮಾಡ್ತೀವಿ, ಎಂಥ ಶಕ್ತಿ ಇದೆ. ಅಲ್ಲಿ ಹಸಿವಾಗೋದಿಲ್ಲ, ನೀರಡಿಕೆ ಆಗೋದಿಲ್ಲ, ಚಳಿ ಆಗೋದಿಲ್ಲ, ಯಾವ ಫ್ಯಾನ್ ಬೇಕಾಗಿಲ್ಲ, ಏನು ಆನಂದವಾಗಿರುತ್ತೆ ಅಂತ. ಮತ್ತು ಅಲ್ಲಿ ಏನು ಮಾಡ್ತಾರೆ, ಏನಿಲ್ಲಪ್ಪ, ಯಮದೇವರು ಉಪದೇಶ ಮಾಡ್ತಾರೆ, ಮತ್ತೇನಿಲ್ಲ. ಭಗವಂತನ ತತ್ವವನ್ನು ಉಪದೇಶ ಮಾಡ್ತಾರೆ. ಆ ಉಪದೇಶ ಕೇಳ್ತಾ ಕೂತವನು ಹೇಳೋದೇ ಇಲ್ಲ ಅವನು, ಯಾಕಂದ್ರೆ ಹೊಟ್ಟೆ ತುಂಬ್ತಾನೇ ಇರ್ತದೆ. ಈಗ ನಾವೆಲ್ಲ ಹೇಳೋದು ಯಾಕಪ್ಪ, ಈ ಪಾಲಿಕೆ ಅದ, ಪಾಲಿಕೆ ಆಗೋಣ, ಒಂದಿಷ್ಟು ಅವಲಿಕ್ಕೆ ಮೊಸರು ಕೊಡ್ತಾರೆ, ಒಂದಿಷ್ಟು ತಿಂದು ಮನೆಗೆ ಹೋಗೋಣ ಅಂತ ನಮ್ಮ ಪ್ಲ್ಯಾನ್ ಇರ್ತದೆ. ಯಾವಾಗ ಭಜನೆ ಮುಗಿದಿತ್ತೋ, ಯಾವಾಗ ಪುರಾಣ ಮುಗಿದಿತ್ತೋ, ಅವಲಿಕ್ಕೆ ಮೊಸರು ಯಾವಾಗ ಕೊಟ್ಟರು, ಮತ್ತು ಅದನ್ನು ಯಾವಾಗ ಮನೆಗೆ ಹೋದೆವು ನೋ, ಇಷ್ಟು ವ್ಯವಸ್ಥೆ ಇರ್ತದೆ. ಅಲ್ಲಿ ಹಂಗಿಲ್ಲ, ಅಲ್ಲಿ ಹೇಳಂಗಿಲ್ಲ. ಇಲ್ಲ ನಿಮ್ಗೆ ಎದಕ್ಕೆ ಹೇಳ್ಬೇಕ್ರಪ್ಪ, ಎಂಥ ಒಂದು ವಿಚಿತ್ರವಾದ ಕಾಲ ಇತ್ತು, ಹೌದಾ? ನೋಡ್ರಿ, ಜ್ಞಾನಿಗಳ ಕಾಲ ಹಂಗಿತ್ತಂತೆ. ಹಿಂದಕ್ಕೆ ಸತ್ಯಧ್ಯಾನರ ಕಾಲದಲ್ಲಿ ವಿದ್ಯಾರ್ಥಿಗಳು ಓದ್ಲಕ್ಕೆ ಹೋಗ್ತಿದ್ರು. ಸತ್ಯಧ್ಯಾನರ ಕಾಲದಲ್ಲಿ ಸತ್ರಾದಿ ಮಠದ ಮಹಾನ್ ಅಭಿನವ ಆನಂದ ತೀರ್ಥರು ಅಂತ ಅವ್ರಿಗೆ ಕರೆದಾರ. ನೋಡಿ ಎಂತಹ ಮಹಾನುಭಾವರು ಇರಬಾರ್ದು. ಅವರಲ್ಲಿ ಹೋಗಬೇಕು, ಶಿಷ್ಯರಲ್ಲಿ ಪಾಪ ಹುಡುಗರು, ಇನ್ನೂ ಹುಡುಗರು ಅಧ್ಯಯನ ಮಾಡ್ಲಿಕ್ಕೆ ಹೋಗಿರ್ಬೇಕು. 1 ವರ್ಷ 1.5 ವರ್ಷ ಆಗೋಣ ಅಮ್ಮ ಅಪ್ಪ ಅಂತಿದ್ರು ಅಂತ. ಅಲ್ಲಪ್ಪ ನೀ ಅಮ್ಮ ಅಪ್ಪನ ಹತ್ರ ಯಾಕೆ ಹೋಗ್ತೀವಿ, ನಿನಗೇನು ಕಡಿಮೆ ಮಾಡಿ ಅಂತಿದ್ರು ಸ್ವಾಮಿಗಳು. ನೀನು ಏನಂತೀ ಅದು, ಸ್ವಾಮಿಗಳು ಪತ್ನಿ ಅಂದರೆ ಅವನವರು ಅಂತ ಕರೀತಾರೆ. ಹುಡುಗರು ಅಷ್ಟು ಲಾಲನೆ ಪಾಲನೆ ಮಾಡ್ತಿದ್ರು. ಅಕಸ್ಮಾತ್ ಇಲ್ರಿ ನಾನು ನೋಡಬೇಕು ಅಪ್ಪನಂದರೆ, ನೋಡ್ರಿ ಎಂತಹ ಗುರುಗಳು ಇರ್ಬೇಕು ಮಹಾನುಭಾವರು. ಅಪ್ಪ ಅಮ್ಮನ ತಮ್ಮ ಗಾಡಿ ಕೊಟ್ಟು ಕಳಿಸಿ ಅವನು ಮಾತಾಡಿಸಿ ಮತ್ತೆ ಕಳಿಸಿದ್ರು. ಅಂದರೆ ವಿದ್ಯಾರ್ಥಿಗಳನ್ನು ಬಿಡಬಾರದು ಅಂತ, ಯಾಕಂದರೆ ಉದ್ಧಾರ ಆಗಲಿ ಅಂತ. ಆ ಪರಂಪರೆನೇ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಎಂಥ ಜ್ಞಾನದ ರಸಗಳೇ ಹರಿತಾ ಇದೆ ನೋಡ್ತಾ ಇದ್ವಿ. ಅಮೃತ ರಸ ಅಂದ್ರೆ ಅಂಥ ಮಹಾನುಭಾವರೇ ಮನೆ ಆಗಿ ಹೋಗ್ಯಾರ. ನಮ್ಮ ತಾತಂದ್ರೆಲ್ಲ ಹೇಳಿದ್ದಿದೆಲ್ಲ ಇತಿಹಾಸ ಅಂದಾಗ, ಇನ್ನು ಯಮಲೋಕ ಹೆಂಗಿರಬೇಡ, ಇವರೇ ಹೆಂಗಿದ್ದಾರೆ ಅಂದರೆ ಆ ಯಮಲೋಕ ಹೆಂಗಿರಬೇಡ. ಎಷ್ಟು ಆನಂದದಾಯಕವಾದ ಭಗವಂತನ ತತ್ವವನ್ನು ಮಹಾನುಭಾವರು ಹೇಳ್ತಿದ್ರು. ಹಂಗೆ ಎಲ್ಲ ಮುಗಿದ ಮೇಲೆ ಅವನಿಗೆ ತತ್ವಜ್ಞಾನ ಹುಟ್ಟುತ್ತದೆ, ಅವನ ಅವಧಿ ಮುಗೀತದೆ. ಮುಗಿದಾಗ ಅಲ್ಲಿಂದ ಅವನನ್ನು ಕಳಿಸಿಕೊಡ್ತಾರೆ. ಯಾರನ್ನ? ಆ ಜೀವನನ್ನು. ಎಲ್ಲಿ ಕಳಿಸಿಕೊಡ್ತಾರೆ? ಪುನಃ ಭೂಲೋಕಕ್ಕೆ ಕಳಿಸ್ತಾರಪ್ಪ. ಅಲ್ರಿ ಸ್ವಾಮಿ ಇಷ್ಟೆಲ್ಲ ಸಾಧನೆ ಮಾಡಿ ಹಂಗಿಲ್ಲಪ್ಪ. ಅಷ್ಟು ಜ್ಞಾನ ಪರಿಪಕ್ವವಾಗುವುದು ಭಾಳ ಕಷ್ಟ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಇದೆಲ್ಲ ಜ್ಞಾನಕ್ಕಾಗಿ ಭಗವಂತ ಮಾಡಿದ ಸಂಯೋಜನ, ಒಂದು ಕಾರ್ಯ, ಒಂದು ವ್ಯವಸ್ಥೆ ಅಂತ ಇಟ್ಕೊಳ್ರಿ. ನೋಡ್ರಿ ಎಷ್ಟು ಮಂದಿ ಗುರುಗಳ್ರಿ ನಮಗೆ. ಅನೇಕ ಶಾಸ್ತ್ರ ಗುರುಗಳಿದ್ದಾರೆ. ಶಾಸ್ತ್ರದ ಗುರುಗಳು ಅನೇಕರಾಗಿ ಹೋಗ್ತಾರೆ. ಇವರೆಲ್ಲ ಶಾಸ್ತ್ರದ ಗುರುಗಳಲ್ಲಿ ಯಮದೇವರು ಕೂಡ ಒಬ್ಬರು, ಅವರು ಉಪದೇಶ ಮಾಡಿ ಕಳಿಸ್ತಾರೆ. ಅಬ್ಬಾ ಎಂಥ ಗುರುಗಳು! ಎಲ್ಲ ಶಾಸ್ತ್ರ ಗುರುಗಳು ಉಪದೇಶವಾದ ಮೇಲೆ, ನಿಶ್ಚಯವಾದ ಮೇಲೆ, ಶಾಸ್ತ್ರಾಪ್ರೋಕ್ಷವಾದ ಮೇಲೆ ಏನಾಗ್ತದ್ರಿ? ಒಬ್ಬ ನಿಯತ ಗುರು ಅಂತ ಬರ್ತಾನೆ, 2ನೇ ಗುರು ಆತ ಮಹಾನುಭಾವ. ಆತ ಬಂದು ನಮ್ಮ ಸ್ವರೂಪವನ್ನು ಹೇಳ್ತಾನೆ.
ಆ ಸ್ವರೂಪವನ್ನು ಹೇಳಿದಾಗ ಆ ಸ್ವರೂಪದ ಚಿಂತನೆಯನ್ನು ಮಾಡ್ತಾನೆ. ಸ್ವರೂಪ ಯಾವುದೇ ಇರ್ಬೋದು, ಕಾಗಿರ್ಬೋದು, ನಾಯಿ ಇರ್ಬೋದು, ಮನುಷ್ಯ ಇರ್ಬೋದು. ಆ ಸ್ವರೂಪ ನಿರ್ಣಯ ದೊಡ್ಡವರಿಂದಲೇ ಗೊತ್ತಾಗ್ತದೆ, ಯಾರಿಂದಲೂ ಗೊತ್ತಾಗದು. ಸ್ವರೂಪ ನಿರ್ಣಯ ಆಗ್ತದೆ. ಸ್ವರೂಪ ಉಪಾಸನೆ ಮಾಡ್ತಾ 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 ಹೋದಂತೆಲ್ಲ ಸ್ವರೂಪ ಅಭಿವ್ಯಕ್ತಿ ಆಗ್ತದೆ. ಯಾವಾಗ ಸ್ವರೂಪ ಅಭಿವ್ಯಕ್ತಿ ಆತೋ, ಸ್ವರೂಪದ ಅಭಿವ್ಯಕ್ತಿ ಆತೋ ಎಲ್ಲ ತಿಳ್ಕೋಬೇಕು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳು ಈ ಕೆಲಸ ಮಾಡ್ತಿರ್ತಾವೆ. ಇದು ಮಿಂಚೇನು ಹೊಡಿತಲ್ಲ, ಇದು ಅನಿರುದ್ಧ. ಇದು ಆತ ಪ್ರದ್ಯುಮ್ನ ಅಂತಕ್ಕ ರೂಪಗಳು ಬೆಳಕು ತೋರಿಸ್ತದೆ. ಕೇವಲ ಈ ಗುಡುಗು ಸಿಡ್ಲು ಸಂಕರ್ಷಣ ರೂಪ. ಇದು ಸಂಕರ್ಷಣ ನಾಮಕ ಭಗವಂತ ಈ ಕೆಲಸ ಮಾಡ್ತಾನೆ. ನೋಡ್ರಿ, ಮಳೆಯನ್ನು ತರ್ತಕ್ಕವನು ನಾರಾಯಣ ಅಂತ ಆ ಒಂದು ರೂಪದಿಂದ ಭಗವಂತ ತರ್ತಾನೆ. ಇಷ್ಟು ಅನುಸಂಧಾನ ಮಾಡ್ರಿ, ಯಾರು ಏನೂ ಆಗೋದಿಲ್ಲ. ಈಗ ಎಲ್ಲೇ ಅಡಿವಾಗಿದ್ರೆ ಇಷ್ಟು ಅನುಸಂಧಾನ ಮಾಡ್ರಿ, ನಿಮ್ಮ ರಕ್ಷಣೆ ಮಾಡ್ತಾನೆ ನಮ್ಮ ದೇವರು. ಎಂಥ ವಿಲಕ್ಷಣವಾದದ್ದು ನೋಡ್ರಿ, ಇಂಥ ಯಾವ ಅಮೋಘವಾದ ವಿಷಯ ಇವೆಲ್ಲ. ನಾವು ಅಲ್ಲಿ ಭಗವಂತ ಪ್ರಾಪ್ತನಾಗ್ತಾನೆ, ಅನುಗ್ರಹ ಮಾಡಿಯೇ ಬಿಡ್ತಾನೆ ಕ್ಷಣಾರ್ಧದಲ್ಲಿ. ಜೀವರಾಶಿಗಳನ್ನ ಎಂದೂ ಬಿಡೋದಿಲ್ಲ. ಸಾಧನ ಮಾಡಿಸಿ ನೋವು 4 ಮಂದಿ ಗುರುಗಳು. ಮೊದಲನೇದು ಶಾಸ್ತ್ರ ಗುರುಗಳು, ಎರಡನೇದು ನಿಯತ ಗುರುಗಳು, ಮೂರನೇದವರು ಯಾರು ಬರ್ತಾರ್ರಿ? ಬ್ರಹ್ಮದೇವರು. ಮೂರನೇದತ್ತ ಅಲ್ಲಿ ಮೇಲೆ ಸತ್ಯಲೋಕಕ್ಕೆ ಹೋಗ್ತೀವಿ. ಸತ್ಯಲೋಕದಲ್ಲಿ 3ನೇ ಗುರು ಆತ ಬ್ರಹ್ಮ ಉಪದೇಶ ಮಾಡ್ತಾನೆ. 4ನೇ ಗುರು ವಾಸುದೇವರೂಪಿ ನಾರಾಯಣ. ವಿರಜಾ ನದಿ ಸ್ನಾನ ಆದ ತಕ್ಷಣ ವಾಸುದೇವರೂಪಿ ನಾರಾಯಣ ಬಂದು ಉಪದೇಶ ಮಾಡಿದ. ಲಿಂಗ ದೇಹ ಭಂಗಾತು, ಹರಡಿತು, ವೈಕುಂಠಕ್ಕೆ ಹೊಂಟಿವಿ. ನೋಡಿ, ಅಲ್ಲಿ ತನಕ ಎಷ್ಟು ಮಂದಿ ಗುರುಗಳು ಬೇಕಾತ್ರಪ್ಪ, ಎಷ್ಟು ಏನು. ಅಲ್ಲಿ ತನಕ ಭಗವಂತ ಕಳಿಸ್ತಾನೆ. ನಮ್ಮ ಕೆಳಗೆ ಬರ್ತಾವೆ. ಕೆಳಗೆ ಬರೋ ಕಾಲಕ್ಕೆ ಆ ಜೀವರಾಶಿಗಳು ಹೆಂಗೆ ಬರ್ತಾವ? ದೇವರು, ಯಮದೇವರು ಅಲ್ಲಿಂದ ಒಂದು ವಿಮಾನ ಸೃಷ್ಟಿ ಮಾಡ್ತಾನೆ. ಒಂದು ವಿಮಾನ ಸೃಷ್ಟಿ ಮಾಡಿ ಈ ಜೀವನನ್ನು ಕೂಡಿಸ್ತಾನೆ. ಅದ್ರಾಗ ಕೂಡಿಸಿ ಆತನ ಕಳಿಸ್ತಾನೆ. ಒಬ್ಬ ದೂತ ಬರ್ತಾನೆ ವಿಮಾನದಲ್ಲಿ ಕೂತ್ಕೊಂಡು. ಎಲ್ಲಿಗೆ ತಂದು ಬಿಡ್ತಾನೆ? ಸಮುದ್ರಕ್ಕೆ ತಂದು ಬಿಟ್ಟು ಆತನ ಸಮುದ್ರದಲ್ಲಿ ಇಳಿಸಿ ಹೋಗ್ಬಿಡ್ತಾನೆ. ಅಲ್ಲೇ ತಾಡಯಾಮಾಸ ಪ್ಯಾಕ್ ಅಂತ ಒದಿತಾರೆ. ಅಲ್ಲಿ ಒದ್ರ ಜೀವ ಇಲ್ಲಿಗೆ ಬಂದ್ಬಿಡ್ತದೆ. ಏನು ಸ್ಥಿತಿಯಪ್ಪ ಮಹಾರಾಯ, ಇದು ಹೆಂಗ ಅದೇ ಹಂಗೆ, ಎಂಥ ಸ್ಥಿತಿ ಅದ. ಹೌದಾ? ಅನೇಕ ಪೊಲೀಸರು ನಮ್ಮ ಹಿಂದೆ ಬಂದು ಗೌರವದಿಂದ ಗುಡಿ ಕರ್ಕೊಂಬರೋದು ಹೆಂಗೆ, ಏನೋ ಗುಡಿಯಾಗ ಕಳುವು ಮಾಡಿ ಬಾ ಅಂತೇಳಿ ಹೇಟ್ ಬಿಟ್ಕತ್ತ ಬರೋದು ಹೆಂಗೆ ನೋಡ್ರಿ, ಎಂಥ ಸ್ಥಿತಿ. ಹೌದಾ? ಎಷ್ಟು ಗೌರವ. ಹಂಗೆ ಆ ವಿಮಾನನ ಕರ್ಕೊಂಡು ಬಂದು ಆ ಸಮುದ್ರದಲ್ಲಿ ಬಿಡ್ತಾರೆ. ಆ ಸಮುದ್ರದಲ್ಲಿ 6 ತಿಂಗಳ ಮತ್ತೆ ಮೇಘದಲ್ಲಿ ಸೃಷ್ಟಿ ಆಗ್ತದೆ. ಈ ಮಳೆಯೊಳಗೆ ಎಷ್ಟು ಜೀವರಾಶಿಗಳು ಬಿದ್ದವ ಯಾರಿಗೆ ಗೊತ್ತು? ಎಷ್ಟು ಜೀವರಾಶಿಗಳವರಿ, ಅಸಂಖ್ಯಾತ ಅನಂತ ಜೀವರಾಶಿಗಳು ಎಲ್ಲ ಕಡೆ ಭೂಮಿಯಾಗಿ ಬಿದ್ದಾವ. ಅವು ಎಲ್ಲ ಕಡೆ ಸೇರ್ತಾವ, ಎಲ್ಲಿ ಹೋಗ್ತಾವ ಗೊತ್ತಿಲ್ಲ. ಇಷ್ಟು ಅಚಿಂತ್ಯದ್ಭುತವಾದ ಶಕ್ತಿ ನಾವು ಇಟ್ಕೊಂಡು ಅದನ್ನೊಂದ್ರಿ ಅದನ್ನೊಂದ್ರಿ ಯಾವುದರಿಂದ ಹಣೆಯ ಭಾರ. ನಿಂದಮ್ಮವ್ರು ಒಂದು ನಿಮಿಷ ಇಟ್ಕೊಂಡಂಗೆಲ್ಲ ಹೋಗಿ ಅಂದರೆ ಯಾವಾಗ್ರಿ ಸರ್ ಪ್ಲೀಸ್ ಆಚಾರ ಇದು ಯಾವಾಗ ಜಲ್ದಿ ಅಂತಾರೆ. ಅಲ್ಲೋ ನಂದ ಅಂತಿದ್ದೆಲ್ಲ ನಿಮ್ಮಪ್ಪ ನಿಮ್ಮಮ್ಮ ಹೇಳಿ ಬರ್ತೇಳಿ. ನೋಡಿ ಏನು ಮಾಡ್ತೀರಿ. ಹೌದಾ? ಅದಕ್ಕೆ ಇಷ್ಟು ಜೀವರಾಶಿಗಳನ್ನು ತಂದು ಇಲ್ಲಿ ಹಾಕ್ತಾನೆ, ಮತ್ತೆ ಹುಟ್ಟುತ್ತಾವ. ಅಲ್ಲಿ ಏನು ಮಾಡ್ತಾನೆ? ಒಬ್ಬ ಜ್ಞಾನಿಯ ಪುರುಷನಲ್ಲಿ ಹುಟ್ಟುತ್ತಾರೆ. ನೋಡಿ ಎಷ್ಟು ವ್ಯವಸ್ಥೆ ಮಾಡ್ತಾರೆ. ಮಹಾಜ್ಞಾನಿಗಳಂತಿರ್ತಾರಲ್ಲ, ಆ ಜ್ಞಾನಿಗಳ ಮನೆಯಲ್ಲಿ, ಸದಾಚಾರದ ಮನೆಯಲ್ಲಿ ಅವು ಹುಟ್ಟುತ್ತಾನೆ. ಅಲ್ಲಿ ಹುಟ್ಟಿದಾಗ ಆ ಋತುಮತಿ ಆದ ಕಾಲದಲ್ಲಿ 4 ದಿವಸ ಪರ್ಯಂತರವಾಗಿ ಮಧುಭಕ್ಷಣಾದಿಗಳನ್ನು ಮಾಡಬೇಕು. ಸ್ತ್ರೀ ಒಳ್ಳೆ ಉತ್ತಮನಾಗಿರ್ತಕ್ಕಂಥ ಶಿಶು ಅಲ್ಲಿ ಉತ್ಪನ್ನವಾಗ್ತದೆ. ಅಲ್ಲಿ ಮುಂದೆ ಬೆಳಿತಾನೆ. ಜಾತಕರ್ಮ, ನಾಮಕರಣ, ಅನವಲೋಕನ ಇತ್ಯಾದಿ ಸಂಸ್ಕಾರಗಳು ಪ್ರಾರಂಭವಾಗ್ತವೆ. 9 ಸಂಸ್ಕಾರದ ತನಕ ಅದ್ಭುತವಾದ ಸಂಸ್ಕಾರಗಳು ಪ್ರಾರಂಭವಾಗಿ ಬಿಡ್ತವೆ. ಆಗ ಹೊತ್ತು ಎಲ್ಲ ಆನಂದದಾಯಕವಾಗಿ ಬೆಳಿತಾನೆ. ಉಪನಯನ ಆಗ್ತದೆ. ಒಳ್ಳೆ ಜ್ಞಾನಿಗಳಿಂದ ಉಪದೇಶ, ಸದಾ ಜಪ, ಇದೆಲ್ಲ ಮಾಡ್ತಾ ಮಾಡ್ತಾ ಅನಾಹತ ಅನೇಕ ಚಕ್ರಗಳನ್ನು ಉಪಾಸನೆ ಮಾಡ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ತನ್ನ ಮೇಲಿರ್ತಕ್ಕಂಥದ್ದೇ ಸತ್ಯಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪಲೋಕ ಅಂತ ಅತಲ ವಿತಲ ಪಾತಾಳ ರಸಾತಗಳನ್ನು ಉಪಾಸನೆ ಮಾಡ್ತಾ 72,000 ನಾಡಿಗಳು. ಅದರಲ್ಲಿ ಸ್ತ್ರೀ ನಾಡಿ, ಪುರುಷ ನಾಡಿ. ಸುಮ್ನ ಅಂತ ಒಂದು ನಾಡಿ ಅದೆ, ಅದರೊಳಗೆ ಜೀವ ಕೂತಿರ್ತದೆ. ಹೃತ್ಕಮಲ ಪದ್ಮದಲ್ಲಿ ಸಾಕ್ಷಾತ್ ಭಗವಂತ ಅದರಲ್ಲಿ ವಾಸ. ಅವ್ರ ಕೆಳಗೆ ವಾಯುದೇವರು, ಅದರ ಕೆಳಗೆ ಜೀವ ಕೂತಿರ್ತದೆ. ಜೀವ ನಿದ್ದೆ ಮಾಡಿದಾಗ ವಾಯುದೇವರು ಆ ಜೀವನನ್ನು ಹಿಡ್ಕತ್ತಾರೆ. ನಾವೆಲ್ಲ ನಿದ್ದೆ ಮಾಡ್ತೀವಲ್ಲ ರಾತ್ರಿ, ಸುಷುಮ್ನ ನಡೆಗಿರ್ತಾರೆ ವಾಯುದೇವರು. ಆ ಜೀವನನ್ನು ಹಿಡಿತಾರೆ. ಹಿಡಿದು ಏನು ಮಾಡ್ತಾರೆ? ಲಕ್ಷ್ಮಿ ಕೈಯಾಗ ಕೊಡ್ತಾರೆ. ಲಕ್ಷ್ಮಿ ಬಗಲಾಗೆ ಇರ್ತಾಳೆ. ನಮ್ಮೊಳಗೆ ಇದ್ದಾಳೆ ಲಕ್ಷ್ಮಿ, ಎಲ್ಲಿ ಹೋಗಿಲ್ಲ ಆಕಿ.
ಆಕಿನ್ನ ಕರೆಯೋ ರೀತಿ ಗೊತ್ತಿಲ್ಲ, ತಿಳ್ಕೊಂಬೋ ರೀತಿ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಹತ್ರ ಬರೋದಿಲ್ಲ ಆಕಿ. ಅದಲ್ಲ ಬರೀ ಮಂಗಳಾರತಿ ಮಾಡಿ ಬಾರಮ್ಮ ಹೋಗಿ ಹೋಗಿ ಹೋಗಿಬಿಡ್ತಾಳೆ, ಸರ ಹಾಕ್ಕೊಂಡು ಹೋಗಿಬಿಡ್ತಾಳೆ ಅಷ್ಟೇ. ನಮ್ಮಲ್ಲೇ ಇರ್ತಾಳೆ. ಆ ಲಕ್ಷ್ಮಿ ಕೈಯಾಗಿ ಕೊಡ್ತಾರ ಯಾರು? ವಾಯುದೇವರು ಜೀವನನ್ನ. ಆ ಜೀವನನ್ನ ಭಗವಂತನ ಹಿಡ್ಕೊಂಡು ನೋಡ್ರಿ ಎಷ್ಟು ಕೃಪಾಶಾಲಿ ಲಕ್ಷ್ಮಮ್ಮ, ಲಕ್ಷ್ಮೀ ತಾಯಿ ಮಹಾನುಭಾವಳು. ಅದೇನು ಮಾಡ್ತಾಳೆ? ಹಿಡ್ಕೊಂಡು ಭಗವಂತ ಆಲಿಂಗನ ಮಾಡ್ಕೊತಾಳೆ ಆಕಿ. ಲಕ್ಷ್ಮಿ ಹಿಡ್ಕೊಂಡು ದೇವ್ರನ್ನ ಆಲಿಂಗನ ಮಾಡ್ಕೊತಾಳೆ. ಅವಾಗ ಗೊರ್ರ ನಿದ್ದಿ ಹೊಡಿ ಹುಲಿ ಬಂದರೂ ಎಚ್ಚರ ಆಗೋದಿಲ್ಲ, ಹುಲಿ ಓಡೇ ಬಿಡ್ತದೆ. ಯಾಕಂದ್ರೆ ಯಾವುದೋ ಒಂದು ಹುಲಿ ಒಳಗದಂತೆ. ಈ ಶಬ್ದಕ್ಕೆ ಯಾವುದೋ ಒಂದು ಹೊಸದಾಗಿ ಬಂದ್ರು ಅಂತೇಳಿ ಅದು ಡಿಕ್ಕಪಾಲಾಗಿ ಹೋಗ್ಬಿಡ್ತದೆ. ನೋಡಿ ಬರಿಕೆ ಹೊಡೆದು ಯಾವಾಗ ಈಗ ಬರ್ತದೆ. ಇಷ್ಟು ಕೆಲಸ ಮಾಡ್ತಾರಪ್ಪ ದೇವತೆಗಳು. ಎಷ್ಟು ಉಪಕಾರ ನಮ್ಮ ದೇವರದು, ನಮ್ಮ ಲಕ್ಷ್ಮೀದು, ವಾಯುದೇವರದು, ತತ್ವೇಶ್ವರದು. ಎಷ್ಟು ಉಪಕಾರ ಸ್ಮರಣೆ ಮಾಡಿದರೂ ಕಡಿಮೆ ಇದೆ. ಇಷ್ಟೆಲ್ಲ ಕೆಲಸ ಮಾಡಿ ಆ ಜೀವನಿಗೆ ಮತ್ತೆ ಎಚ್ಚರ ಮಾಡ್ತಾರೆ. ಮತ್ತೆ ವಾಯುದೇವ್ರ ಕೈ ಕೊಡ್ತಾರೆ. ಆ ವಾಯುದೇವ್ರ ತನ್ನ ಕಾಲ ಹತ್ರ ಇಟ್ಕೋತಾನೆ. ನಡುಕ ವಾಯುದೇವರು, ಮೇಲೆ ಭಗವಂತ, ಕೆಳಗೆ ಜೀವ. ಹಿಂಗಾಗಿ ನಮಗೆ ಕಾಣಿಸೋದೇ ಇಲ್ಲ ದೇವರು. ವಾಯುದೇವ್ರು ಎಳ್ಕೊಂಡು ಹೋಗೋ ತನಕ ನಮ್ಮ ಮನೆ ಬಾರ ದೇವ್ರ ಹತ್ರ ಹೋಗೋದಲ್ಲ. ಎಂಥ ವಿಚಿತ್ರದ. ಹಿಂಗೆಲ್ಲ ಸಂಶೋಧನೆ ಮಾಡಿ ಕಡೀಗೆ ಏನು ಮಾಡ್ತಾನೆ? ಆ ವಾಯುದೇವರನ್ನು ವಶ ಮಾಡ್ಕೊತಾನೆ ಜೀವ. ಎಲ್ಲ ಉಪಾಸನೆ ಮಾಡ್ತಾನೆ. ಅಲ್ಲಿಂದ ತನಕ ಉಪಾಸನೆ ಮಾಡಿ ವಾಯುದೇವರನ್ನು ತನ್ನವರನಾಗಿ ವಾಯುದೇವರ ಸಂಗಡ ಭಗವಂತನ ಉಪಾಸನೆ ಮಾಡಿ ಒಂದು ದಿವಸ ಕಡೀಗೆ ಬ್ರಹ್ಮರಂಧ್ರ ಅಂತದ ಸುಷುಮ್ನಾ ನಾಡಿ ಅಂಗುಷ್ಟದಿಂದ ಆರಂಭಿಸಿ ತಲೆ ತನಕ ಒಂದೇ ನಾಡಿ, ತೆಳ್ಳದ ನಾಡಿ ಅದು. ಆ ನಾಡಿ ಕರ್ಕೊಂಡು ಹೋಗ್ತಾನೆ ಜೀವನನ್ನು ಭಗವಂತ. ಇವನು ಉಪಾಸನಾ ಯೋಗ್ಯತೆ ನೋಡಿ ಒಂದು ದಿವಸ ಕಡೀಗೊಂದು ದಿವಸ ಈ ತಲೆ ಒಡಿತದ ಫಟ್ ಅಂತ. ಅದೇ ಚರಮದೇಹ. ಚರಮ ಅಂದ್ರೆ ಲಾಸ್ಟ್. ಅದಕ್ಕೆ ನಾವು ಸ್ವಾಮಿಗಳಿಗೆಲ್ಲ ತಲೆ ಒಡೆದು ಸಾಸಿವೆ ತುಂಬಿ ಒಳಗಿಡ್ತೀವಿ. ಅಂದರೆ ತಲೆಯಿಂದ ದೇಹ ಉತ್ಕರ್ಮಣ ಆತು, ಅವರ ತಲೆಯಿಂದ ಹೋತು ಅಂದರೆ ಚರಮ. ಚರ್ಮ ಶ್ಲೋಕ ಅಂದರೆ ತಿರುಗಿ ಬರೋದಿಲ್ಲ ಅಂತ ಅರ್ಥ. ತಿಳಿತೀರಾ? ಚರ್ಮ ಶ್ಲೋಕ ಅಂದ್ರೆ ಏನಂತ ತಿಳ್ಕೊಬಾಡ್ರಿ. ಏನ್ರಿ ಚರಣ ಶ್ಲೋಕ ಏನೇನೋ ಹುಚ್ಚು ಚಕ್ಕರ್ ಅಂತಿರ್ತಾರೆ, ಅನ್ನಬಾರ್ದು. ಚರಮ ಅಂದರೆ ಕಡಿ, ಲಾಸ್ಟ್, ಎಂಡ್, ಆಖರಿ. ಎಲ್ಲ ಭಾಷೆಗೆ ಹೇಳ್ಬಿಟ್ಟು ಕಡಿ ಇದದು ಅಂದರೆ ತಿರುಗಿ ಮನುಷ್ಯರಾಗಿ ಬರೋದಿಲ್ಲ ಅಂತ. ಜ್ಞಾನಿಗಳಾಗಿ ಹೋದವರು ಕೆಳಗೆ ಬರೋದಿಲ್ಲ. ಎಲ್ಲಿಗೆ ಹೋಗ್ತಾರೆ ಅವರು? ಯಮಲೋಕಕ್ಕೆ ಹೋಗೋದಿಲ್ಲ. ಮತ್ತೆ ಏನ್ರಿ ಇಷ್ಟೇ ಯಮಲೋಕಕ್ಕೆ ಹೋಗೋದು ಬರೋದು ಹೋಗ್ತಾ ಇರ್ತೀವಿ ನಾವು. ನಮಗೆ ಜ್ಞಾನ ಆಗೋ ತನಕ, ಇಷ್ಟೆಲ್ಲ ಉಪಾಸನೆ ಮಾಡೋ ತನಕ ಕಡೆಗೆ ಒಂದು ದಿವಸ ಸತ್ಯಲೋಕಕ್ಕೆ ಹೋಗ್ಬಿಡ್ತೀವಿ. ಯಾವಾಗ ಸತ್ಯಲೋಕಕ್ಕೆ ಹೋದ್ವೋ ಇಲ್ಲಿ ಬರೋದಿಲ್ಲ. ಇಲ್ಲಿ ಬಂದರೂ ಭಾಳ ದಿವಸ ಇರೋದಿಲ್ಲ. ಸತ್ಯಲೋಕಕ್ಕೆ ಹೋದವ್ರು ಬಂದಾರೋ ಇಲ್ಲ? ಪ್ರಹ್ಲಾದ ರಾಜರು, ಜ್ಞಾನಿಗಳೆಲ್ಲ ಎಷ್ಟೋ ಮಂದಿ ಬಂದಾರೋ ಇಲ್ಲ? ದೇವತೆಗಳು ಅವತಾರ ಮಾಡಿರಲಿಲ್ಲ. ಎಷ್ಟು ದಿವಸ ಇರ್ತಾರೆ ಅವರು? ನಮ್ಮ ಕೆಲಸಕ್ಕೆ ಬಂದಿರ್ತಾರೆ. ನಮ್ಮ ವಿಚಾರ ಏನಪ್ಪ, ಊಟ ಮಾಡ್ಕೊಂಡು ಹೋಗ್ಬೇಕು, ಸ್ವಲ್ಪ ಹೊಡೆದಾಟ ಮಾಡ್ಕೊಂಡು ಹೋಗ್ಬೇಕು ಅಂತ ಏನು ಬಂದಿರೋದಿಲ್ಲ. ಅವ್ರಿಗೂ ಸಂಬಂಧನೇ ಇಲ್ಲ. ಹೊಡೆದಾಟ ಸಂಬಂಧ ಇಲ್ಲ, ಬಡದಾಟ ಸಂಬಂಧ. ಅವರು ಹೊಡೆದಾಡೋದು ದೇವ್ರ ಸಂಗ ಹೊಡೆದಾಡ್ತಾರೆ. ಸ್ವಾಮಿ ನೀ ಸಿಗಲೇಬೇಕು ಅಂತ ತಪಸ್ಸು ಮಾಡಿ ಅವನ ಮೇಲೆ ಪ್ರತಿಜ್ಞೆಯನ್ನು ಮಾಡಿ ಕೊಡ್ತಾರೆ. ನೋಡ್ರಿ ಎಂಥ ತಪಸ್ಸು. ಹಂಗೆ ಕೂಡೋರು ಅವರೆಲ್ಲ. ಹಾಗೆಲ್ಲ ಮಾಡಿ ಸತ್ಯಲೋಕದಕ್ಕೆ ಒಂದು ದಿವಸ ಹೋಗ್ತಾರೆ. ಆ ಸತ್ಯಲೋಕದಲ್ಲಿ ಬ್ರಹ್ಮದೇವರ ಉಪದೇಶ ಆಗ್ತದೆ. ಅಲ್ಲೇ ಆನಂದವಾಗಿ ಕೊಡ್ತಾರೆ. ಎಲ್ಲಿ ಯಮಲೋಕದ ಸಾವಿರಾರು ಪಟ್ಟು ಉತ್ತಮವಾಗಿರ್ತಕ್ಕ ಬ್ರಹ್ಮಲೋಕ. ದೇವತೆಗಳನ್ನೆಲ್ಲ ನೋಡ್ತಾರೆ. ಆ ಪ್ರತಿಕಾಲಂಬರು ಮತ್ತೆ ಅನೇಕ ವಿಷಯಗಳು ಒಂದಲ್ಲ ಎರಡಲ್ಲ ಹೇಳಿದರೆ ನೋಡಿರಿ ಅಮುಕ್ತ ಸ್ಥಾನದ ತನಕ ಹೋಗಿ ಬರ್ತಾರೆ ಜ್ಞಾನಿಗಳು. ಬ್ರಹ್ಮದೇವರು ಉಪದೇಶ, ಅವರ ಉಪನ್ಯಾಸ, ಅವರ ಪುರಾಣ, ಆ ಬ್ರಹ್ಮದೇವರೇ ಸಾಕ್ಷಾತ್ ಹೇಳಿದಾಗ ಅವರವ್ರ ಯೋಗ್ಯತೆ ಅನುಸಾರವಾಗಿ ತಿಳ್ಕೊತಾರೆ. ಒಂದು ದಿವಸ ಬ್ರಹ್ಮದೇವರ ಮಹಾಪ್ರಳಯ. ಎಷ್ಟು ವರ್ಷ ಆಗಿದೆ ಬ್ರಹ್ಮದೇವರಿಗೆ? 50 ವರ್ಷ ಮುಗಿದು 51ನೇ ವರ್ಷ ನಡೆದದೀಗ. ಇನ್ನು ಎಷ್ಟು ವರ್ಷ? ಇನ್ನೂ 49 ವರ್ಷ. ಆ 49 ವರ್ಷದಲ್ಲಿ 37 ವರ್ಷಕ್ಕೆ ಬ್ರಹ್ಮದೇವರು ಪ್ರಳಯ ಪ್ರಾರಂಭ ಮಾಡ್ತಾರೆ. ನೋಡಿ ಎಷ್ಟು ಉಳಿತು ಮೇಲೆ ಲೆಕ್ಕ ಹಾಕ್ರಿ. 87ನೇ ವರ್ಷಕ್ಕೆ ಬ್ರಹ್ಮದೇವರು ತಮ್ಮ 87ನೇ ವರ್ಷಕ್ಕೆ ಬ್ರಹ್ಮದೇವರು ಪ್ರಳಯ ಪ್ರಾರಂಭ ಮಾಡ್ತಾರೆ. ಎಷ್ಟು ಉಳಿತಪ್ಪ? 87 100ರಾಗ 13 ವರ್ಷ. 13 ವರ್ಷಕ್ಕೆ ಏನೇನು ಮಾಡ್ತಾರ್ರಿ ಸ್ವಲ್ಪ ಹೇಳಿಬಿಡ್ರಿ. ಇದರಂತೆ ಮಳೆ ಬರ್ತದೆ. ಎಷ್ಟು ವರ್ಷ ಬರ್ತದೆ? 100 ವರ್ಷ ಮಳೆ ಬರ್ತದೆ. ಮತ್ತು ನೀರು ದಪ್ಪ ಎಷ್ಟಿರ್ತದೆ ರೀ? ಗಜಪಾತ್ರ ಸಂಯುಕ್ತ
ಪ್ರಥಮಾತ ಬಿಂದು ಮಾತ್ರ ತಗ. ಒಂದು ಹನಿ ಒಂದು ಆನೆ ಅಷ್ಟು ಕೆಡ್ತಿರ್ತದಂತೆ. ತಲೆ ಕೆಟ್ಟೋಗ್ತದೆ ಹೇಳ್ಬೇಕಾದ್ರೆ. 100 ವರ್ಷ ಹೊಡಿತದ. ಹಗಲೇ ಯಾವುದೋ ರಾತ್ರಿ ಯಾವುದೋ, ಹಗಲೇ ಯಾವುದೋ ರಾತ್ರಿ ಯಾವುದೋ. ಒಂದು ಮನುಷ್ಯಮಾನದಿಂದ 100 ವರ್ಷ ಗಜ ಪ್ರಮಾಣದಷ್ಟು ಹನಿ ಆಗ ಏಕ ಸಂವರ್ತಾದಿ ಮೇಘಗಳು ಕೆಳಗಿಳಿತಾವೆ. ಇಲ್ಲಿಗೆ ಬರ್ತದ್ರಿ ಮಳೆ, ಆಗ ಕೆಳಗಿಂದ ಬರ್ತದ. ಅತಳ ಬಿತಳ ಪಾತಾಳ ರಸ ಆತಳದಿಂದ ಬಳಿ ಬರ್ತದಪ್ಪ. ಇದು ಮುಣಿಗೆ ಹೋಗ್ತದಪ್ಪ, ಅದು ಮುಣಿಗೆ ಹೋಗ್ತದಪ್ಪ, ಎಲ್ಲ ಮುಣಿಗೆ ಹೋಗಿಬಿಡ್ತವೆ. 100 ವರ್ಷ ಗಾಳಿ ಬಿಡ್ತದಂತ. ಗಾಳಿ ಎಂಥ ಗಾಳಿ ಅಂದರೆ ಏನೇನು ಉಳಿದಿಲ್ಲ. ಯಾವ ಕಲ್ಲಿರಲಿ, ಮಣ್ಣಿರಲಿ, ಗಿಡ ಇರಲಿ, ಯಾರು ಏನು ಕಟ್ಟಿರಲಿ, ಇಂಜಿನಿಯರ್ ಯಾರು ಇಂಜಿನಿಯರ್ ರೆಕಮೆಂಡ್ ಮಾಡಿದಂಥ ಸಿಮೆಂಟು, ಆ ಇಂಜಿನಿಯರ್ನೇ ಹೋಗಕ್ಕೆ ಸಿಮೆಂಟ್ ಎಲ್ಲಿಗೆ ಹೋಗ್ತದೆ? ಎಲ್ಲವೂ ಗಾಳಿಯಾಗ ಹಾರಿಕೊಂಡು ಬಿಡ್ತಾವೆ. 100 ವರ್ಷ ಗಾಳಿ ಅಂತೆ. ಗಾಳಿ ಮಹಾಪ್ರಳಯದಲ್ಲಿ ಬ್ರಹ್ಮದೇವರು ಮಹಾಪ್ರಳಯ ತಿಳ್ಕೊಳ್ಳಿ. 100 ವರ್ಷ 12 ಮಂದಿ ಸೂರ್ಯರು ಏಕಪ್ರಕಾರ ನಿಂತ್ಕೊಂಡ್ಬಿಡ್ತಾರೆ. ಸೆಂಟ್ರ್ ಪ್ಲೇಸ್ ಆಕಾಶದಲ್ಲಿ 12 ಮಂದಿ ನಿಂತು ಬಿಟ್ಟಿರ್ತಾರೆ. ಒಂದು ಬಂದ್ರಿ ಅಪ್ಪ ಯಾವ ಏರ್ ಕೂಲರು, ಯಾವ ಚಲೋ ಏರ್ ಕೂಲರ್ ರೀ, ಯಾವುದು ಏರ್ ಕೂಲರ್ ಚಲೋ ರೀ, ಬರೀ ಇದೇ ಕೆಲಸನಾಗ ಇರ್ತಾರೆ. ಅದ್ರಾಗ ಕೂತ್ಕೊಂಡು ನೆಗಡಿಯಾಗಿ ಶೀರಿಕೆತ್ತ ಅದನ್ನು ಆಫ್ ಮಾಡಿ ಮೂಲ್ಯಾಗ ಮೇಲೆ ಕೆಳಗೆ ಹತ್ತಿಬಿಡ್ತಾರೆ. ಇಷ್ಟನೇ ಬಾರ ನಮ್ದದ ಏರ್ ಕೂಲರ್ ಏನು, ಗಾಳಿಗೆ ತಡ್ಕೊಳಂಗಿಲ್ಲ, ಮಳೆಗೆ ಸೂರ್ಯ ನಿಂದಿರ್ತಾನೆ. 100 ವರ್ಷ ಮುಗೀತು. ಸೂರ್ಯ ಎಲ್ಲ ಭಾಸ್ಯವಾಗಿ ಒಣಗಿ ಹೋಗ್ತದೆ. ಮಹಾಪ್ರಳಯ ಪ್ರಾರಂಭ. ಆಗ ಬ್ರಹ್ಮದೇವರು ತನಕ ಸತ್ಯಲೋಕ ತನಕ ನೀರು. ಬ್ರಹ್ಮದೇವರು ಎಲ್ಲ ಜೀವರಾಶಿಗಳನ್ನ ಹಿಡ್ಕೊಂಡು ಹೋಗ್ತಾರ. ವಿರಜಾ ನದಿ ಅಂತದೆ, ಬ್ರಹ್ಮಾಂಡದ ಸುತ್ತ ಪರಿಹಾರ ರೂಪದಲ್ಲೇ ಅದ ವಿರಜಾ. ಅದು ಯಾವಾಗ ಹೋಗ್ಬೇಕು ಆಗೇ ಹೋಗ್ಬೇಕು, ಯಾವ ಬೇಕಾದಾಗ ಹೋಗಕ್ಕೆ ಬರೋದಿಲ್ಲ ಅದು. ಆಗ ವಾಸುದೇವ ರೂಪದಲ್ಲಿ ನಿಂತಿರ್ತಾರೆ ಭಗವಂತ. ಎಲ್ಲ ಜೀವರಾಶಿಗಳು ಬರ್ತಾರ. ಆಗ ವಾಯುದೇವರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ತದತಿ ನಮ್ಮದು ನಮ್ಮನಾಥ ಮಂತ್ರಾಲಯ ಪ್ರಭುಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಎಷ್ಟು ಚಂದ ಮಾರ್ಮಿಕವಾಗಿ ಪ್ರತಿಯೊಬ್ಬರಿಗೂ ಜ್ಞಾನ ಬರುವಂತ ಹೇಳ್ತಾರೆ. ತದತಿ ನಮ್ಮದು ನಮ್ಮ ಅನಾಥಮ್ಮ ಮುದ್ಧರಗಿತಿ ವಿಜ್ಞಾಪನ ಕರ್ತೃಣ ಅಂತಾರೆ ವಾಯುದೇವರು. ವಾಯುದೇವರ ಮಹಿಮೆಯನ್ನು ಮಂತ್ರಾಲಯ ಪ್ರಭುಗಳು ಭಾಳ ಚಂದ ಕೊಂಡಾಡ್ತಾರೆ. ಅಲ್ಲಿ ಜೀವರಾಶಿಗಳನ್ನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಯಾವಾಗ ಜೀವರಾಶಿಗಳನ್ನ ಪ್ರಾರ್ಥನೆ ಮಾಡಿದ್ಗಳೇ ಆಗ ಬ್ರಹ್ಮದೇವರಿಗೆ ಅಂತನಪ್ಪ ಹಾಕು ಮುಳುಗ ಅಂತ. ಬ್ರಹ್ಮದೇವ್ರಿಗೆ ಮುಳುಗಿಬಿಡ್ತಾರೆ ನೋಡ್ರಿ ನೀರಿನಾಗ. ಎಲ್ಲ ಜೀವರಾಶಿಗಳು ಹಿಡ್ಕೊಂಡು ಮುಳುಗಿದ್ರೆ ಏನಾಗ್ಬೇಕು ರೀ? ಈ ಲಿಂಗದೇಹ ಅಂತಿರ್ತದೆ. ಸ್ಥೂಲ, ಸೂಕ್ಷ್ಮ, ಲಿಂಗ, ಸ್ವರೂಪ ಅಂತ 4 ದೇಹ. ಆ ಲಿಂಗ ದೇಹ ಈ ಪೇಪರ್ ಇರ್ತಾವಲ್ಲ, ನಮ್ಮ ನ್ಯೂಸ್ ಪೇಪರ್ ಹರಿದು, ಆ ಪೇಪರ್ ಹರಿದಂಗೆ ಹರ್ಕತ್ ಮೇಲೆ ಲಿಂಗ ದೇಹ ಹೋಗಿ ಬಿಡ್ತದೆ. ಒಳಗೊಂದು ಸ್ವರೂಪ ದೇಹದ ಅದೇನಾಗ್ತದೆ? ಭಗವಂತನ ಬಾಯಲ್ಲಿ ಪ್ರವೇಶ ಆಗ್ತದೆ. ನಾವೆಲ್ಲ ಭಗವಂತನ ಬಾಯಾಗ ಹೊಟ್ಟೆಯಾಗ ಹೋಗಿ ಕೂತ್ಕೊಂಡ್ಬಿಡ್ತೀವಿ. ಹೊಟ್ಟೆಯಾಗ ಆನಂದವಾಗಿ ಕೊಡ್ತೀವಿ. ಎಷ್ಟು ದಿವಸ? 100 ವರ್ಷ. ಮತ್ತೆ ಭಗವಂತ ಅಂತ ಬಾಯಿ ತೆಗಿತಾನೆ. ಮತ್ತೆ ಸೃಷ್ಟಿ ಆಗ್ತದೆ. ನಾವೆಲ್ಲ ಹೋಗಿರ್ತೀವಲ್ಲ ಮೋಕ್ಷಕ್ಕೆ, ವೈಕುಂಠಕ್ಕೆ ಕಳಿಸ್ಕೊಡ್ತಾರೆ. ಬ್ರಹ್ಮದೇವರಿಂದ ಹಿಡಿದು ಎಲ್ಲರೂ ಹೋಗ್ತಾರೆ. ವಾಯುದೇವರು ಹೋಗೋದಿಲ್ಲ. ವಾಯುದೇವರು ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತಾರೆ. ಮುಂದೆ ಅವರೇ ಬ್ರಹ್ಮನಾಗಿ ಹುಟ್ಟುತ್ತಾರೆ. ಈ ಬ್ರಹ್ಮನಲ್ಲೇ ನಾವು ಹೋಗೋದು. ಮುಂದೆ ವಾಯುದೇವರು ಬ್ರಹ್ಮ ಅದ, ನಾವಿರೋದಿಲ್ಲ. ನಮ್ಮ ಮಳೆ ಬರ ನಾಳೆ ಇರ್ತೀವೋ ಎಲ್ಲೋ ಬ್ರಹ್ಮದೇವರು ಇರ್ತೀವಿ ಹೋಗಿದ್ದ. ಹೌದಾ? ಅಲ್ಲಿ ಪ್ರವೇಶ ಮಾಡ್ತೀವಿ. ಆಗ ಭಗವಂತ ಮೋಕ್ಷಕ್ಕೆ ಕಳಿಸ್ತಾನೆ. ಮೋಕ್ಷದೊಳಗೆ ಆನಂದವಾಗಿರ್ತೀವಿ. ಅದೇ ಮೋಕ್ಷ. ಅಲ್ಲಿ ತನಕ ಪುರಾಣ ಕೇಳಬೇಕು, ಗುಡಿಗೆ ಬರಬೇಕು, ಜಯಂತಿ ಮಾಡ್ತಿರ್ಬೇಕು, ಆರಾಧನೆಗಳನ್ನು ಮಾಡಬೇಕು, ದೊಡ್ಡವರ ಗ್ರಂಥಗಳನ್ನು ಓದ್ತಿರ್ಬೇಕು. ಇಲ್ಲಿ ಗುರುಗಳು ಬರ್ತಾರೆ, ಅಲ್ಲಿ ಹೋಗಿ ಶಾಸ್ತ್ರೋಪದೇಶ ತಗೋತಿರ್ಬೇಕು, ಮನನ ಮಾಡಬೇಕು. ಕೇಳಿದಗಳೇ ಬಿಡಬಾರ್ದು, ಮನನ ಮಾಡಬೇಕು. ಈಗ ನೀವು ಊಟ ಮಾಡ್ತೀರಪ್ಪ, ಊಟ ಮಾಡಿದ್ಗಳಿಗೆ ಹೋಗಿ ಮನೆಗೆ ಮಲ್ಕೊಂಬಿಡ್ತೀರೇನು? ಇಲ್ಲರಿ ಸ್ವಲ್ಪ ವಾಕ್ ಮಾಡ್ಬೇಕು, ಯಾಕಂದ್ರೆ ಜೀರ್ಣ ಆಗ್ಬೇಕಂತ. ಹೆಂಗೆ ಅಡ್ಡಾಡ್ತೀರಿ ನೋಡ್ರಿ. ಅಲ್ಲಿ ಡರ್ ಅಂತ ಡೇಗೆ ಬಂದ್ಗಳೇ ಮಲಗ್ತೀರಿ. ಅಲ್ಲಿ ತನಕ ಮಲಗೋದು. ಕಬರ್ ಡೇಗೆ ಬಂದು ಇನ್ನೂ ಅಡ್ಡಾಡ್ಲಕ್ಕೆ ಹತ್ತೀವಿ. ಹೌದಾ? ಈ ಜ್ಞಾನ ಆದರೆ ಕಿವ್ಯಾಗ ಕೇಳಿದ್ದು ಮನೆಗೆ ಹೋಗಿ ಅದು ಜೀರ್ಣ ಆಗೋ ತನಕ ಸ್ವಲ್ಪ ಅಭ್ಯಾಸ ಮಾಡೋದೇ ಇಲ್ಲ. ಗೋವಿಂದ ಅದಕ್ಕೆ ಮರ್ತು ಹೋಗ್ತದೆ. ಉಂಟದ್ದು ಹೆಂಗೆ ಅಜೀರ್ಣಾಗಿ ಹೊರಗೆ ಹೋಗ್ತದೋ ಹಂಗೆ ನಮಗೆಲ್ಲ ಹಾಗೆ ಆಗ್ಯಾವ. ಅದಕ್ಕೋಸ್ಕರ ಅಂತ ಭಗವಂತ ಪ್ರವೇಶ ಮಾಡ್ತಾನೆ, ಉದ್ಧಾರ ಮಾಡ್ತಾನೆ ಅಂತ ಹೇಳಿ ಅದಕ್ಕೆ ಮತ್ತೆ ಗರುಡ ಕೇಳಿದ, ಅದು ಸ್ವಾಮಿ ಈ ಗರುಡ ಪುರಾಣ ಕೇಳಿದ್ರೆ ಏನು ಫಲ ಅಂದ. ಏನಿಲ್ಲಪ್ಪ, 3 ಫಲ ಅಂದ. ಎಲ್ಲಿ ಗರುಡ ಪುರಾಣ ನಡೀತೋ ಅದು ಕ್ಷೇತ್ರ ಆಗ್ತದೆ. ಈಗ ಸತ್ತವ್ರ ಮನೆಗೆ ಹೇಳ್ತೀವಿ, ಹೌದಲ್ಲ? ಕ್ಷೇತ್ರ ಅದು.
ಈ ಬ್ರಾಹ್ಮಣ ಹೋಗಿ ಮನೆಗೆ ಹೋಗಿಬಿಡ್ತಾನೆ, ಗುಡಿಗೆ ಹೋಗಿಬಿಡ್ತಾನೆ ಅಷ್ಟೇ. ಉಳಿದ ಟೈಮ್ನಾಗ ಹೋದ್ರೆ ಸ್ನಾನ ಮಾಡ್ಬೇಕಾಗ್ತ. ಗರುಡ ಪುರಾಣ ಹೇಳಕ್ಕೆ ಕೇಳಕ್ಕೆ ಹೋದ್ರೆ ಅದು ಕ್ಷೇತ್ರ, ಅದಕ್ಕೇನು ಮೈದಿಗಿನೇ ಇಲ್ಲ ನೋಡು. ಇನ್ನು ಗರುಡ ಪುರಾಣ ಕೇಳಿರ್ತದಲ್ಲ ಮನುಷ್ಯ, ನಾವೆಲ್ಲ ಕೇಳಿರ್ತೀವಲ್ಲ, ನಮಗೇನ್ರಿ ಗತಿ, ಏನು ಗತಿ ಬೇಕು ನಿನಗೆ ಅಂದ. ನಿನ್ನ ಮರಣ ಕಾಲದಲ್ಲಿ ಅಗೋಚರನಾಗಿ ಅದೃಶ್ಯನಾಗಿ ಸತ್ತಿದ್ದಿ ಅಂದರೆ ಈ ಬದ್ರಿಗೆ ಹೋಗ್ತೀವಪ್ಪ, ಎಲ್ಲೋ ಯಾವುದೋ ಒಂದು ಕೇದಾರಕ್ಕೆ ಹೋಗ್ತೀವಿ, ಅದ್ಯಾಕೆ ಬಸ್ಸು ಡುಮುಕ್ ಅಂದ್ಬಿಟ್ಟು ಈ ಥರ ಮಳೆ ಹೊಡೆದು ಗುಡ್ಡ ಬಿಸ್ತು ಆ ಬಸ್ಸು ಸಿಗೋದಿಲ್ಲ. ಎಲ್ಲಿ ಹುಡುಕ್ತಾರೆ? ಯಾರು ಹುಡುಕೋದಿಲ್ಲ. ಯಾವ ಮಿಲ್ಟ್ರಿ ಹುಡುಕೋದಿಲ್ಲ, ಕಾಲ್ಟ್ರಿ ಹುಡುಕೋದಿಲ್ಲ, ಹರಟಿ ಹೊಡೆದು ಬಿಡ್ತಾರೆ ಹೋಗೋದು. ಹೌದಾ? ಮತ್ತು ದೇವರಂತಾನೆ ಅಲ್ಲೋ ನಾನು ಗರುಡ ಪುರಾಣ ಕೇಳಿಲ್ಲ, ನಾನೇ ನಿನ್ನ ದೇಹ ಸಂಸ್ಕಾರ ಮಾಡಿ ನಿನ್ನ ಯಮಲೋಕ ಕಳಿಸ್ತೇನೆ ಅಂತ ಅನ್ನೋದು. ಎಂಥ ಶಕ್ತಿ ಅದು. ಮತ್ತು ಜೀವ ಕೇಳ್ತಲ್ರಿ, ಈ ಜೀವ ಕೇಳಿ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ರೆ ಅವನು ಸುಲಲಿತವಾಗಿ ಪುನಃ ಮತ್ತೆ ಜನ್ಮ ಕೊಡ್ತೀನಿ ಅಂತ ಅನ್ನೋದು ಜೀವನಿಗೆ. ಜೀವ ಕೇಳಿರ್ತದಲ್ಲ, ಅದಕ್ಕೆ ಒಳ್ಳೆ ಉತ್ತಮ ಜನ್ಮ ಕೊಡ್ತಾನೆ, ಪಾಪಗಳನ್ನು ಕಳೆದು ನಮಗೆ ಸಂಸ್ಕಾರಗಳಾಗದಿದ್ದರೆ ಸಂಸ್ಕಾರಗಳನ್ನು ಮಾಡ್ತಾನೆ, ಸ್ಥಳಶುದ್ಧಿ ಮಾಡ್ತಾನೆ. ಇಷ್ಟೆಲ್ಲ ಪುರಾಣದ ವಿಶೇಷತೆಯನ್ನು ನಾವು ತಿಳ್ಕೊಂಡಾಗ ಇದು ಎಂಥ ಪುರಾಣ ಅಂತ ಗೋಚರ ಆಗ್ತದೆ. ಅಂತಹ ಪುರಾಣ ಅಖಂಡವಾಗಿ ಎಷ್ಟು ವಿಗ್ರಹಗಳು ನೋಡ್ರಿ. ಭಗವಂತನ ಸ್ವತಃಕಥಾ ನಡೆದರೆ ಎಲ್ಲ ಕಡೆ ವಿಗ್ರಹಗಳೇ ಇಲ್ಲದೇ ಇರತಕ್ಕ ಸ್ಥಳವೇ ಇಲ್ಲ. ಯಾಕೆಂದರೆ ಕಲಿ ಆ ರೀತಿ ಕೇಳ್ಕೊಂಬಿಟ್ಟಾನ. ಪರೀಕ್ಷಿತ ರಾಜನಿಗೆ ಕಲಿ ಕೇಳಿಬಿಟ್ಟಾನ, ನನಗೆ ಈ ಸ್ಥಾನ ಕೊಡು ಅಂತ ಕೇಳಿಬಿಟ್ಟಾನ. ಕುಂಭಕರ್ಣನ ಹೇಳ್ತಿ ಕೇಳ್ಕೊಂಡ್ಲು, ನೋಡ್ರಿ ಏನು ಮಾಡ್ತೀರಿ ಆತ ಹೊರಗೆ ಕೆಲಸ ಮಾಡಿದ್ರೆ ಕಲಿ, ಕುಂಭಕರ್ಣನ ಹೇಳ್ತಿ ಒಳಗೆ ಕೆಲಸ ಮಾಡ್ತಾಳ್ರಿ. ಎಲ್ಲಿ? ನಮ್ಮಲ್ಲೇ ನಿಮ್ಮಲ್ಲೇ. ನಿದ್ದೆ ಹಾಳಾಗಿ ಹೋಗ, ನಿದ್ರಾದೇವಿ ಹಾಕಿ ನಿದ್ದೆ ಶುರುವಾಗಿಬಿಡ್ತದೆ. ಪುರಾಣ ಪ್ರಾರಂಭ ಇನ್ನೊಬ್ಬಗೆ ಎಂಬ ತನಕ ಆಗಿವೆ. ಹೌದಾದ್ರು ಪುರಾಣ ಕೂತೀನಿ ಅನ್ನೋದು ಮತ್ತೆ ಹಿಂಗೆ. ಅದಕ್ಕೆ ಟ್ಯಾಬ್ಲೆಟ್ಸ್ ಬೇಕಾಗೇ ಇಲ್ಲ ಕೆಲವರು. ಅದಕ್ಕೆ ನಮ್ಮ ದಾಸರು ಗೀಸರೆಲ್ಲ ಜೋರು ಓದಿರ್ತಾರೆ. ಯಾಕಂದ್ರೆ ಹೇಳಿ ಅಂತ ಜುಗದ ಹಾಟ್ಯಾಗ ಒದರ್ಕೊಂಬಿಡ್ತಾರೆ. ಯಾಕಂದ್ರೆ ಎದ್ದರ ಹೇಳಿ ಕಡೆ ಕೇಳರ ಕೇಳಿ ಅಂತ. ಪುರಾಣ ಕೇಳೋದ್ರಿಂದ ಏನು ಲಾಭ? ಏನು ಬೇಕಾದ ಲಾಭ. ಒಂದು ಪುರಾಣ ಕೇಳೋದ್ರಿಂದ ಏನಾಗಬಾರದು ಎಲ್ಲ ಆಗ್ತದೆ ನೋಡಿ. ಒಬ್ಬ ಗಂಡ ನಾಸ್ತಿಕಿದ್ದ, ಹಾಳಾಗಿ ಹೋಗ, ಭಯಂಕರ ನಾಸ್ತಿಕ. ಹೇಳ್ತಿ ಭಾರಿ ಆಸ್ತಿಕರು, ಧರ್ಮದಲ್ಲೇ ಸದಾ ಹಾಕಿ. ಆಚಾರ ಪುರಾಣ ಅಂದರೆ ಆಚಾರ ಊರಿಂದ ಬಂದ್ಗಳೇನೆ ಅವ್ರ ಮನೆಗೆ ಹೋಗ್ಬಿಟ್ಟು, ಯಾವಾಗ ಬಂದರೆ ಆಚಾರ ನಿಮಗೇನು ಬೇಕು ಅಂತ ಕೇಳಿ ಊರಂದಾಗ ಏನು ಕಟ್ಬಿದ್ದಾರಪ್ಪ ಇವು ಆಚಾರಗಳು ಅಂತ. ಕಡಿಯಕ್ಕೊಂದು ದಿವಸ ಗಂಡ ಹೇಳಿದ್ಲು, ನೋಡ್ರಿ ಎಂಥ ಚಲೋ ಹೇಳ್ತಾರೆ ಪುರಾಣ ಆಚಾರ ದಾಸರು, ಹೋಗ್ರಿ 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 ಅಂತಂದಾಗ ಏನು ಬೆನ್ನತ್ತಾಳ, ಹಾಳಾಗಿ ಹೋಗ ದಿನ ಅಂತಾಳ, ಸಿಟ್ಟು ಮಾಡ್ತಾಳ, ಊಟಕ್ಕೆ ಹಾಕೋದಲ್ಲ ಇದಕ್ಕೆ ಹಾಕೋದಲ್ಲ, ಕಡಿಕೆ ಆಕಿ ಸಿಟ್ಟು ಮಾಡೋದು ಬುಡ್ಲಿ ಅಂತ ಪುರಾಣಕ್ಕೆ ಬಂದ. ಯಾರು? ಆ ಗೃಹಸ್ಥ. ಸರಿಯಾಗಿ ಭರ್ತಿ ದಾಸರ ಪುರಾಣ ನಡೆದಿತ್ತು. ಆ ಬ್ರಾಹ್ಮಣ ಒಳಗೆ ಕಾಲಿಟ್ಟ. ಆ ಪುರಾಣದೊಳಗೆ ಹಂಗೆ ನಡೆದಿತ್ತು. ದಾಸರ ಪುರಾಣದೊಳಗೆ, ದಾಸರ ಪ್ರವಚನದೊಳಗೆ, ಹರಿಕಥೆ ಒಳಗೆ ಬರ್ತೀರ್ಯಾ ಬರೀ ಪುರಾಣದ ನಡೆದಿತ್ತು. ಅದು ಒಂದು ಪ್ರಸಂಗ ನಡೆದಿತ್ತು. ಬರ್ತೀರಾ ಬರ್ರಿ ಅಂತ ಈ ತಂದ. ಇದೇನೋ ಬಂದು ಬಿಡಪ್ಪ ನಾವೇ ಅಂತ. ನನ್ನ ಹೆಂಡತಿ ಎಲ್ಲೋ ಹೇಳಿಬಿಟ್ಟಾಳೆ ಈಕಿ, ನಮ್ಮ ಯಜಮಾನ್ರು ಬರ್ತಾರ್ರಿ ದಯಮಾಡಿ ಕರ್ರಿ ಅಂಥೇಳಿ ಅಲೆ ಅಂದ. ಅಂದೇನು ಮಾಡಿದ್ಯಾ? ಮತ್ತು ನಿರ್ವಾಹ ಇಲ್ಲ ಪಾಪ, ಕರಿತಾರೆ ದಾಸರು ಅಂತ ಹೇಳಿ ಬಂದ ಒಳಗೆ. ಆ ಕಡೆ ಈ ಕಡೆ ಜಗ ನೋಡ್ಲಿಕ್ಕತ್ತಿದ, ಎಲ್ಲಿ ಜಗ ಸಿಗಲಿಲ್ಲ. ಆಗ ಅವನಂದ ಪುರಾಣಿಕರಂದರು, ಕೂಡ್ತೀರಾ ಎಲ್ಲರ ಕೂಡ್ರಿ. ಅದ್ರಾಗ ಬಂದಿತ್ತು ಪಾಪ ಒಂದು ಕತ್ತಿ. ಅವನಂದ ಅಲೆ 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 ಅಂದ. ಇದೇನು ಭಾರಿ ಅದ ಬಿಡಪ್ಪ, ಅವ್ನು ಹೇಳ್ತಿ ಪ್ರಭಾವ ಅದು ಹೋತದ ಅಂದ. ಪುರಾಣದ ಪ್ರಭಾವ ಬಿಟ್ಬಿಟ್ಟ ಅವನು, ಹೇಳ್ತಿ ಪ್ರಭಾವ ಅಂದ. ಕಡೀಕ ದಾಸರು ಆ ಕಡೆ ಕಡೆ ನೋಡಿದ, ಯಾರೂ ಸರಿಯಿಲ್ಲ. ಅಷ್ಟು ತದೇಕ ಚಿತ್ತರಾಗಿ ಪುರಾಣ ಕೇಳ್ತಿದ್ರು. ಕೆಲವು ಮಂದಿ ನೋಡ್ತಿರ್ತಾರೆ ಪಾಪ. ಊಟಕ್ಕೆ ಕೂತಾಗ ಲೈನ್ಯಾಗ ಒಬ್ಬ ಬ್ರಾಹ್ಮಣ ತಂದು ಹಿಡ್ಕೊಂಡು ಅಡ್ಡಾಡ್ತಿರ್ತಾನೆ. ಆಚಾರ ಇಲ್ಲಿ ಕೂಡು ಬರ್ರಿ ಎಂಬುದಿಲ್ಲ. ಅವ್ರು ಮಾರಿ ನೋಡಿದ್ದ ಆತ ಗಾಬರಿಯಾಗಿ ಊಟ ಬಿಟ್ಟು ಮನೆಗೆ ಹೋಗ್ತಾನೋ ಇಲ್ಲ ಎಂತ. ಕಡೀಕ ಅವನಂದ ಎಲ್ಲೆಲ್ಲಿ ಜಗತ್ತೆಲ್ಲ ಹಾಳಾಗೋಗ
ನಾನು ಏನು ಹೇಳ ಬಾಬಾ ಅಂದ್ರೆ ಮೊದಲಾರ ಬರಲಿಲ್ಲ, ನಾನು ಬಂದರೆ ಜಗಾರ ಸಿಕ್ತಿತ್ತು, ನಾಳೆ ಬರೋಣ ಅಂಥೇಳಿ ಆತ ಆ ಕಡೆ ನೋಡಿದೆ, ಹೊಂಟ ಬಿಟ್ಟ. ಹೋಗ್ತೀರ್ಯಾ ಹೋಗ್ರಿ, ಪುರಾಣದಾಗಿದು ಕತೆ. ಆಯ್ತು, ಕತೆ ಮುಗಿದ್ಮೇಲೆ ಆಗ ಆಯ್ತು ಪಾಪ ಲಕ್ಷಣ ಇಲ್ಲ, ಗಂಡ ಬಂದದ್ದು ಮನೆಗೆ ಹೋದ್ಲು. ಮನೆಗೆ ಏನು ನಿಮ್ಮ ದಾಸಗೆ ಹೇಳಿದ್ದೇನೆ, ದಾಸಗೆ ನಾ ಬರೋದು ಕೂಡೋದು ಹೋಗೋದು. ಯಾಕೆಂದ್ರೆ ನಾನೇ ಯಾಕೆ ಹೇಳ್ರಿ, ಅವ್ರು ಕಂಡಾಪಟ್ಟಿ ಜನ ಇರ್ತಾರೆ, ನನಗೇನು ಸಂಬಂಧ, ದಾಸಿಗೆ ನಮ್ಗೇನು ಸಂಬಂಧ, ಹಾಳಾಗೋದು. ಹಿಂಗಾಗಿ ಅದು ನೋಡಿ ಅಂದ. ಹಂಗಂದ್ರೆ ಹಿಂಗ್ಯಾಕೆ ಆಯ್ತು ಏನಾಯ್ತು ಅಂತ ನೋಡ್ರಿ. ಈ 3 ಶಬ್ದಗಳನ್ನು ಆತ ಮನವರಿಕೆ ಮಾಡ್ಕೊತ ಏನು ಮಾಡಿದ, ಮನನ ಮಾಡ್ಕೊತ ಅದನ್ನೇ ನಿಧಿಧ್ಯಾಸನ ಮಾಡಿ ಅದನ್ನೇ ಧ್ಯಾನ ಮಾಡ್ಕೊತ ಮಲ್ಕೊಂಬಿಟ್ಟ. ಬರ್ತೀರಾ ಬರ್ರಿ, ಕೊಡ್ತೀರಾ ಕೊಡ್ರಿ, ಹೋಗ್ತೀರಾ ಹೋಗ್ರಿ ಮಾಡ್ಕೊತ ಕುತ್ಕೊಂಡ. ಕನಸು ಬಿದ್ದುಬಿಡ್ತ. ಕನಸು ಒಬ್ಬ ಕಳ್ಳ ಮನೆಗೆ ಬರ್ಲಕತ್ಯ. ಇಲ್ಲಿ ಕನಸು ಬಿದ್ದದ, ಕರೆ ಕಳ್ಳ ಒಳಗೆ ಬಂದಾಗ್ಬಿಟ್ಟ. ಕಳ್ಳ ಬಂದಗಳೇನೆ ಇದು ಮನವರಿಕೆ ಮಾಡ್ತಿದ್ನಲ್ಲ, ಬರ್ತೀರ್ಯಾ ಬರ್ರಿ ಅಂತ ಅದ್ರಿದ್ದ. ಅವನು ಕಳ್ಳಂದ, ಸತ್ಯಪ್ಪ ನಾನು ಇವ್ನು ನೋಡಿದ್ದಂಗ ನೀವು ಗೃಹಸ್ಥ, ನಾನಿನ್ನು ಉಳಿಯಂಗಲ್ಲ ಅಂದ. ಒಂದೇನು ಮಾಡಿದೆ, ಅಯ್ಯೋ ನೋಡ್ಯ ನಾವು ಅಂತೇಳಿ ಗಿಡಕ್ಕಂತ ಕೂತ್ಕೊಂಡ್ಬಿಟ್ಟ. ಕೊಡ್ತೀರ್ಯಾ ಕೊಡ್ರಿ ಅಂದ. ಅಲ್ಲೇ ನೋಡ್ಯಾನಪ್ಪ, ಬಡಿಗೆ ತರ್ತಾನೆ, ನಿನ್ನ ಹೇಟ್ ಹಾಕ್ತಾನ ಅವನು. ನಾನು ಉಳಿದ್ರೆ ಸಾಕಂತ ಹೇಳಿದೆ. ಕನ್ನ ಹಾಕಿದ್ದ ಆಗಲೇ. ಆಗೆಲ್ಲ ಕನ್ನದ ಮನೆಗಳಿದ್ದು. ಈಗೆಲ್ಲ ಲಾಕ್ ಓಪನ್ ಮಾಡೋರು ನಾನಾ ನಮೂನಿ ಕಳ್ಳರಿದ್ದಾರೆ. ಸೈಬರ್ ಕಳ್ಳರು, ಮೈಬರ್ ಕಳ್ಳರು, ಕೈಬರ್ ಕಳ್ಳರು ಅಂಥೇಳಿ. ಈಗೆಲ್ಲ ಹೇಳಾರ ಕೇಳೋ ತೊಗೊಂಡ್ಬಿಡ್ತಾರೆ. ಸ್ಲೋ ಪಾಯ್ಸನ್ ಈಗ ತಿಳಿತಿಲ್ಲ ನೋಡಿ. ಹಾಗೆಲ್ಲ ಕನ್ನ ಹಾಕಿದ್ದ ಅವನು. ಇನ್ನೇನು ಒಳಗೆ ಕಾಲಿಡ್ಬೇಕು. ಇವನು ಬರ್ತೀರಾ ಬರ್ರಿ ಅಂದ. ಕೂಡ್ತೀರಾ ಕೂಡ್ರಿ ಅಂದ. ಗಾಡಿ ಹೊರಗೆ ಕುತ್ಕೊಂಡ್ಬಿಟ್ಟ ಅವನು. ಕನ್ನ ಹಾಕಿ ಒಳಗೆ ಬರೋನು. ಆ ಕಡೆ ನೋಡಿದ, ಅರೇ ಕೂಡ್ತೀರಾ ಕೂಡ್ರಿ ಅಂದಮೇಲೆ ಇಲ್ಲೇನು ಅದ ಬಿಡಪ್ಪ, ಒಂದು 4 ಮಂದಿ ಎಬ್ಸಿ ಬಂದು ಬಡಿಗೆರೆ ಹೇಟಾಗ್ತಾನೆ ಈತ ಬಿಡೋದಲ್ಲ ಅಂತ ಹೇಳಿ ಇನ್ನೇನು ಅವ್ರು ಹೋಲಕತ್ತಿದ. ಈತ ಕನ್ವರ್ಸಕತ್ತಿದ್ದ. ಹೋಗ್ತೀರ್ಯಾ ಹೋಗ್ರಿ ಅಂದ. ಅವ್ನು ಹೇಳಕ್ಕೆ ಹೇಳಿದ್ರೆ ಹೊಡೆಯಬಿಟ್ಟ. ಮುಂಜಾನೆ ಗಂಡ ಹೆಂಡತಿ ಅಂತ ನೋಡ್ತಾರೆ, ಜವನಂತ ಕನ್ನ ಮನೆಗಿದ್ದು. ಒಳಗೆ ನೋಡ್ತಾರೆ, ಏನೇನೋ ಸಾಮಾನು ಹೋಗಿಲ್ಲ. ಆಗ ಹೇಳ್ತಂದ್ಲು, ಅಲ್ರಿ ಯಾಕೆ ಹೋದ್ರಲ್ಲಕತ್ತಿದ್ದೀರಿ ರಾತ್ರಿ ಅಂದ್ಲ. ಬರ್ತೀರ್ಯಾ ಬರ್ರಿ ಅಂದ್ರಿ, ಹೋಗ್ತೀರಾ ಹೋಗ್ರಿ ಅಂದರು. ಇಲ್ಲ ನನಗೆ ಅದು ಕೇಳಿದ್ನಲ್ಲ ನೋಡ್ರಿ, ಪುರಾಣ ಕೇಳಿದ್ದಕ್ಕೆ ಏನಾಯ್ತು, ಮನನ ಮಾಡಿದ್ದಕ್ಕೆ ಏನಾಯ್ತು, ಮನೆ ಕಳ್ಳತನ ಉಳೀತು. ಆಗ ಅವನಿಗೆ ಜ್ಞಾನೋದಯ ಆಗಿ 3 ದಿವಸದಿಂದ ಪುರಾಣಕ್ಕೆ ಕೂತ್ಕೊಂಡ. ನೋಡ್ರಿ, ಮನೆ ಕಳ್ಳತನ ಆಗೋದಲ್ಲ, ನಮ್ಮ ಮನೆ ಒಳಗೆ ಕಳ್ಳತನ ಆಗೋದನ್ನು ಉಳಿಸ್ಬೇಕು. ನಿತ್ಯ ಕಳ್ಳತನ ಆಗ್ತದೆ. ಏನು ಅನೇಕ ವಿಧವಾದ ಜ್ಞಾನಗಳು ಕಳ್ಳತನ ಆಗ್ತಾ ಇವೆ. ಭಗವಂತನ ತತ್ವಜ್ಞಾನ ಕಳ್ಳತನ ಆಗ್ತಾ ಇದೆ ಪರಿಕೇರಿಯಿಂದ. ಅದಕ್ಕೆ ನಾವು ನಿಶ್ಚಲವಾದ ಜ್ಞಾನವನ್ನು ಉಳಿಸ್ಕೋಬೇಕಾದ್ರೆ ಈ ಧರ್ಮವನ್ನು ಅನುಷ್ಠಾನ ಮಾಡಬೇಕು ಅನ್ನುವುದು ಇದರ ತಾತ್ಪರ್ಯ. ಈ 3 ದಿವಸದ 365 ದಿವಸದ ಜ್ಞಾನ ಪ್ರವಾಹದ ಈ 3 ದಿವಸಗಳು ಇಲ್ಲಿಗೆ ಸಮಾಪ್ತಿಯಾದವು. ಈ ಒಂದು ವಿಶೇಷವಾದ ಪಕ್ಷ ಮಾಸದಲ್ಲಿ, ಯಾಕಂದರೆ ಪಕ್ಷ ಮಾಸ ಇದು ಪಕ್ಷ ಮಾಸ ಅಂತಲೇ ಹೆಸರು. ಪಕ್ಷ ಅಂತ ಕರೀತಾರೆ. ಪಕ್ಷ ಅಂದ್ರೇನು, ರೆಕ್ಕಿ. ನಮಗೆ ಅಂಗ ಸಾಧನ ಮಾಡಿದ ಎಲ್ಲ ಪಿತೃಗಳು ಬರೋದಕ್ಕೆ ಪಕ್ಷ ಅಂತ ಕರೆದ. ನಮ್ಮ ಅಂಗ ಸಾಧನೆಯನ್ನು ಮಾಡಿದವರು ಯಾರು? ತಂದೆ ತಾಯಿ, ಬಂಧು ಬಳಗ, ಮಾವ, ಹೆಣ್ಕೊಟ್ಟು ಮಾವ, ಸೋದರತ್ತಿ ಗಂಡ ಮಾವ, ಸೋದರತ್ತಿ, ಇಂತಹ ಎಲ್ಲ ಮಹಾನುಭಾವರು ನಮ್ಮನ್ನು ವಿಶೇಷವಾಗಿ ರಕ್ಷಣೆ ಮಾಡಿದ್ದಕ್ಕೆ ಇದಕ್ಕೆ ಪಕ್ಷ ಅಂತ ಕರೀತಾರೆ. ಇಂಥ ಪಕ್ಷ ಸಂಭೂತವಾಗಿರ್ತಕ್ಕಂಥ ಇಂಥ ಯಾವ ಪಕ್ಷಿಯರನ್ನು ಕೂಡಿಕೊಂಡು ನಾವು ಪಕ್ಷ ಉಳ್ಳವರಾಗಿ, ರೆಕ್ಕೆ ಉಳ್ಳವರಾಗಿ ಹಾರುವ ಕೆಲಸ. ನಾವು ಪಕ್ಷ ಉಳ್ಳವರಾದರೆ ಅವರು ನಮ್ಮ ಹತ್ರ ಬಂದು ನಮ್ಮನ್ನು ಸೇರಿಸಿಕೊಂಡು ಅವರು ಮೇಲೆ ಹೋಗ್ತಾರೆ. ಪ್ರತಿಯೊಬ್ಬ ಪಿತೃಗಳು ಪ್ರತಿದಿನ ನಿಮ್ಮ ಮನೆಗೆ ಬರ್ತಾರೆ. 15 ದಿವಸನೂ ಬರ್ತಾರೆ ರೀ. 15 ದಿವಸನೂ ಬರ್ತಾರೆ. ಅಪ್ಪ ಏನು ಶ್ರಾದ್ದ ಮಾಡ್ತೀಯ, ಏನು ಪಕ್ಷ ಮಾಡ್ತೀಯಪ್ಪ? ಒಬ್ಬರೇ ಬರೋದಿಲ್ಲ, ಎಲ್ಲರನ್ನೂ ಕರ್ಕೊಂಬರ್ತಾರೆ. ಪಕ್ಷ ಎಲ್ಲ ಪಕ್ಷರನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಎಂದು ಶ್ರಾದ್ದ ಮಾಡ್ತೀಯಪ್ಪ ಅಂತ ಕೇಳ್ತಾರೆ. ಮಾಡಿದ ದಿವಸ ಊಟ ಮಾಡಿ ಹೋಗ್ತಾರೆ. ತೀರ್ಥಗಳಲ್ಲಿ, ಕ್ಷೇತ್ರಗಳಲ್ಲಿ ನಾವು ಬಂದೀವಿ ಅಂತ ಗೊತ್ತಾದರೆ ಯಮದೇವರು ನಮ್ಮ ಪಿತೃಗಳನ್ನ ಅಲ್ಲಿ ಕಳಿಸ್ತಾನೆ ಕ್ಷೇತ್ರಕ್ಕೆ. ಹೋಗ್ರಿ, ನಿಮ್ಮ ಮಗ ಬಂದಾನ. ಲುಪ್ತ ಪಿಂಡೋದಕ ಕ್ರಿಯಾದಿಗಳಿದ್ದ ಆ ಪಿಂಡ ಪ್ರದಾನ ಮಾಡಿದ ಕ್ಷಣ ಆನಂದವಾಗ್ತದೆ. ಅದ್ಭುತವಾದ ಆನಂದದಿಂದ ಅವರು ಊಟ ಮಾಡಿ ಹೋಗ್ತಾರೆ. ಎಂಥ ಶಕ್ತಿ ಇದೆ!
ಪಿತೃಗಳು ಬರ್ತಾರೆ, ಅದಕ್ಕೆ ಮಾಡೋದು. ಈ 15 ದಿವಸನೂ ಮಾಡಬೇಕು. ಆಗದಲ್ರಿ ಅಂದರೆ ಕಡಿಕೆ ತರ್ಪಣರ ಕೊಡಪ್ಪ, ಕಡಿಕೆ ಬ್ರಹ್ಮ ಭೋಜನರ ಮಾಡಿಸು, ಏನೋ ಒಂದು ಮಾಡು, ಬಂದಂಥ ಪಿತೃಗಳನ್ನೇ ಸಂತೋಷಪಡಿಸು. ಇದು ಮುಖ್ಯವಾದ ಕೃತ್ಯ. ಅದಕ್ಕೆ ನಾವು ಪಕ್ಷ ಮಾಡುವುದು ಪಾಕ್ಷೇಯರಾದಂಥ ಎಲ್ಲರನ್ನು ಕೂಡಿಸಿಕೊಂಡು ನಾವು ಮಾಡುವುದಕ್ಕೆ ಪಕ್ಷ ಅಂತ ಕರೀತಾರೆ. ಇಂಥ ಪಕ್ಷವನ್ನು ನಾವು ಮಾಡಿದಾಗ ಪಿತೃದೇವತೆಗಳು ನಮಗೆ ಆಶೀರ್ವಚನ ಕೊಡ್ತಾರೆ. 3 ಕೊಡ್ತಾರೆ ರೀ ಪಿತೃದೇವತೆಗಳು. ಏನು ಕೊಡ್ತಾರೆ ರೀ? ಮೊದಲನೆಯದು ಸಂತತಿ ಕೊಡ್ತಾರೆ. ನಷ್ಟ ಸಂತತಿ ದೊಡ್ಡ ಇತಿಹಾಸದ ಹೇಳಿಕತ ಕೂತ್ರೆ ಮುಗಿಯೋದೆಲ್ಲ ಬಿಡೋದಿಲ್ಲ. ಅದು ರಂತಿದ ಅನೇಕ ಚರಿತ್ರೆಗಳವ. ಧರ್ಮರಾಜಂದು ಎಲ್ಲರದು ಚರಿತ್ರೆಗಳವ, ಒಂದಲ್ಲ ಎರಡಲ್ಲ. ಧರ್ಮರಾಜ ಅನೇಕ ಋಷಿಗಳ ಸಂಘ ಸೇರ್ಕೊಂಡ್ರು. ಇವು ಸ್ವರ್ಗಕ್ಕೆ ಹೊಂಟುಬಿಟ್ಟಿದ್ದ ಧರ್ಮರಾಜ. ನೋಡ್ರಿ ಏನು ಮಾಡ್ತೀರಿ. ಆಗ ಧರ್ಮರಾಜಗ ಅಂದರು, ಅಲ್ಲಪ್ಪ ನಿಮ್ಮಪ್ಪ ಪಾಂಡುನ ಕಥೆ ಕೇಳಿಲ್ಲ, ಈಗ ಬರಬಾರ್ದು. ಆ ಪಾಂಡುರಾಜ ಹೊರಟಿದ್ದ, ಆ ಪಾಂಡುರಾಜನ ಕಥೆ ಹೇಳಕತ್ತ. ನಿಮ್ಮಪ್ಪ ಸ್ವರ್ಗಕ್ಕೆ ಹೊಂಟಿದ್ದ ಪಾಂಡುರಾಜ. ಒಬ್ಬ ಋಷಿ ಬಂದು ಹೇಳಿದೆ, ಏ ಪಾಂಡು ಕಾಲಿಡಬೇಡ ನೀನು ಅಂದ. ಯಾಕಂದ, ನಿನಗೆ ಮಕ್ಕಳಾಗಿಲ್ಲ, ನಡಿ, ಮಕ್ಕಳಾಗೋ ತನಕ ಸ್ವರ್ಗಕ್ಕೆ ಬರೋದಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಪಾಂಡುರಾಜ ಕೆಳಗೆ ಬಂದ. ಆ ಪಾಂಡುರಾಜನ ಮಕ್ಕಳೇ ಪಾಂಡವರು ಅಂತ ಲೋಕದಲ್ಲಿ ಆದರು. ಏನು? ಪಿತೃಗಳಿಂದ ಸಂತತಿ ಪ್ರಾಪ್ತಿ, ಪಿತೃಗಳಿಂದ ಧನ ಪ್ರಾಪ್ತಿ. ಅದ್ಭುತವಾದ ಧನಸ್ಸು ಬರ್ತದ್ರಿ. ಧನ ಸಿಗಬೇಕು ಅಂದರೆ ಪಿತೃಗಳಿಂದಲೇ. ನೋಡ್ರಿ, ನಿಮ್ಗೆ ನೌಕರಿ, ದುಡ್ಡು ಉಳಿಬೇಕು, ಪಿತೃಗಳು ಶ್ರಾದ್ದ ಮಾಡಿದರೆ ಉಳಿಬೇಕು. ಇನ್ನು 3ನೇದು, ಬಾಂಧವರು ಪ್ರೀತಿ ಉಳ್ಳವರಾಗ್ತಾರೆ ನಿಮ್ಮಲ್ಲಿ. ನೀವು ಶ್ರಾದ್ದ ಮಾಡಿದರೆ ಪಿತೃಗಳು, ನಿಮ್ಮ ಬಾಂಧವರು ಅತ್ಯಂತ ಪ್ರೀತಿ ಉಳ್ಳವರಾಗ್ತಾರೆ. ಎಂಥ ಕೆಲಸ! ಇದನ್ನು ಮಾಡಬೇಕು. ನೀವು ಲಗ್ನಕ್ಕೆ ಕರೀರಿ ಬಿಡ್ರಿ, ಶ್ರಾದ್ದಕ್ಕೆ ಇನ್ಫಾರ್ಮೇಷನ್ ಕೊಡ್ರಿ, ಎಲ್ಲರೂ ಬರ್ರಿ, ನಾವು ಶ್ರಾದ್ದ ಮಾಡ್ಲಕ್ಕತ್ತೀವಿ, ಬಂದವ್ರಿಗೆ ವಸ್ತ್ರದಾನ ಮಾಡಿರಿ, ಬೇಕಾದ್ದು ಮಾಡಿ ಕಳಿಸ್ರಿ. ಪಿತೃಗಳು ಭಾಳ ಪ್ರೀತಿರಾಗ್ತಾರೆ. ಲಗ್ನದ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮದೇ ನಿಮ್ಮ ಗಡ್ಲ ಫೋಟೋ ತೆಗಿಸ್ಕೊಂಡ್ರಾಗ ರಗಡಾಗಿ ಹೋಗಿರ್ತೀವಿ. ಇಲ್ಲಿ ಪಿತೃಗಳಲ್ಲಿ ಇನ್ನೂ ಫೋಟೋ ಬಂದಿಲ್ಲ, ಇದ್ರೂ ಬಂದರೂ ಬರ್ಬೋದು. ಸೊ ಪಿಂಡ ಇಡಕ್ಕಲ್ಲ, ಹಿಂಗೆ ಮಾಡಪ್ಪ, ಹಿಂಗೆ ಮಾಡು, ಹಿಂಗೆ ಮಾಡು. ಇದು ಒಂದು ಯಾಕೋ ಇನ್ನೂ ಸ್ಟೈಲ್ ಬಂದಿಲ್ಲ, ಹಾಳಾಗಿ ಹೋಗ. ಅದು ಬರಬಾರ್ದು ಎಂದೂ ಬರಬಾರ್ದು. ಅದು ಒಂದು, ಅದಕ್ಕೋಸ್ಕರ ಇದು ಧಾರ್ಮಿಕವಾಗಿ ಮಾಡೋದ್ರಿಂದ ನಿಮಗೆ 3 ಸಿದ್ಧಿ ಆಗ್ತಾವೆ. ಅಂಥ ಸಿದ್ಧಿಯನ್ನು ನೀವೆಲ್ಲರೂ ಪಡೀರಿ ಅಂತ ಹೇಳ್ತಾ, ಈ ಅದ್ಭುತವಾದ ಜ್ಞಾನ ಪ್ರವಾಹದ 3 ದಿವಸಗಳು ನಾವು ನಮ್ಮ ಗುರುಗಳಾದ ಯಾಜ್ಞವಲ್ಕ್ಯರ ಅಂತರ್ಗತರಾದ ಶ್ರೀ ಲಕ್ಷ್ಮೀನಾರಾಯಣನಲ್ಲಿ ಮತ್ತು ಸೀತಾರಾಮಚಂದ್ರ ದೇವರಲ್ಲಿ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ಯಾಜ್ಞವಲ್ಕ್ಯ ಮಂದಿರ ಅಂತಲೇ ಪ್ರಸಿದ್ಧಿ. ಇದು ಹನುಮಪ್ಪನ ಗುಡಿ ಮೂಲತಃ, ಆದರೆ ಯಾಜ್ಞವಲ್ಕ್ಯರ ಗುಡಿ ಅಂತ ಆಯ್ತು ನೋಡಿರಿ. ಯಾಕಂದರೆ ಒಬ್ಬರು ಜ್ಞಾನಿಗಳು ಬಂದು ಕೂತ್ರಲ್ಲ, ಒಬ್ಬ ಮಹಾಋಷಿಗಳು ಬಂದು ಕೂತರು. ಯಾಕೆ ಋಷಿಗಳು ಕೂತರು ಅಂದರೆ ವ್ಯವಸ್ಥೆ ಸರಿಯಾಗಿ ಆಗ್ಬೇಕಾದ್ರೆ ಒಬ್ಬರು ನಿಯಾಮಕರಿರಲೇಬೇಕು. ಅವರಿದ್ದರೆ ವ್ಯವಸ್ಥೆ ಸರಿಯಾಗಿ ಆಗ್ತದೆ, ಅವರೇ ಇಲ್ಲಾಂದರೆ ಆಗೋದಿಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಆಗಿದೆ ಅಂದರೆ ಯಾಜ್ಞವಲ್ಕ್ಯರ ದಿವ್ಯ ಸನ್ನಿಧಾನ ಇಲ್ಲಿದೆ. ಅಂತಹ ಯಾಜ್ಞವಲ್ಕ್ಯರ ಮುಂದೆ ಏನಪ್ಪ ಹೊರಗೆ ಹೇಳ್ತೀಯಲ್ಲೋ, ಇವತ್ತು ನನ್ನ ಮುಂದೆ ಹೇಳು ಅಂದಂಗೆ ಆತು. ನನಗೆ ಇಲ್ಲಿ ಬಾಗಿಲ ತೆಗೆದುಗಳೇ ಬಂದ್ಯಾ ಅಂತ ಕೇಳಿದಂಗೆ ಆತು. ನೋಡಿ ಎಷ್ಟು ಸನ್ನಿಧಾನದ, ಅಲ್ಲೇ ಹೊರಗೆ ಹೇಳಿಬಿಡ್ತೀನಿ ನಾನೆಲ್ಲಿ ಬರಲಿ, ಸುಮ್ಮನೆ ಬಂದು ಇವತ್ತು ನನ್ನ ಮುಂದೆ ಹೇಳು ಅಂದಂಗೆ ಆತು. ಅದಕ್ಕೆ ಮಳೆ ತರಿಸಿದ್ರೇನೋ ಗೊತ್ತಿಲ್ಲ, ಅದಕ್ಕೆ ಅವ್ರ ಮುಂದೆ ಒಪ್ಸೀನಿ. ನಾನು ಹೇಳೋ ಯೋಗ್ಯತೆ ಅಲ್ಲ. ಆ ಮಹಾನುಭಾವರಲ್ಲಿ ನಾವೆಲ್ಲಿ, ಅವ್ರ ಅದ್ಯಾಪಿ ಮೇಲೆ ಕೆಳಗೆ ಅಡ್ಡಾಡ್ತಕ್ಕ ಮಹಾಪ್ರಭುಗಳು ಇನ್ನೂ ಅಡ್ಡಾಡ್ತಾ ಇದ್ದಾರೆ. ನೀವು ಕರೆದ್ರೆ ಬರ್ತಾರೆ. ಯಾಜ್ಞವಲ್ಕ್ಯರು, ಅತ್ರಿ, ವಸಿಷ್ಠ, ಜವನ ಎಲ್ಲರೂ ಬರ್ತಾರೆ. ನಿಮಗೆಲ್ಲರೂ ಕಾಣಿಸ್ತಾರೆ ಒಂದು ದಿವಸ. ನೋಡ್ರಿ ಎಂಥ ಶಕ್ತಿ ಅದು. ಅವ್ರು ಎಲ್ಲಿ ಹೋಗಿಲ್ಲ, ಅವ್ರಿಗೆಲ್ಲ ಕಲ್ಪ ಸಾಧನ ಅಲ್ಲಿ ತನಕ ಇರ್ತಾರೆ. ಅಂದಮೇಲೆ ಇಂಥ ದಿವ್ಯ ಯಾಜ್ಞವಲ್ಕ್ಯರ ಸನ್ನಿಧಾನದಲ್ಲಿ ನಾವೆಲ್ಲ ವಿಶೇಷವಾಗಿ ಸನ್ನಿಧಾನಯುಕ್ತರಾಗಿ ಇಲ್ಲಿ ನಾವು ಬಂದಿದ್ದೀವಿ. ನೀವೆಲ್ಲರೂ ಇಂಥ ಘೋರ ಮಳೆ ಇದ್ದರೂ ಕೂಡ ಆ ಮಳೆಯಲ್ಲೇ ಕೂತ್ಕೊಂಡು ನೀವು ಈ ಉಪಾಸನೆಯನ್ನು ಮಾಡ್ತಾ ಇದ್ದೀರಿ ಅಂದರೆ ಇದು ಮನನವಾಗಿ ಭಕ್ತಿ ಬರಲಿ, ಆ ಭಕ್ತಿಯಿಂದ ಮುಕ್ತಿ ಸಿಗಲಿ ಅಂತ ಹೇಳ್ತಾ, ನಿಮ್ಮೆಲ್ಲ ವಿಶೇಷವಾದ ಶ್ರೋತ್ರಿಯ ವರ್ಗಕ್ಕೆ, ಇಲ್ಲಿ ನಡೆದಿರತಕ್ಕಂಥ ಆಡಳಿತ ವರ್ಗಕ್ಕೆ ನಾನು ಎಷ್ಟು ಅಭಿನಂದನೆಗಳಲ್ಲಿ ಹೇಳಿದರೂ ಕಡಿಮೆ. ನಮ್ಮ ತಿರುಮಲ ರಾಯ, ಇಲ್ಲಪ್ಪ ನಿಂದೇ ಮೊದಲಾಗಬೇಕು, ನಿಂದು ಮೊದಲಾತು ಅಂದ್ರೆ ಸುರಕ್ಷತೆ ಮುಟ್ಟಿ ಬಿಡ್ತದೆ. ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿಬಿಡ್ತದೆ. ಗಾಡಿ ಸ್ಟಾರ್ಟ್ ಆತಂದರೆ ನಿಂದ್ರದೇ ಇಲ್ಲ, ಪೆಟ್ರೋಲ್ ಹಾಕ್ಯತ ಹೋಗೋದು ಅಷ್ಟೇ, ನಿಂದ್ರಂಗೆ ಇಲ್ಲ ಗಾಡಿ. ಅದು ಗಾಡಿನೇ ಸ್ಟಾರ್ಟ್ ಆಗ್ಲಿಕ್ಕೆ ಈಗ ನೋಡ್ರಿ, ಯಾರಿಗೊಬ್ರಿಗೆ ಆಚಾರಿಗೆ ಹೇಳಿದ್ರಿ, ಇಲ್ಲರಿ ಮಳೆ ಅದ ಅಂದ್ಬಿಟ್ರೆ ಎಷ್ಟು ಅಪಘಾತ ಆಗ್ತಿತ್ತು. ಹೌದಾ? ಪಾಪ ದೂರಿಂದ ಬರಬೇಕು, ನಾನೇನೋ ಇಲ್ಲಿಂದ ಬರ್ತೀನಿ ಅಂದಮೇಲೆ ಇಂಥ ವಿಶೇಷತೆಯನ್ನು ನಮ್ಮ ತಿರುಮಲ ರಾಯರು, ನಮ್ಮ ಗೋಪಣ್ಣ
ನಮಗೆಲ್ಲ ನೆರೆದಿರ್ತಕ್ಕಂಥ ನಮ್ಮ ರಾಮಕೃಷ್ಣ ಕನಸಾವಿ ಇವರ ವಿಶೇಷ, ನಮ್ಮ ರಾಘಣ್ಣ ಇವರ ನಮಗೇನಪ್ಪ ಅಂದ್ರೆ ವಿಶೇಷ ಅಭಿಮಾನಿಗಳು. ನಮ್ಮ ಪುರಾಣ ಅಂದ್ರೆ ಬಂದು ಕೂತ್ಕೊಂಡ್ಬಿಡ್ತಾ, ನಮ್ಮ ತಿರುಮಲರಾಯರು ಅವ್ರ ಮನೆಯವರು ಏನಪ್ಪ ಕೂತ್ಕೊಂಡೇ ಬಿಡ್ತಾರೆ. ಇಲ್ರಿ ನಿಮ್ಮ ಬಾಯಿಲೆ ಕೇಳಬೇಕು. ಏನು ಕೇಳ್ತೀರಪ್ಪ, ಎಲ್ಲರೂ ಹೇಳಿದ್ದು ನಾವು ಹೇಳ್ತೀವಿ. ಹಾಡಿದ್ದು ಹಾಡೋ ಕಿಸ್ಬೈದಾಸ ಅಂತ ಏನು ಹೇಳಿದ್ರೆ ಅದೇ ಹೇಳ್ಬೇಕಲ್ಲ. ಮತ್ತೆ ರಾಮ ಅನ್ಬೇಕು, ಮತ್ತೆ ಕೃಷ್ಣ ಅನ್ಬೇಕು. ಇಲ್ರಿ ನಿಮ್ಮಲ್ಲಿ ಒಂದು ವಿಶೇಷತೆ ಅದು ನಮ್ದಲ್ಲಪ್ಪ, ಅದು ಒಳಗೆ ಗುರುಗಳೇ ಹೇಳ್ತಿರ್ತಕ್ಕಂಥದ್ದು. ಆ ಗುರುಗಳು ಏನು ಜ್ಞಾನ ಕೊಡ್ತಾರೆ. ನಾ ಕೂತಾಗ ನಾನು ಇರೋದಲ್ಲ, ನಮ್ಮ ಗುರುಗಳು ಇರ್ತಾರೆ. 3 ಮಂದಿ ಗುರುಗಳು ನನ್ನಲ್ಲಿ ಇರ್ತಾರೆ. 3 ಮಂದಿ ನನ್ನಲ್ಲಿ ಇರ್ತಾರೆ. ಆ 3 ಮಂದಿ ಶಕ್ತಿ ಎಷ್ಟದ ಅಷ್ಟು ಹೇಳ್ತಾರೆ. ಆಮೇಲೆ ನಾನು ಬಿದ್ಮೇಲೆ ನಾನು ಸಾಮಾನ್ಯ ಮನುಷ್ಯ ಆಗಿ ಹೋಗ್ತೀನಿ. ಅಂದಮೇಲೆ ಆ 3 ಗುರುಗಳ ಸನ್ನಿಧಾನ ನನ್ನಲ್ಲಿ ಇರ್ತದೆ ಹೊರತು ಬೇರೆ ಏನೂ ಇರೋದಿಲ್ಲ. ಆ ಗುರುಗಳ ಅನುಗ್ರಹದಿಂದಲೇ ನಾನು ಈ 3 ದಿವಸಗಳ ಪರ್ಯಂತರವಾಗಿ ನಿಮಗೆ ಸಮರ್ಪಣೆ ಮಾಡಿದ್ದೀನಿ. ನಮ್ಮ ಯಾಜ್ಞವಲ್ಕ್ಯರ ಪಾದಾರವಿಂದಗಳಿಗೆ ಅರ್ಪಿಸಿದ್ದೀನಿ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಓಕೆ.